ಫಾಸ್ಟ್ ನನಗೊಂದು ಇನ್ಸಿಡೆಂಟ್ ಫನ್ನಿ ಅಂತಂದ್ರೆ ನೆನಪಾಗೋದು. ನಾನೊಂದ್ಸಲ ಬೈಕ್ ಸರ್ವಿಸ್ ಮಾಡಿಸ್ಬೇಕಾರೆ ಒಬ್ರು ಗ್ಯಾರೇಜ್ಗೆ ಸ್ಟಾರ್ಟ್ ಆಗ್ತಿಲ್ಲ ಅಂತ ತಗೊಂಡ್ಬಂದ್ರು. ಫುಲ್ ಎಲ್ಲ ಚೆಕ್ ಮಾಡಿ ಗ್ಯಾರೇಜ್ನವ್ರೆಲ್ಲ ಪೆಟ್ರೋಲ್ ಆಗಿದೆ. ಇವತ್ತು ಬಂದಿರೋ ಗಾಡಿನಲ್ಲೂ ಪೆಟ್ರೋಲ್ ಇಲ್ಲ. ಕೈನೆಟಿಕ್ ಹೋಂಡಾ ಬಗ್ಗೆ ನಾವು ಮಾತಾಡ್ಲೇಬೇಕು. ಎಂತ ಗಾಡಿ ಅಲ್ಲ. ಎಸ್, ಅದು ರಿಸ್ಟೋರೇಷನ್ ಮಾಡ್ಕೊಟ್ಟಿದ್ವಿ. ಸೊ ನಂಗೆ ಗೊತ್ತಿರಂಗೆ 88 ಮಾಡಲ್ ಅನ್ಸುತ್ತೆ. ನಿಮ್ದು ಮಾಡ್ಲಿ ಅದು? ಸರ್ ನಮ್ದೆಲ್ಲ ನಮ್ ಕಾಲೇಜ್ ಫ್ರೆಂಡ್ಸ್ ಅಲ್ಲ ಲೇಟೆಸ್ಟ್. ನಿಮ್ ಮಾಡ್ಲಿ ಕಾಲೇಜಿಗೆ ಬಂಕ್ ಹೊಡಿಯೋದು, ಸಾವಂದುರ್ಗಕ್ಕೆ ಹೋಗೋದು, ಶಿವಗಂಗೆ, ಸಾವಂದುರ್ಗ, ನಂದಿ ಹಿಲ್ಸ್, ಲೇಪಾಕ್ಷಿ, ಕೋಲಾರ ಸೈಡ್ ಹೋಗ್ತಾ ಇದ್ವಿ ನಾವು. ಮದ್ದೂರ್ ಕಾಫಿ ಡೇ. ಸೊ ಸಿಗಂದೂರ್ ದರ್ಶನ, ತಾಯಿ ದರ್ಶನ ಮಾಡ್ಕೊಂಡು ಬಂದಾಗ ಕಿಂಗ್ ಕೋಬ್ರಾ ನನಗೆ ಕ್ರಾಸ್ ಆಗಿದೆ. ಸೊ ಆಲ್ಮೋಸ್ಟ್ 14 ಫೀಟ್ ಕಿಂಗ್ ಕೋಬ್ರಾ, 12 ಫೀಟ್ ಹಿಂಗೆ ಪಾಸ್ ಆಗಿದೆ. 12 to 13 ಫೀಟ್ ಇತ್ತು. ಎಂಟೈರ್ ರೋಡ್ ಕವರ್ ಆಗಿತ್ತು ಕಿಂಗ್ ಕೋಬ್ರಾ. ಸೊ ರೋಮಾಂಚನ ಈಗಲೂ ಸಾಲ್ಟ್ ಲೇಕ್ ಅನ್ನೋದು ಒಂದು. ಸೊ ಮ್ಯಾಗ್ನೆಟಿಕ್ ಇಲ್ಲಿ ಒಂದು, ರೋಡ್ ಟು ಹೆವೆನ್ ಅಂತ ಒಂದಿದೆ. 34 ಅಥವಾ 35 ಕಿಲೋಮೀಟರ್ಸ್ ಒಂದೇ ಸ್ಟ್ರೈಟ್ ರೋಡ್ ಇದೆ. ಹಲೋ ಸರ್, ಭಾರದ್ವಾಜ್ ಸರ್, ವೆಲ್ಕಮ್ ಟು ದ ಶೋ. ಮೊದಲನೇದಾಗಿ ನಮ್ಮ ಜೊತೆಲಿ ಮಾತಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾವು ನಿಮ್ಮನ್ನ ಇಂಟರ್ವ್ಯೂ ಯಾಕೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಾ? ಗೊತ್ತಿಲ್ಲ, ನೀವೇ ಹೇಳಿ. ಮೇನ್ ರೀಸನ್ಸ್ ಎರಡು ಸರ್. ಒಂದು ಏನು ಅಂತಂದ್ರೆ, ನಾನು ನಿಮ್ಮನ್ನ ಅದೇ 1.5 ವರ್ಷದಿಂದ ನಮ್ಮ ಕರಿಜ್ಮನ್ನ ಕರ್ಕೊಂಡು ಬಂದಿದ್ದೆ. ಅವಳು ಸಖತ್ ಹೆಲ್ತ್ ಡಿಟೋರಿಯೇಟ್ ಆಗೋಗಿತ್ತು. ಯಾರ ಹತ್ರನಪ್ಪ ತೋರ್ಸೋದು ಅಂತ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಮ್ಯೂಚುವಲ್ ಫ್ರೆಂಡ್ ಬಾಬಾಜಿ ಅವರು ನಿಮ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಆಕ್ಚುಲಿ ರೆಫರ್ ಮಾಡಿದ್ರು. ಸೊ ನಿಮ್ಮ ಹತ್ರ ಅವಳನ್ನ ಕರ್ಕೊಂಬಂದಾಗ ಈಗ ಹೆಂಗಾಗಿದ್ಲು ಅಂತಂದ್ರೆ, ಅವಳನ್ನ ಆಕ್ಚುಲಿ ಶೋಪೀಸ್ ತರ ನಿಲ್ಸ್ಬೇಕು ಅಂದ್ಕೊಂಡಿದ್ದೆ. ನೋಡಿದ್ರೆ ನಿಮ್ಮ ಹತ್ರ ಕರ್ಕೊಂಬಂದ್ಮೇಲೆ ಫುಲ್ ಚೇತರಿಸ್ಕೊಂಡು ಸಕ್ಕದಾಗಿ ಓಡಾಡ್ಕೊಂಡಿದ್ದಾಳೆ. ಇವಾಗ ಈ 1.5 ವರ್ಷದಿಂದ ಮಸ್ತಾಗಿ ಓಡಾಡ್ಕೊಂಡಿದ್ದಾಳೆ. ಅದೊಂದು ಖುಷಿ. ಅವಳನ್ನ ಕರ್ಕೊಂಬಂದಾಗ ನಿಮ್ಮನ್ನ ಭೇಟಿ ಆಗಿದ್ದು, ನಿಮ್ಮನ್ನ ಒಂಥರ ಹೇಳ್ಬೇಕು ಅಂದ್ರೆ 2 ವೀಲರ್ಸ್ಗೆ ಡಾಕ್ಟರ್ಸ್ ಅಂತ ಕರೆದ್ರು ತಪ್ಪೇನಿಲ್ಲ ಅಲ್ವಾ? ಥ್ಯಾಂಕ್ ಯು. ಯಾಕಂದ್ರೆ ನಮಗೂ ಹುಷಾರಿಲ್ಲ ಅಂತಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಅವಕ್ಕೂ ಹುಷಾರಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಕರ್ಕೊಂಡ್ ಬರ್ತೀವಿ. ಅದು ಫಸ್ಟ್ ಭೇಟಿ. ಏನು ಅಂದ್ರೆ ಜನರಲ್ ಆಗಿ ಫಸ್ಟ್ ಆಫ್ ಆಲ್ ಯಾರ ಹತ್ರ ಕೊಡ್ಬೇಕು ಅನ್ನೋದೊಂದು ಟ್ರಸ್ಟ್ ಇಶ್ಯೂಸ್ ತುಂಬಾ ಇದೆ. ಯಾಕಂದ್ರೆ ಗಾಡಿಗಳನ್ನ ನಾವು ಅಷ್ಟು ಪ್ರೀತಿಸ್ತೀವಿ. ಒಂದು ಕೆಲಸ ಚೆನ್ನಾಗಿ ಮಾಡೋದಿಲ್ಲ, ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ದುಡ್ಡು ಯಾರಾಬರಿ ಕಿತ್ಕೊಂತಾರೆ. ಎರಡು ಚೆನ್ನಾಗಿ ಮಾಡಿಲ್ಲ ಅಂತಂದ್ರೆ ಪಾರ್ಟ್ಸ್ಗಳು ಕದ್ದಿರ್ತಾರೆ. ಈ ತರ ಏನೋ ಒಂದು ಪ್ರಾಬ್ಲಮ್. ಹಿಂಗಿರ್ಬೇಕಾದ್ರೆ ಯಾರ ಹತ್ರ ಕೊಡ್ಬೋದು ಅಂತ ಗೊತ್ತಿಲ್ಲದೆ ಇರುವಾಗ ನಿಮ್ಮ ಹತ್ರ ಬಂದ್ವಿ. ಅದು ಫಸ್ಟ್ ಭೇಟಿ. ನಿಮ್ಮನ್ನ ನೋಡಿದ್ರೆ ಖುಷಿ ಆಯ್ತು. ನಿಮ್ ಕೆಲಸ ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಮ ಹಾನೆಸ್ಟಿ ಇನ್ ವರ್ಕ್, ನಿಮ್ ಪ್ಯಾಷನ್ ಟುವರ್ಡ್ಸ್ ಯುವರ್ ವರ್ಕ್, ಅದೆಲ್ಲ ನೋಡಿ ಫಸ್ಟ್ ರೀಸನ್ ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕು, ನಿಮ್ದು ಜರ್ನಿ ತಿಳ್ಕೊಬೇಕು ಅಂತ ಅನ್ನಿಸ್ತು. ಎರಡನೇದು, ದ ಸ್ವಿಚ್ ಬಿಟ್ವೀನ್ ಯುವರ್ ಕರಿಯರ್. 18 years ಅಲ್ವಾ? 18 years ಯು ಬಿನ್ ಇಂಟು 18 ಪ್ಲಸ್ ಇಯರ್ಸ್ ಐಟಿ ನಲ್ಲಿದ್ದೆ. ಇದು ಕಂಪ್ಲೀಟ್ ಸ್ವಿಚ್ ಓವರ್ ಮಾಡಿದೀನಿ ನಾನು ಫ್ರಮ್ ಐಟಿ ಸಾಫ್ಟ್ವೇರ್ ಟು ಹಾರ್ಡ್ವೇರ್. ಎಸ್, ಕಂಪ್ಲೀಟ್ ಮೆಕ್ಯಾನಿಕ್ ಫೀಲ್ಡ್ ಗೆ ಬಂದಿದ್ದೀನಿ ಇವಾಗ. ಆ ಸ್ವಿಚ್ ನಮ್ಗೊಂಥರ ಇಂಟ್ರಿಗಿಂಗ್ ಆಗಿತ್ತು. ಅದ್ ಹೆಂಗ್ ಸಾಧ್ಯ ಅನ್ನೋದೊಂದು ನಮ್ಗೆ ತಿಳ್ಕೋಬೇಕು. ಅದಕ್ಕೋಸ್ಕರ ಎರಡನೇ ರೀಸನ್ ನಿಮ್ಮನ್ನ ಮಾತಾಡ್ಸ್ಬೇಕು. ಗ್ಯಾರೇಜ್ ಓಪನ್ ಮಾಡಿ 1.5 ವರ್ಷ ಆಯ್ತು. 1 ವರ್ಷ 5 ತಿಂಗಳಾಯ್ತು. ಮುಂದಿನ ತಿಂಗಳಿಗೆ 1 ವರ್ಷ 6 ತಿಂಗಳು ಆಗೋಗುತ್ತೆ. ಓಕೆ, ನೀವು ಗ್ಯಾರೇಜ್ ಓಪನ್ ಮಾಡಿದಾಗ ಹೊಸದಾಗಿ ನಮ್ ಕರಿಜ್ಮಾಳ್ನ ಕರ್ಕೊಂಡ್ ಬಂದಿದ್ದೀವಿ ನಿಮ್ಮ ಹತ್ರ. ಸೊ ನಿಮ್ದು ಇಂಟ್ರೊಡಕ್ಷನ್ ಮಾಡ್ಕೊಂಬಿಡಿ. ಸೊ ನನ್ನ ಹೆಸರು ಭರದ್ವಾಜ್ ಆರ್. ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು ರಾಜಾಜಿನಗರಲ್ಲೇನೆ. ಈಗ ಒಂದು 10 ವರ್ಷ ಆಯ್ತು ಉತ್ತರಳ್ಳಿಗೆ ಶಿಫ್ಟ್ ಆಗಿ ನಾನು. ಸೊ ಓದಿರೋದು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಮಾಡಿ, ಆಮೇಲೆ ಮಾಸ್ಟರಿಂಗ್ ಇನ್ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಸ್ಪೆಷಲೈಸ್ಡ್ ಕೋರ್ಸ್ ಮಾಡಿದೆ. ಸೊ ಅದು ಒಂದು ಜೆಟ್ಕಿಂಗ್ ಅಲ್ಲಿ ಮಾಡಿದ್ದು. ಸೊ ಅದ್ರ ಮೂಲಕ ಏನ್ ಮಾಡಿದೆ ಅಂತಂದ್ರೆ, ನನ್ನ ಕೆರಿಯರ್ ಅರ್ಲಿನೇ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ 19 yearsಗೆನೆ ಸ್ಟಾರ್ಟ್ ಮಾಡಿದ್ದೆ ನಾನು. ಸೊ ಜಿ ನೆಟ್ವರ್ಕ್ಸ್ ಇಂದ ನಂದು ಜರ್ನಿ ಸ್ಟಾರ್ಟ್ ಆಗಿತ್ತು. ಓಕೆ, ಅಲ್ಲಿಂದ ಅವಾಗ ಕಾಲ್ ಸೆಂಟರ್ಸ್ ಅಲ್ಲಿ ಸ್ವಲ್ಪ ಬೂಮಿಂಗ್ ಇತ್ತು. ಆ ಟೈಮಲ್ಲಿ 2005-06 ಅಲ್ಲೆಲ್ಲ ಕಾಲ್ ಸೆಂಟರ್ಸ್ ತುಂಬಾ ಬೂಮಿಂಗ್ ಇತ್ತು. ನಾನು ಟೆಕ್ನಿಕಲ್ ಎಕ್ಸಿಕ್ಯೂಟಿವ್ ಆಗಿ ಜಾಯಿನ್ ಆಗಿದ್ದು. ಸೊ ಅದಾದ್ಮೇಲೆ ರಿಯಲೈಸ್ ಆಯ್ತು, ಬೇಡ ಕಾಲ್ ಸೆಂಟರ್ ಅಲ್ಲಿ ಜರ್ನಿ ಕಂಟಿನ್ಯೂ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ತಿರ್ಗಾ ಸ್ಪೆಷಲೈಸ್ಡ್ ಟ್ರೈನಿಂಗ್ಸ್ ಎಲ್ಲ ತಗೊಂಡು ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ಗೆ ಚೇಂಜ್ ಆದೆ. ಓಕೆ, ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಬೇಸಿಕಲಿ ಒಂದು ಕಂಪ್ನಿನಲ್ಲಿ
ಕಂಪ್ಯೂಟರ್ಸ್ ಇರುತ್ತೆ, ಲ್ಯಾಪ್ಟಾಪ್ಸ್ ಇರುತ್ತೆ, ಸರ್ವರ್ಸ್ ಇರುತ್ತೆ, ರೌಟರ್ಸ್ ಇರುತ್ತೆ. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡೋ ಒಂದು ಟ್ರೈನಿಂಗ್ ನ ತಗೊಂಡು ಅದ್ರ ಮೇಲೆ ನಾನು ಕಂಟಿನ್ಯೂ ಮಾಡಿದೆ. ಸೊ ಲೇಟರ್ ಆನ್ ಹಂಗೆ ಹೊಸ ನಾಲೆಜ್ ಅಕ್ವೈರ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಅಕ್ವೈರ್ ಮಾಡ್ಕೊಂಡು ಹಂಗೆ ಜರ್ನಿ ಕಂಟಿನ್ಯೂ ಆಯಿತು. ಸುಮಾರು ಒಂದು 18 ವರ್ಷ ಕೆಲಸ ಮಾಡಿದ್ದೀನಿ. ಆಲ್ಮೋಸ್ಟ್ ಟಾಪ್ ಫಾರ್ಚೂನ್ 500 ಕಂಪ್ನೀಸಲ್ಲೂ ಮಾಡಿದ್ದೀನಿ. ಮೈ ರೀಸೆಂಟ್ ಆರ್ಗನೈಸೇಷನ್ ವಾಸ್ ಬಿಗ್ 4. ಈ ಅನ್ಸ್ಟನ್ ಯಂಗಲ್ಲೂ ಮಾಡಿದ್ದೀನಿ ನಾನು ಆಸ್ ಎ ಪ್ರೋಗ್ರಾಮ್ ಮ್ಯಾನೇಜರ್. ಸೊ ತಂದೆ ತಾಯಿ ಬಂದು ಕೋಲಾರ್ ಸೈಡ್ ಅವರು, ಶ್ರೀನಿವಾಸಪುರ ಎಲ್ದೂರು ಅಂತ. ಸೊ ನಾನು ಏನೇ ಮಾಡಿದ್ರು ನನ್ನ ತಂದೆ ತಾಯಿ ಆಶೀರ್ವಾದ ಯಾವತ್ತೂ ಇದ್ದೇ ಇರುತ್ತೆ. ಫಸ್ಟ್ ಕಾಲ್ ಸೆಂಟರ್ ಅಲ್ಲೇ ಸ್ಟಾರ್ಟ್ ಮಾಡಿದ್ದು. ನನಗೆ ಇಷ್ಟನೂ ಇರಲಿಲ್ಲ ಕಾಲ್ ಸೆಂಟರ್, ಅದರಿಂದ ವ್ಯಾಲ್ಯೂ ಆಡೆಡ್ ಅಷ್ಟು ಬರ್ಲಿಲ್ಲ ನನಗೆ. ಸೊ ನಂದು ಟಿಪಿಕಲ್ IT ಜರ್ನಿ ಅಂತ ಹೇಳ್ಬೇಕು ಅಂತಂದ್ರೆ KPIT ಕಮಿನ್ಸ್ ಇಂದಾನೆ ಸ್ಟಾರ್ಟ್ ಆಗಿದ್ದು. ಸೊ ಒಂದು ಆಫರ್ ಸಿಕ್ಕಿತ್ತು ನನಗೆ, ಎಂಫಸಿಸ್ ಅನ್ಸುತ್ತೆ ನನ್ಗೆ ಗೊತ್ತಿರಂಗೆ, 22,000 ರೂಪಾಯಿ ಸ್ಯಾಲ್ರಿ ಆವಾಗ್ಲಿಗೆ ಸಿಕ್ಕಿತ್ತು. ಸೊ 2006. ಸೊ ಕೊನೆಗೆ ನಾನು ಕಾಲ್ ಸೆಂಟರ್ ಬೇಡ ಅಂತ ಅನ್ಬಿಟ್ಟು ನನ್ನ ಒಬ್ರು ಮ್ಯಾನೇಜರ್ ಯಾರು ಮುಂಚಿನ ಕೆಲಸ ಕೊಡ್ಸಿದ್ರು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಕಮ್ಮಿ ಸ್ಯಾಲ್ರಿ ಆದ್ರೂ ಪರವಾಗಿಲ್ಲ, ನನಗೆ IT ರಿಲೇಟೆಡ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನ್ಬಿಟ್ಟು ಹೋದೆ. ಸೊ KPIT ಕಮಿನ್ಸ್ ಇಂದ ನಂದು ಜರ್ನಿ ಸ್ಟಾರ್ಟ್ ಆಯ್ತು. ಸೊ KPIT ಕಮಿನ್ಸ್ ಅಲ್ಲಿ ತುಂಬಾ ಕಲ್ತಿದ್ದೀನಿ ನಾನು. ಸೊ ತುಂಬಾ ಫ್ರೆಂಡ್ಸ್ ಗಳು ಸಿಕ್ಕಿದ್ದಾರೆ ನನಗಲ್ಲಿ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲಿ ಕಲಿಯೋದಕ್ಕೆ ತುಂಬಾ ಇತ್ತು. ಸೊ ಯಾಕಂದ್ರೆ KPIT ಕಮಿನ್ಸ್ ಅವಾಗ ಡೆವಲಪ್ ಆಗ್ತಾ ಇತ್ತು. ಸೊ ತುಂಬಾ ಇನ್ಕ್ಯುಬೇಷನ್ ಸ್ಪೇಸಸ್ ಬಿಲ್ಡ್ ಮಾಡ್ತಾ ಇದ್ವಿ. ಸೊ ಅವಾಗ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಬೇಕಾಗಿತ್ತು. ಅಲ್ಲಿಂದ ಜಾಸ್ತಿ ನಾಲೆಜ್ ಸಿಕ್ಕಿತ್ತು ನನಗೆ. ಅಲ್ಲಿಂದ ಕಲ್ತಿ ತಿರ್ಗಾ ನೆಕ್ಸ್ಟ್ ಅರೋಣ ಕನ್ಸಲ್ಟಿಂಗ್ ಅಂತ ಹೋದೆ. ಅರೋಣ ಕನ್ಸಲ್ಟಿಂಗ್ ಇಂದ ರಾಜಾಜಿನಗರ್ ಅಲ್ಲಿ F1 ಟೆಕ್ನಾಲಜೀಸ್ ಅಂತ ಬಂದೆ. ಸೊ ಆಮೇಲೆಲ್ಲ ರಿಮೋಟ್ ಸಪೋರ್ಟ್ ಸ್ಟಾರ್ಟ್ ಆಯ್ತು. ಸೊ ಹ್ಯಾಂಡ್ಸ್ ಆನ್ 2012 ಗೆಲ್ಲ ರಿಮೋಟ್ ಸಪೋರ್ಟ್ ಅಂತ ಬಂತು. VMware ಬಂತು, ಅವಾಗ ಸಿಟ್ರಿಕ್ಸ್ ಬಂತು. ಸೊ ಆ ಟೆಕ್ನಾಲಜೀಸ್ ನ ಕಲ್ತ್ಕೊಂಡು ಆಮೇಲೆ ಅದ್ರ ಮೇಲೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ರಿಮೋಟ್ ಸಪೋರ್ಟ್ ಅವಾಗ ಎಲ್ಲ ರಿಮೋಟ್ ಅಸಿಸ್ಟೆಂಟ್ ಸಪೋರ್ಟ್ ಅಂತ RAS ಅಂತ ಸ್ಟಾರ್ಟ್ ಆಗೋಯ್ತು. ಸೊ ಏನಿಲ್ಲ, ಅವಾಗೆಲ್ಲ ಸೇಮ್ ಫೋನ್ ಅಲ್ಲಿ ಮಾತಾಡಿ ಎಲ್ಲಾ ಇಶ್ಯೂಸ್ ನ ರಿಮೋಟ್ ಕನ್ಸೋಲ್ ತಗೊಳ್ಳೋದು, ಎಲ್ಲ ನಾವು ಕೂತಿರೋ ಜಾಗದಿಂದ ಸಾಲ್ವ್ ಮಾಡೋದು. ಎಸ್, ಹಂಗೆ F1 ಟೆಕ್ನಾಲಜೀಸ್, ಆಮೇಲೆ IBM, ಆಮೇಲೆ ಆಕ್ಸೆಂಚರ್ ಆದ್ಮೇಲೆ VFI SLK ನಲ್ಲೂ ಮಾಡಿದೆ. VFI SLK ಆದ್ಮೇಲೆ ಒಂದು ಕನ್ಸಲ್ಟೆನ್ಸಿ ಐಸೋರ್ಸ್ ಅಂತ ಮಾಡಿದ್ದೆ. ಸೊ ಆದ್ಮೇಲೆ ರೀಸೆಂಟ್ ಆರ್ಗನೈಸೇಷನ್ ಬಂದು ನಂದು ಅನ್ಸ್ಟೇನಿಂಗ್ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ AI ಮೇಲೆ ಕೆಲಸ ಮಾಡ್ತಾ ಇದ್ದೆ. AI ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇದ್ದೆ. AI ತನಕನೂ ಹೋಗಿ ಬಂದಿದ್ದೀನಿ. ಇವಾಗೆಲ್ಲ ಗಿಗ್ನಾಟಿಕ್ AI ಅಥವಾ ಬೇರೆ AIS ಅಂತೆಲ್ಲ ಬರ್ತಾ ಇದೆ. ಎಸ್, ಸೊ ಬಟ್ ಚಾಲೆಂಜಿಂಗ್ ಇದೆ AI ಅಲ್ಲಿರೋರಿಗೆ. ಯಾಕೆಂತಂದ್ರೆ ಜಾಬ್ ಕಟ್ಸ್ ಅಂತೂ 100% ಇದೆ. ಸೊ ನೀವೇ ನೋಡ್ತಿರ್ತೀರಾ, ತುಂಬಾ ಕಡೆ ಜಾಬ್ ಕಟ್ಸ್ ಆಗ್ತಾ ಇದೆ. ಎಲ್ಲಾ ಆರ್ಗನೈಸೇಷನ್ಸ್ ಅಲ್ಲೂ ನಿಮ್ಗೆ ಜಾಬ್ ಕಟ್ಸ್ ಇದೆ. ಗ್ಯಾರೇಜ್ ಇದನ್ನೆಲ್ಲ ಕಲ್ತಿದ್ರಿ, ಯಾವಾಗ ಕಲ್ತ್ರಿ? ಸೊ ಬೇಸಿಕಲಿ ನಾನು ಬೈಕರು. ಸೊ ನಂದು ಫಸ್ಟ್ ಬೈಕ್ ಬಂದು 2006 ಅಲ್ಲಿ ಪಲ್ಸರ್ ತಗೊಂಡಿದ್ದೆ. ಓಕೆ, ಸೊ ಪಲ್ಸರ್ ಸೆಕೆಂಡ್ ಮಾಡೆಲ್, ನಾಟ್ ಫಸ್ಟ್ ಮಾಡೆಲ್, ಸೆಕೆಂಡ್ ಮಾಡೆಲ್ ರಿಲೀಸ್ ಆದಾಗ ಪಲ್ಸರ್ ತಗೊಂಡಿದ್ದೆ. ಸೊ ಪಲ್ಸರ್ ತಗೊಂಡಾದ್ಮೇಲೆ ನಾನು ಬೈಕಿಂಗ್ಸ್ ಜಾಸ್ತಿ ಹೋಗೋಕೆ ಶುರು ಹಚ್ಕೊಂಡಿದ್ದೆ. ಎಸ್ಪೆಷಲಿ ಸೋಲೋ ರೈಡ್ಸ್ ಜಾಸ್ತಿ ಮಾಡ್ತಾ ಇದ್ದೆ. ಸೊ ಸೋಲೋ ರೈಡ್ಸ್ ಜಾಸ್ತಿ ಮಾಡ್ತಾ ಇದ್ದೆ. ಸೊ ಹಂಗಾಗಿ ಬೈಕಿಂಗ್ ಮೇಲೆ ತುಂಬಾ ಪ್ಯಾಷನ್ ನನಗೆ ಮುಂಚಿನಿಂದಾನೇ ಇತ್ತು. ಸೊ ಅದಲ್ದಿರ ಒಂದು ಕೆರಿಯರ್ ಅಲ್ಲಿ ಹೆಂಗಾಗುತ್ತೆ ಅಂತಂದ್ರೆ ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತೆ. ಸೊ ಸಾಕಪ್ಪ ಇನ್ನ IT ಅನ್ನೋ ಒಂದು ಸಿಚುಯೇಷನ್ ಎಲ್ಲರೂ ರೀಚ್ ಆಗ್ತಾರೆ. ತುಂಬಾ ಜನ ರೀಚ್ ಆಗಿದ್ದಾರೆ ಇವಾಗ ಆಲ್ರೆಡಿ. ಲೇ ಆಫ್ ಆಗೋದು, ಟರ್ಮಿನೇಷನ್ ಆಗೋದು, ಇದೆಲ್ಲ ಕ್ವೈಟ್ ಕಾಮನ್. ಸೊ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ EY ಅಲ್ಲಿ ಇದ್ದಾಗ ನನಗೆ ಸಾಕು, ಇದು ಜರ್ನಿ ಇಲ್ಲಿಗೆ ಮುಗಿಸೋಣ. ಇದು 2024 ಅಲ್ಲಿ ಆಗಿದ್ದು. ಸೊ 2024 ಜೂನ್ ಜುಲೈ ಟೈಮಲ್ಲಿ ಇದು ಒಂದು ಬ್ರೇಕ್ ಪಾಯಿಂಟ್ ಬಂತು ನನ್ನ ಲೈಫಲ್ಲಿ. ಸೊ ಆವಾಗ ಇದನ್ನ ಬಿಡ್ಲೇಬೇಕು ಅಂತ ಇತ್ತು. 2-3 ಆಪ್ಷನ್ಸ್ ಇಟ್ಕೊಂಡಿದ್ದೆ. ಒಂದು ಹಂಪಿನಲ್ಲಿ ಒಂದು ಶಾಕ್ ಹಾಕೋಣ ಅಂತ ಒಂದು ಐಡಿಯಾ ಇತ್ತು, ಸಾಣಾಪುರ್ ಅಥವಾ ಬಸಾಪುರಲ್ಲಿ. ಸೊ ಗ್ಯಾರೇಜ್ ಒಂದು ಆಪ್ಷನ್ ಇತ್ತು. ಸೊ ನನ್ನ ಫ್ರೆಂಡ್ ಪಾಲಾಕ್ಷನೇ ನನಗೆ ಹೆಲ್ಪ್ ಮಾಡಿರೋದು. ಸೊ ಅವ್ರದೇ ಒಂದು ಇನ್ನೊಂದು ಗ್ಯಾರೇಜ್ ಇದೆ. ಸೊ ಅವ್ರ ಗ್ಯಾರೇಜ್ ಅಲ್ಲೇ ನಾನು ಟ್ರೈನಿಂಗ್ ತಗೊಂಡು ನಾನು ಇಲ್ಲಿ ತನಕ ಬಂದಿದ್ದೀನಿ ಇವತ್ತು. ಸೊ ಆಲ್ ಥ್ಯಾಂಕ್ಸ್ ಟು ಪಾಲಾಕ್ಷ. ಸೊ ಅವರು ತುಂಬಾ ಫೇಮಸ್ ಏನೆ, ಪಾಲಾಕ್ಷ ಸಡಕ್ಷರಪ್ಪ ಅಂತ. ಸೊ ಅವ್ರ ಗ್ಯಾರೇಜ್ ಅಲ್ಲೇ ನಾನು ಟ್ರೈನಿಂಗ್ ತಗೊಂಡು ಇಲ್ಲಿ ತನಕ ಬಂದಿದ್ದೀನಿ. ಇವಾಗ ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ದೀನಿ, ಬಟ್ ಹಿಸ್ ಬ್ಲೆಸಿಂಗ್. ಸೊ ಹಿಸ್ ಟ್ರೈನಿಂಗ್ ಇಸ್ ವಾಟ್ ಟೇಕಿಂಗ್ ಮೀ. ಹಾರ್ಡ್ ವರ್ಕ್ ಸರ್. Yes. ಪ್ಯಾಷನೇಟ್ ಟುವರ್ಡ್ಸ್ ವರ್ಕ್. ನಿಮ್ಮನ್ನ ನೋಡ್ತಾ ಇದ್ದೀವಿ. Yes.
ಹೆಂಗ್ ನಡೀತಾ ಇದೆ ಸರ್ ಇವಾಗ? ಸರ್ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇದೆ. ಸೊ ಬಿಸ್ನೆಸ್ ಅಂದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್. ಮೋರ್ ಓವರ್ ಏನು ಅಂತಂದ್ರೆ ನಮ್ಮ ಗ್ಯಾರೇಜ್ ಬಂದು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇರೋದು. ಸೊ ಮೊದಲನೇದಾಗಿ ಏನು ಅಂತಂದ್ರೆ ಓಲ್ಡ್ ಸ್ಕೂಲ್ ಇದಾರೆ ಇಲ್ಲಿ. ಸೊ ಓಲ್ಡ್ ಸ್ಕೂಲ್ ಮತ್ತೆ ಯಂಗರ್ ಜನರೇಷನ್ ನ ಅಟ್ರಾಕ್ಟ್ ಮಾಡೋದು ತುಂಬಾ ಕಷ್ಟ ಇದೆ. ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಸೊ ಆಬ್ವಿಯಸ್ಲಿ ನೆಗೋಸಿಯೇಷನ್ಸ್ ತುಂಬಾ ಕ್ವೈಟ್ ಕಾಮನ್ ಇರುತ್ತೆ ನಮ್ಮ ಓಲ್ಡ್ ಸ್ಕೂಲ್ ಇದ್ದಾಗ. ಸೊ ಅವ್ರು ಇನ್ನ ಓಲ್ಡ್ ರೇಟ್ಸ್ನೇ ಇಟ್ಕೊಂಡಿರ್ತಾರೆ. ಸೊ ಜನರೇಷನ್ ವೈಸ್ ಸ್ಪೇರ್ ಪಾರ್ಟ್ಸ್, ಇಂಜಿನ್ ಆಯಿಲ್ ಇಂದ ಹಿಡಿದು ಎಲ್ಲಾನು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಆ ಪ್ರೈಸ್ ಅವ್ರಿಗೂ ಗೊತ್ತಾಗ್ಬೇಕು, ಓಕೆ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಾವು ಏನು ಓಲ್ಡ್ ಸ್ಕೂಲ್ ಅಲ್ಲಿ ನಮ್ಮ ಹಳೆ ಪ್ರೈಸಿಂಗ್ ಪ್ರಕಾರ ಏನು ಗ್ಯಾರೇಜ್ ಅಲ್ಲಿ ಮಾಡ್ಕೊಡ್ತಾ ಇದ್ರು ಅದಕ್ಕೂ ಇವಾಗ ಬರೋ ಪ್ರೈಸಿಂಗ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಆಮೇಲೆ ಒಂದೊಂದ್ ಗ್ಯಾರೇಜ್ ಅಲ್ಲಿ ಒಂದೊಂದ್ ತರ ಇರುತ್ತೆ ಸೊ ಕೆಲ್ಸಗಳು. ಸೊ ನಮ್ ಗ್ಯಾರೇಜ್ ಅಲ್ಲಿ ನನ್ ಕಾನ್ಸೆಪ್ಟ್ ನಾನು ಹೇಳೇ ಬಿಡ್ತೀನಿ. ಏನು ಅಂತಂದ್ರೆ ನಮ್ ಗ್ಯಾರೇಜ್ ಬಂದಾದ್ಮೇಲೆ ನಾವು ಪ್ರತಿಯೊಂದು ಚೆಕ್ ಮಾಡ್ತೀವಿ. ಸರ್ವಿಸ್ ಅಂತ ಕೊಟ್ಟಾದ್ಮೇಲೆ ಪ್ರತಿಯೊಂದು ಚೆಕ್ ಮಾಡ್ತೀವಿ. ಸೊ ಇವಾಗ ಮೊಪೆಡ್ ಬಂತು ಅಂತಂದ್ರೆ ಕ್ಲಚ್ ಓವರ್ ಆಲ್ ಇಂದ ಹಿಡಿದು ಎಲ್ಲ ಚೆಕ್ ಮಾಡಿ ನಾವು ಒಂದು ಎಸ್ಟಿಮೇಶನ್ ನ ಬರೆದು ಕಳಿಸ್ತೀವಿ ನಾವು. ಅದ್ರಲ್ಲಿ ಅವ್ರಿಗೆ ಬಿಟ್ಟಿರೋದು. ಸೊ ಇದನ್ನ ಫುಲ್ ಮಾಡಿಸ್ಕೊಳ್ಬೇಕಾ ಅಥವಾ ಮುಂದಿನ ಸರ್ವಿಸ್ ತನಕ ನಾವು ಕಾಯ್ಬೇಕಾ ಏನು ಅಂತ ಅದು ಅವ್ರ ಒಪಿನಿಯನ್ ಪ್ರಕಾರ ಮಾಡ್ತೀವಿ. ಒಂದು ಬೈಕ್ ಬಂತಂದ್ರೂ ಅಷ್ಟೇ ನಾವು ಪ್ರತಿಯೊಂದು ಚೆಕ್ ಮಾಡ್ತೀವಿ. ಬ್ರೇಕ್ ಶೂಸ್ ಇರ್ಬೋದು ಅಥವಾ ಕ್ಯಾಲಿಪರ್ ಇರ್ಬೋದು, ಇಂಜಿನ್ ಆಯಿಲ್ ಇರ್ಬೋದು, ಸ್ಪಾರ್ಕ್ ಪ್ಲಗ್ ಇರ್ಬೋದು, ಥ್ರಾಟಲ್ ಬಾನಿ ಕ್ಲೀನಿಂಗ್ ಅಂತ ಬರುತ್ತೆ. ಸೊ ಈ ತರ ಎಷ್ಟೊಂದು ಆಸ್ಪೆಕ್ಟ್ಸ್ ಇರುತ್ತೆ. ಲೋಕಲ್ ಪಾರ್ಟ್ಸ್ OEM ಪಾರ್ಟ್ಸ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ 40 to 50% ರೇಷಿಯೋ ಚೇಂಜ್ ಆಗುತ್ತೆ. OEM ಅಂದ್ರೆ ಸೊ ಒರಿಜಿನಲ್ ಎಕ್ವಿಪ್ಮೆಂಟ್ ಮೆಟೀರಿಯಲ್. ಸೊ ಆ OEM ಪಾರ್ಟ್ಸ್ ಹಾಕ್ಬೇಕಂದಾಗ ಪ್ರೈಸಿಂಗ್ MRP ಏನಿರುತ್ತೆ ನಾವು ಅದನ್ನೇ ಹಾಕ್ತಿವಿ. ಲೋಕಲ್ ಪಾರ್ಟ್ಸ್ ತುಂಬಾ ಜನ ಮಾಡಕ್ ಹೋಗ್ತಾರೆ. ನಾನು ಲೋಕಲ್ ಪಾರ್ಟ್ಸ್ ನ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡ್ತೀವಿ ನಾವು. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಪಾರ್ಟ್ಸ್ ಅವೈಲಬಿಲಿಟಿ ಇರಲ್ಲ. ಅಂತ ಸಂದರ್ಭದಲ್ಲಿ ಕಸ್ಟಮರ್ಗೆ ಫೋನ್ ಮಾಡಿ ನಾವು ಇನ್ಫಾರ್ಮ್ ಮಾಡ್ತೀವಿ, ಸರ್ ಇದ್ರದ್ದು ಪಾರ್ಟ್ ಅವೈಲಬಲ್ ಇಲ್ಲ, ನಾವು OEM ಸಿಗಲ್ಲ, ನಾವು ಲೋಕಲ್ ಪಾರ್ಟ್ಸ್ ಸೋರ್ಸ್ ಮಾಡ್ಬೇಕಾಗತ್ತೆ. ಲೋಕಲ್ ಪಾರ್ಟ್ಸ್ ಅವೈಲಬಲ್ ಸಿಗುತ್ತೆ, ಮಾರ್ಕೆಟ್ಗೆ ಹೋಗಿ ಹುಡುಕಾದ್ಮೇಲೆ ಸಿಕ್ಕೇ ಸಿಗುತ್ತೆ. ಸೊ ಅದನ್ನ ಹಾಕ್ತಿವಿ. ಸೊ ಇದು ಒಂದು ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ಬಿಲ್ಲಿಂಗ್ ಅಲ್ಲಿ ನಮ್ಗೆ ಅದು ತೊಂದರೆ ಬರುತ್ತೆ. ಸೇಮ್ ನಂದೇ ಕರೀಸ್ಮಾನ ತಗೊಂಡ್ರೆ ಆಕ್ಚುಲಿ ಅದು 13 ಮಾಡಲು, ಅದು 13 ಮಾಡಲು ಲಾಸ್ಟ್ ಮಾಡಲು 23 ತನಕ ಆಲ್ಮೋಸ್ಟ್ ಸಿಗ್ತಾ ಇತ್ತು ಪಾರ್ಟ್ಸ್. ಇವಾಗ ನಿಮ್ಮ ಹತ್ರ ಕೊಡ್ತಿರ್ಬೇಕಾದ್ರೆ ಕಾರ್ಪೊರೇಟರ್ ಸಿಗ್ತಾ ಇಲ್ಲ ಅಲ್ವಾ? ಇವಾಗ ಕಾರ್ಪೊರೇಟರ್ ರಿಲೀಸ್ ಮಾಡಿದ್ದಾರೆ ಆಕ್ಚುಲಿ ಕರೀಸ್ಮಾಗೆ. ಓಕೆ, ಆತರ ರಿಲೀಸ್ ಮಾಡ್ತಾರ ಗಾಡಿ ಇವನ್ ಪ್ರೊಡಕ್ಷನ್ ಸ್ಟಾಪ್ ಆದ್ಮೇಲೆ ಕೆಲವೊಂದು ಗಾಡಿ ಪಾರ್ಟ್ಸ್ ಗೆ ಅದನ್ನ ಆಮೇಲೆ ತಿರ್ಗಾ ಸ್ಟಾರ್ಟ್ ಮಾಡ್ತಾರೆ, ಎಸ್ಪೆಷಲಿ ಕರೀಸ್ಮಾದು. ಸೊ ಇಷ್ಟು ದಿನ ಇರ್ಲೇ ಇರ್ಲಿಲ್ಲ. ಎಸ್, ಇವಾಗ ತಿರ್ಗಾ ಒರಿಜಿನಲ್ ಪಾರ್ಟ್ಸ್ ನ ರಿಲೀಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೀರೋ ಅವರೇ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ ಅದು OEML ಸಿಕ್ತಿಲ್ಲ ಅಂತ ಅಂದ್ರೆ ನಮ್ಗೆ ಇವಾಗ ಲೋಕಲ್ ಪಾರ್ಟ್ಸ್ ಅಲ್ಲಿ ಮ್ಯಾಚಿಂಗ್ ಕಾರ್ಬೊರೇಟರ್ಸ್ ಸಿಗುತ್ತೆ. ಸೊ ಅದನ್ನ ಹಾಕ್ಬೇಕು. ಆವಾಗ ನಾವು ಕಸ್ಟಮರ್ ಗೆ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೀವಿ. ಆ ಆಸ್ಪೆಕ್ಟ್ಸ್ ನ ನಾವು ಎಸ್ಟಿಮೇಶನ್ ಅಂತ ಬರ್ದು ಕಳಿಸಿ. ಸೊ ಕಸ್ಟಮರ್ಸ್ ಕನ್ಫ್ಯೂಷನ್ ಆಗಬಾರ್ದು. ಏನಂದ್ರೆ ನೆಗೋಸಿಯೇಷನ್ಸ್. ಸೊ ಇದೇ ನಮ್ಮ ಪ್ರೈಮರಿ ಚಾಲೆಂಜ್. ಸೊ ಇದು ಸ್ಟಾರ್ಟ್ ಮಾಡ್ಬೇಕಂದಾಗ ನನ್ನ ಕಾನ್ಸೆಪ್ಟ್ ಇದ್ದಿದ್ದೇನೆ ನಾನು ದೊಡ್ಡದಾಗಿ ಮಾಡಬೇಕು ಅಂತ. ಸೊ ಒಂದು ಸರ್ವಿಸ್ ಸೆಂಟರ್ ಬೇಸಿಸ್ ಮೇಲೆ ಮಾಡಬೇಕು. ಸೊ ಇವಾಗ್ಲೂ ನೋಡಿದ್ರೆ ನಂದು ಗ್ಯಾರೇಜ್ ನೋಡ್ತು ಅಂತಂದ್ರೆ ಇದು ಒಂದು ಚಿಕ್ಕ ಗ್ಯಾರೇಜ್ ಅಲ್ಲ ಆಕ್ಚುಲಿ. ಸೊ ಇದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಹೋಗಿದೆ. ರೆಂಟ್ ಆಗಿರ್ಬೋದು ಅಥವಾ ಇಕ್ವಿಪ್ಮೆಂಟ್ಸ್ ಪರ್ಚೇಸಿಂಗ್ ಎಲ್ಲ ತುಂಬಾ ನಿಮ್ದು ಇರೋ ತುಂಬಾ ಸ್ಪೇಷಿಯಸ್ ಆಗಿದೆ. ಒಂದು ಇನ್ನೊಂದು ಎಲ್ಲಾ ತರ ಇಕ್ವಿಪ್ಮೆಂಟ್ಸ್ ಎಷ್ಟಿದೆ ಸರ್? ಸೊ ಕಂಪ್ರೆಸರ್ ಇದೆ ನಮ್ಮ ಹತ್ರ, ನ್ಯೂಮ್ಯಾಟಿಕ್ ಗನ್ಸ್ ಇದೆ. ಸೊ ಹೈ ಎಂಡ್ ಬೈಕ್ಸ್ ಇಂದ ಹಿಡಿದು ನಾರ್ಮಲ್ ಬೈಕ್ಸ್ ಆಗುವಂತ ಟ್ರಾಲೀಸ್ ಹಾಕ್ಬಿಟ್ಟಿದೀವಿ ನಾವು. ಸೊ ಬೇಸ್ ಅದ್ರ ಪ್ರಕಾರನೇ ಕ್ರಿಯೇಟ್ ಮಾಡಿದೀವಿ. ಇವಾಗ ನೀವು ಯಾವ್ದೇ ಶೋರೂಮ್ ಹೋದ್ರು ಬೇಸ್ ಇರುತ್ತೆ, ಬೇ 1, ಬೇ 2, ಬೇ 3, ಬೇ 4 ಅಂತ. ನಮ್ದು 3 ಬೇ ಇದೆ. ಇನ್ನ 2 ಬೇ ಹಾಕೋದಕ್ಕೆ ಜಾಗ ಇದೆ ಫ್ಯೂಚರ್ ಅಲ್ಲಿ ಇಂಪ್ರೂವ್ ಆದ್ಮೇಲೆ. ಸೊ ಆ ಕಡೆಗೆ ಒಂದ್ ಜಾಗ ಇದೆ, ಈ ಕಡೆಗೆ ಒಂದ್ ಜಾಗ ಇದೆ. ಅದನ್ನು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಪ್ಲಾನ್ಸ್ ಇದೆ ಇನ್ನ 2 ಬೇ ಹಾಕೋದಕ್ಕೆ. ಅದನ್ನ ನೋಡ್ತು ಅಂತಂದ್ರೆ ಒಂದು ನಮ್ದು ಮಾಡರ್ನ್ ಟ್ರೆಂಡ್ ಒಂದು ಸರ್ವಿಸ್ ಸೆಂಟರ್ ಅಲ್ಲಿ ಹೆಂಗಿರುತ್ತೋ ಅದೇ ಬೇಸಿಸ್ ಮೇಲೆ ಮಾಡಿರೋದು ನಾವು. ಸೊ ನಿಮ್ಗೆ ಪೈಂಟಿಂಗ್ ಇಂದ ಹಿಡಿದು ಎಲ್ಲ ನೋಡ್ತು ಅಂತಂದ್ರೆ ಇದು ಗ್ಯಾರೇಜ್ ಸ್ಟ್ಯಾಂಡರ್ಡ್. ಸೊ ಇದೆಲ್ಲ ಗ್ಯಾರೇಜ್ ಸ್ಟ್ಯಾಂಡರ್ಡ್ ಪ್ರಕಾರನೇ ಮಾಡಿರೋದು. ಇದು ತುಂಬಾ ಫ್ಯಾನ್ಸಿ ಅಂತ ಏನಿಲ್ಲ, ಸ್ಟ್ಯಾಂಡರ್ಡ್ ಪ್ರಕಾರ ಏನ್ ಇರಬೇಕು ಅದಿದೆ. ಎಕ್ವಿಪ್ಮೆಂಟ್ಸ್ ಅಷ್ಟೇ, ನಮ್ಗೆ ಸೂಪರ್ ಬೈಕ್ಸ್ ಇಂದ ಹಿಡಿದು ಏನ್ ಬೇಕೋ ಅದ್ರದ್ದು ಎಲ್ಲಾ ಟೂಲ್ಸ್ ಎಲ್ಲ ಇರುತ್ತೆ ನಮ್ಮ ಹತ್ರ. ಸೊ ಯಾವ್ದೇ ಗಾಡಿ ಬಂತಂದ್ರೂ ನಾವು ಟೂಲ್ಸ್ ಇಲ್ಲ ಅಂತ ಅಂದ್ಬಿಟ್ಟು ನಾವು ಸ್ಟ್ರಗಲ್ ಮಾಡ್ಬೇಕು ಅಂತ ಏನಿಲ್ಲ. ಸೊ ಎಲ್ಲಾ ಗಾಡಿಗಳ್ದು ಇದೆ. ಸೂಪರ್. ಆಮೇಲೆ ಇನ್ನೊಂದು ಏನ್ ಮಾಡ್ತೀವಿ ಅಂತಂದ್ರೆ ತುಂಬಾ ಗ್ಯಾರೇಜಸ್ ಅಲ್ಲಿ OBD ಯೂಸ್ ಮಾಡಲ್ಲ. ಸೊ ಇಂಜಿನ್ ಚೆಕ್ ಎರರ್ಸ್ ಗೆ OBD ಅಂದ್ರೆ ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್ಸ್ ಟೂಲ್ ಅಂತ ಬರುತ್ತೆ. ಈ ಟೂಲ್ ಏನ್ ಮಾಡುತ್ತೆ ಅಂತಂದ್ರೆ ಇಂಜಿನ್ ಚೆಕ್ಸ್ ಎರರ್ ಬರುತ್ತೆ. ಇವಾಗೆಲ್ಲ ಸೆನ್ಸರ್ ಬೇಸ್ಡ್ ಗಾಡಿಗಳು. ಸೊ ಸೆನ್ಸರ್ ಬೇಸ್ಡ್ ಗಾಡಿ ಬಂದಾಗ ನಿಮ್ಗೆ ಒಂದು ಆರೆಂಜ್ ಲೈಟ್ ಆನ್ ಆಗಿರುತ್ತೆ. ಸೊ ಅದನ್ನ ನಾವು ಸೆನ್ಸರ್ ಏನು ಎರರ್ ಅಂತ ಅಂದ್ಬಿಟ್ಟು ಚೆಕ್ ಮಾಡೋದಕ್ಕೆ ನಾವು OBD ಸಹ ಯೂಸ್ ಮಾಡ್ತೀವಿ. ಅಪ್ಡೇಟ್ ಮಾಡಕ್ ಆಗಲ್ಲ ಸಾಫ್ಟ್ವೇರ್ ನ ಅಥವಾ ECU ನ.
ಫ್ಲಶ್ ಮಾಡ್ಬೋದು, ಅಥವಾ ಆ ಡಯಾಗ್ನೋಸ್ಟಿಕ್ಸ್ ಟೂಲ್ ಇಂದ ನಮಗೆ ಯಾವ ಸೆನ್ಸರ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ, ರೀಪ್ಲೇಸ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಅದು ಯೂಶಲಿ ಎಲ್ಲ ಶೋರೂಮ್ಸ್ ಅಲ್ಲಿ ಇಟ್ಕೊಂಡಿರ್ತಾರೆ ಹೌದು. ಯೂಶಲಿ ಚಿಕ್ಕ ಚಿಕ್ಕ ಗ್ಯಾರೇಜ್ ಅಲ್ಲೆಲ್ಲ ಎಲ್ಲೂ ಯೂಸ್ ಮಾಡಲ್ಲ. ಸೊ ನಮ್ ಕಾನ್ಸೆಪ್ಟ್ ಇದ್ದಿದೆ ಅದು ನಂದು. ಸೊ ಒಂದು ಗ್ಯಾರೇಜ್ ಅಥವಾ ವರ್ಕ್ಶಾಪ್ ಅಂತ ಸ್ಟಾರ್ಟ್ ಮಾಡ್ಬೇಕಂದಾಗ ಮಾಡರ್ನ್ ಟೆಕ್ನಾಲಜೀಸ್ ಏನ್ ಬಂದಿದೆ ಇವಾಗ ಎಲ್ಲಾ ಗಾಡಿಗಳಿಗೂ ಯೂಸ್ ಆಗೋಂಗಿರ್ಬೇಕು. ಇವಾಗ ಸುಮ್ನೆ ಗ್ಯಾರೇಜ್ ಅಂತಂದ್ರೆ ಏನಾಗುತ್ತೆ, ಟೂಲ್ಸ್ ಇಟ್ಕೊಂಡಿರ್ತಾರೆ, ಇಂಜಿನ್ ಆಯಿಲ್ ಆವಾಗ ಹೋಗಿ ತಗೊಂಡ್ ಬರ್ತಾರೆ, ಅದಕ್ಕೆ ಸ್ಪೇರ್ ಪಾರ್ಟ್ಸ್ ಏನ್ ಬೇಕೋ ತಗೊಂಡ್ ಬರ್ತಾರೆ, ಅಷ್ಟೇ ಅಲ್ಲ ಇನ್ ಡೀಟೇಲ್ ನಾವು ಅನಾಲಿಸಿಸ್ ಮಾಡಿ ಒಂದು ಕಸ್ಟಮರ್ ಜೊತೆ ಕಾಲ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೈನು ಮಾಡ್ತೀವಿ, ಕೆಲವ್ರಿಗೆಲ್ಲ ವಿಡಿಯೋ ಸಹ ಕೊಟ್ಟು ಕಳಿಸ್ತೀವಿ ಏನ್ ಎರರ್ಸ್ ಇದೆ ಅಂತ. ಅಷ್ಟು ಟ್ರಾನ್ಸ್ಪರೆನ್ಸಿ ಬಿಲ್ಡ್ ಮಾಡ್ಬಿಡ್ತೀವಿ ನಾವು. ಸೂಪರ್. ಸೊ ಇದನ್ನ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಸ್ಟಾರ್ಟಿಂಗ್ ಇದು ಇನ್ವೆಸ್ಟ್ಮೆಂಟ್ ಇಂದ ಆಗಿರ್ಬೋದು, ಅಥವಾ ಕಸ್ಟಮರ್ಸ್ ಬರೋದಾಗಿರ್ಬೋದು, ಅಥವಾ ಟೆಕ್ನಿಕಲಿ ಏನಾದ್ರು ಚಾಲೆಂಜಸ್ ಇರ್ಬೋದು, ಅದು ಹೆಂಗಿತ್ತು ಸರ್? ಸೊ ಇನ್ವೆಸ್ಟ್ಮೆಂಟ್ ಬಂದು ಮನೆಯಿಂದ ಸಪೋರ್ಟ್ ಇತ್ತು ನನಗೆ. ನಂದು ಏನ್ ಸೇವಿಂಗ್ಸ್ ಇತ್ತು ಅದನ್ನೆಲ್ಲ ಹಾಕಿದೀವಿ. ಅಪ್ಪ ಅಮ್ಮ ನನಗೆ ಹೆಲ್ಪ್ ಮಾಡಿದ್ರು. ಇದ್ರಲ್ಲಿ ಎಸ್ಪೆಷಲಿ ನನ್ನ ಇಬ್ರು ಫ್ರೆಂಡ್ಸ್ ನನಗೆ ತುಂಬಾ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ದಾರೆ. ಸೊ ವಿಜಯ್ ಮತ್ತೆ ಜಯಪ್ರಕಾಶ್ ಆಂಗಲ್ ಅಂತ. ಸೊ ಅವರಿಂದ ಫೈನಾನ್ಷಿಯಲ್ ಸಪೋರ್ಟು ಸಿಕ್ಕಿತ್ತು ನನಗೆ. ಒಂದು ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ಗಾಡಿಗಳು ಹೆಂಗ್ ಬರುತ್ತೆ ಏನಂತ ಗೊತ್ತಿರ್ಲಿಲ್ಲ. ಎಸ್. ಸೊ ಓಪನ್ ಆಗಿದ್ ಫಸ್ಟ್ ಡೇ ಇಂದಾನೇ ನನಗೆ ಗಾಡಿಗಳು ಬಂದಿದೆ, ಇಲ್ಲ ಅಂತಲ್ಲ. ಸೊ ಮಧ್ಯದಲ್ಲಿ ಡಿಪ್ ಆಗಿತ್ತು. ಸೊ ಇವಾಗ ಇನ್ನ ಇಂಪ್ರೂವ್ ಮಾಡಬೇಕು. ಮತ್ತೆ ಫ್ರೆಂಡ್ಸ್ ಕರ್ಕೊಂಡ್ ಬರ್ಬೇಕು ಅಲ್ವಾ? ಸೊ ರೆಫರಲ್ಸ್ ಇಂದ ತುಂಬಾ ಬಂತು ನನಗೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಸ್ಟಾರ್ಟಿಂಗ್ ಒಂದು 6 months ಓಕೆ ತುಂಬಾ ಸ್ಟ್ರಗಲ್ ಇತ್ತು. ನಾನೇ ಪಾರ್ಟ್ಸ್ ಗಳಿಗೆ ಹೋಗ್ತಾ ಇದ್ದೆ, ಟೈರ್ ಸಹ ನಾನೇ ಎತ್ಕೊಂಡ್ ಬರ್ತಾ ಇದ್ದೆ, ಪಾರ್ಟ್ಸ್ ಗಳನ್ನ ಎಲ್ಲ. ಯಾವತ್ತು ನಾನು ಅದು ನನ್ ಬಟ್ಟೆ ಗಲೀಜಾಗುತ್ತೆ ಅಥವಾ ನನ್ ಕೈ ಗಲೀಜಾಯ್ತು ಅದೆಲ್ಲ ನಾನು ಯಾವತ್ತು ಯೋಚನೆ ಮಾಡಕ್ ಹೋಗ್ಲಿಲ್ಲ. ಏನೋ IT ನಲ್ಲಿ ಇದ್ದಾಗ ಒಂದು ಸ್ಯಾಲರಿ ಇದಕ್ಕೆ ಕಂಪೇರ್ ಮಾಡ್ಕೊಂಡಾಗ, ನನ್ನ ಲೈಫ್ ಸ್ಟೈಲ್ ಕಂಪೇರ್ ಮಾಡ್ಕೊಂಡಾಗ ಇದು ತುಂಬಾ ಡಿಫ್ರೆಂಟ್. ಬಟ್ ಅದು ನಿಮ್ ಗ್ಯಾರೇಜ್ ಓಪನ್ ಮಾಡೋದಕ್ಕೆ ಅಂತ ಯೋಚನೆ ಮಾಡಿದಾಗ್ಲೇನೆ ನಿಮ್ಗೆ ಗೊತ್ತಿತ್ತಲ್ವಾ, ಅಥವಾ ಇಲ್ಲ ಗ್ಯಾರೇಜ್ ಸ್ಟಾರ್ಟ್ ಮಾಡಕ್ ಮುಂಚೆ ನಾನು ಟ್ರೈನಿಂಗ್ ಹೋಗಿದ್ದೆ ನಾನು. ಅದನ್ನ ಆಕ್ಚುಲಿ ಕೇಳೋಣ ಅನ್ಕೊಂಡೆ. ಇದನ್ನ ಟ್ರೈನಿಂಗ್ ಮಾಡ್ಕೊಂಡ್ರಿ? ಎಸ್, ನನ್ನ ಫ್ರೆಂಡ್ ಗ್ಯಾರೇಜ್ ಅಲ್ಲೇ, ಪಾಲಿ ಅವ್ರ ಗ್ಯಾರೇಜ್ ಅಲ್ಲೇ ನಾನು ಟ್ರೈನಿಂಗ್ ತಗೊಂಡಿದ್ದೆ. ಸೊ ಅವ್ರ ಟೀಮ್ ಎಸ್ಪೆಷಲಿ ವರುಣ್ ಆಗಿರ್ಬೋದು, ರಾಮಣ್ಣ ಆಗಿರ್ಬೋದು, ಅಥವಾ ಆನಂದ್ ಆಗಿರ್ಬೋದು, ರಿಸ್ಟೋರೇಷನ್ ಇಂದ ಹಿಡಿದು ಎಲ್ಲಾನು ಏನೇನ್ ಬೇಕೋ ಅದನ್ನೆಲ್ಲ ಕಲ್ಸ್ಕೊಟ್ಟಿದ್ದಾರೆ. ಮೆಕ್ಯಾನಿಕ್ ಕೆಲಸ ಫುಲ್ ಕಲ್ತಿಲ್ಲ ಅಂತಂದ್ರೂ ಏನ್ ಬೇಕು ಕಸ್ಟಮರ್ಗೆ ಏನ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಅದನ್ನ ನಾನು ಅವರಿಂದ ಕಲ್ತ್ಕೊಂಡಿದ್ದೀನಿ. ನೀವು ಓಲ್ಡ್ ಬೈಕ್ಸ್, ವಿಂಟೇಜ್ ಬೈಕ್ ರಿಸ್ಟೋರೇಷನ್ಸ್ ಬೇರೆ ಮಾಡ್ತೀರಾ, ಅದೇಂಗೆ? ಅದಕ್ಕೆ ಆಕ್ಚುಲಿ ಒಂದು ಕ್ರೇಜ್ ಇರ್ಬೇಕು ಅಲ್ವಾ? ಅದೇಂಗೆ ಸರ್? ಸೊ ಒಂದು ಜನರಲ್ ಸರ್ವಿಸ್ ನೀವ್ ಹೇಳ್ದಂಗೆನೆ, ಅಪಾರ್ಟ್ ಫ್ರಮ್ ಜನರಲ್ ಸರ್ವಿಸ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಿರುತ್ತಲ್ಲ ಗಾಡಿನಲ್ಲಿ ಅದನ್ನ ನಾವು ಸಾರ್ಟ್ ಔಟ್ ಮಾಡ್ತೀವಿ. ಇವಾಗ ಆಕ್ಸಿಡೆಂಟ್ ಗಾಡಿಗಳಾಗುತ್ತೆ. ಸೊ ಆಕ್ಸಿಡೆಂಟ್ ಗಾಡಿಗಳದ್ದು ಫೋರ್ಕ್ ಬೆಂಡ್ ಇರುತ್ತೆ, ರಿಮ್ ಬೆಂಡ್ ಆಗಿರುತ್ತೆ, ಟೀ ಸ್ಟೆಮ್ ಬೆಂಡ್ ಆಗಿರುತ್ತೆ, ಅಥವಾ ಬೇರೆ ಏನೇನೋ ಪಾರ್ಟ್ಸ್ ಗಳೆಲ್ಲ ಡ್ಯಾಮೇಜ್ ಆಗಿರುತ್ತೆ. ಇದನ್ನೆಲ್ಲ ಇನ್ ಡೀಟೇಲ್ ಅನಾಲಿಸಿಸ್ ಮಾಡಿ ನಾವು ರಿಪೋರ್ಟ್ ಕೊಡ್ತೀವಿ. ರಿಸ್ಟೋರೇಷನ್ಸ್, ಎಸ್. ಸೊ ನಂದೇ ಬುಲೆಟ್ ನಾನು ರಿಸ್ಟೋರ್ ಮಾಡ್ಕೊಂಡಿದ್ದೆ. ಸೊ ಅಂದ್ರೆ ಇದು ಫಸ್ಟ್ ನಂದೇ ಗಾಡಿ ಬುಲೆಟ್ ನಾನು ರಿಸ್ಟೋರ್ ಮಾಡ್ಕೊಂಡಿದ್ದೆ. ಕ್ಲಾಸಿಕ್ 350 2012 ಮಾಡಲ್. ಸೊ ಈ ಗಾಡಿ ಮೇಲೆ ನನ್ಗೆ ತುಂಬಾ ಎಮೋಷನ್ ಇತ್ತು. ಒಂದು ಏನು ಅಂತಂದ್ರೆ, ನನ್ಗೆ ಆಕ್ಸಿಡೆಂಟ್ ಆದಾಗ ನಂಗೆ ತುಂಬಾ ಲೈಫಲ್ಲಿ ಪಾಠ ಕಲಿಸ್ತು ನನಗೆ. ಸೊ ಆಕ್ಸಿಡೆಂಟ್ ಆದ ಕಾಲ್ ಮುರ್ಕೊಂಡಿದ್ದೆ ನಾನು. ಓಕೆ, ನನ್ನ ರೈಟ್ ಲೆಗ್ ಮುರಿದೋಗಿದ್ದು ಅದು. ಸೊ ಇವಾಗ್ಲೂ ನೋಡಿದೆ, ಬುಲೆಟ್ ಅಲ್ಲೇ ಆಕ್ಸಿಡೆಂಟ್ ಆಗಿತ್ತು ನನಗೆ. ಸೊ ಆಕ್ಸಿಡೆಂಟ್ ಆದಾಗ ನಾನು ಬಿದ್ದಾಗ್ಲೇ ನನಗೆ ಇಮಿಡಿಯೇಟ್ ರಿಯಲೈಸ್ ಆಗಿತ್ತು ನನ್ನ ಕಾಲ್ ಮುರಿದೋಗಿದೆ ಅಂತ. ಎಸ್. ಸೊ ಆ ಆಕ್ಸಿಡೆಂಟ್ ಇಂದ ನನ್ನ ಲೈಫ್ ಅಲ್ಲಿ ಜಾಸ್ತಿ ಪಾಠನೇ ಕಲಿತೆ. ಲೈಫ್ ಒಂಥರ ಅವಾಗ ಏನ್ ಹೇಳ್ತಾರೆ, ಕಂಪ್ಲೀಟ್ ಯೂಟರ್ನೇ ಆಗೋಗಿತ್ತು. ಎಷ್ಟು ಕಷ್ಟಗಳು ಬಂದಿತ್ತು, ನಾನು ಹೆಂಗ್ ಫೇಸ್ ಮಾಡಿ ನಾನು ಹೆಂಗ್ ಹೊರಗೆ ಬಂದಿದ್ದೀನಿ ಅಂತ ಅದು ನನಗೆ ಗೊತ್ತಿದೆ, ನನ್ನ ಕೆಲವು ಕ್ಲೋಸ್ ಫ್ರೆಂಡ್ಸ್ ಗೊತ್ತಿದೆ. ಆಬ್ವಿಯಸ್ಲಿ ನಮ್ಮ ತಂದೆ ತಾಯಿ ಯಾವತ್ತು ನನ್ನ ಕೈ ಬಿಡ್ಲಿಲ್ಲ ಆ ಟೈಮಲ್ಲಿ. ಸೊ ಬಾತ್ರೂಮ್ ಸಹ ಹೋಗಕ್ ಆಗ್ತಾ ಇರ್ಲಿಲ್ಲ, ಅಂತ ಸಿಚುಯೇಷನ್ ಅಲ್ಲಿ ಇದ್ದೆ ನಾನು. ಯಾವಾಗ ಆಗಿದ್ದು ಸರ್? ಸೊ 2013 ಅಲ್ಲಿ ಆಗಿದ್ದು. 13 ಅಲ್ಲಿ. ಸೊ ಅಂತ ಫೇಸ್ ಇಂದ ಹೊರಗೆ ಬಂದಿದ್ದೀವಿ. 12 ಅಲ್ಲಿ ಇದನ್ನ ಬೈಕ್ ತಗೊಂಡಿದ್ದೀವಿ. 13 ಮಾರ್ಚ್ ನನಗೆ ಗೊತ್ತಿರಂಗೆ ಆಕ್ಸಿಡೆಂಟ್ ಆಗಿದ್ದು. 13 ಮಾರ್ಚ್ ಅಲ್ಲಿ ಹೆಂಗಾಯ್ತು ಸರ್? ಮೆಜೆಸ್ಟಿಕ್ ಅಲ್ಲಿ ಹೋಗ್ತಾ ಯಾರೋ ಅಡ್ಡ ಬಂದ್ರು, ಅವಾಯ್ಡ್ ಮಾಡೋಣ ಅಂತ ನಾನು ಬ್ರೇಕ್ ಹಾಕಿ ಕಾಲಿಟ್ಟೆ. ಸೊ ನನ್ನ ಹಿಂದ್ಗಡೆ ಅದು ಇವಾಗ ಆಕ್ಚುಲಿ ನಿಮ್ಗೆ ಅಕ್ಕರ್ಗೆ ಹೋದ್ರೆ ರೈಲ್ವೆ ಸ್ಟೇಷನ್ ಹತ್ರ ಇವಾಗ ರೋಡ್ ಬ್ರಾಡ್ ಆಗಿದೆ, ಅವಾಗ ತುಂಬಾ ಚಿಕ್ಕದಿತ್ತು ರೋಡ್. ಸೊ ಹಿಂದೆ ಒಂದು
ಟ್ರಕ್ ಬರ್ತಾ ಇತ್ತು. ಸೊ ಟ್ರಕ್ ಬ್ಯಾಕ್ ಸೈಡ್ ವೀಲ್ ಹತ್ತು ಬಿಡ್ತು. ಕಟ್ ಮಾಡಕ್ ಹೋದಾಗ ಅದು ಅವ್ರಿಗೂ ಮಿರರ್ ಅಲ್ಲಿ ಕಾಣಿಸಿಲ್ಲ ಅನ್ಸುತ್ತೆ. ಆ ಟ್ರಕ್ ಬ್ಯಾಕ್ ಸೈಡ್ ವೀಲು ನನ್ನ ಕಾಲ್ ಮೇಲೆ ಹತ್ತಿ ನಂದು ಮೂಳೆ ಮುರಿದೋಯ್ತು ಅಲ್ಲೇನೆ ಇನ್ಸ್ಟೆಂಟ್ ಆಗಿ. ಪ್ಲಸ್ ನಂದು ಪಾದಗಳು ಫುಲ್ ಜಜ್ಜ್ ಹೋಗಿತ್ತು ಅವಾಗ. ರಿಕವರ್ ಹೆಂಗಾಯ್ತು ಸರ್ ಇದೆಲ್ಲ? ಸರ್ ರಿಕವರ್ ಆಗೋದಕ್ಕೆ 3 ತಿಂಗಳಾಯ್ತು. ಬೆಡ್ ರೆಸ್ಟ್ ಅಲ್ಲಿ ಇದ್ದೆ. ಸೊ ಬೆಡ್ ರೆಸ್ಟ್ 2 ಆಪರೇಷನ್ ಹೋಗಿದೆ. 2 ಆಪರೇಷನ್ ಆಗಿ ರಿಕವರ್ ಆಗಿದ್ದೀನಿ. ಸೊ ಎಸ್, ರಾಡ್ ಹಾಕಿದ್ರು, K-ವೈರು ಹಾಕಿದ್ರು. ಸೊ ಇದು ಆವಾಗ ಇಟ್ಸ್ ಎ ಚಾಲೆಂಜಿಂಗ್ ಫೇಸ್. ಅದರಿಂದ ಹೊರಗೆ ಬರೋದಕ್ಕೆ ತುಂಬಾ ಕಷ್ಟ ಆಯ್ತು. ಹೊರಗೆ ಬಂದಿದ್ದೀನಿ. ಲೈಫ್ ಮಸ್ಟ್ ಗೋ ಆನ್. ಸೊ ಫಸ್ಟ್ ನಂದೇ ರಿಸ್ಟೋರೇಷನ್ ಮಾಡ್ಕೊಂಡು ನಾನು ಬರ್ತಡೇ ಟೈಮ್ ಮಾಡಿಸ್ಕೊಬೇಕು ಅಂತಾನೆ ಮಾಡಿಸ್ಕೊಂಡಿದ್ದು. ಅದು ನೀವೇ ಮಾಡ್ಕೊಂಡ್ರೆ? ಇಲ್ಲ ನನ್ನ ಫ್ರೆಂಡ್ ಗ್ಯಾರೇಜ್ ಅಲ್ಲೇ ಮಾಡಿಸಿದ್ದು. ಸೊ ನನ್ನ ಫ್ರೆಂಡ್ ಗ್ಯಾರೇಜ್ ಅಲ್ಲಿ ಮಾಡಿಸ್ಕೊಂಡೆ. ಸೊ ರಿಸ್ಟೋರೇಷನ್ ಅಲ್ಲಿಂದ ಐಡಿಯಾಸ್ ಇತ್ತು. ಯಾವಾಗ ನಾನು ಗ್ಯಾರೇಜ್ ಸ್ಟಾರ್ಟ್ ಮಾಡ್ಬೇಕು ಅಂತ ನನ್ನ ಫ್ರೆಂಡ್ ಹೆಲ್ಪ್ ಮಾಡಕ್ ರೆಡಿ ಆಗಿದ್ದ. ಸೊ ರಿಸ್ಟೋರೇಷನ್ ಒನ್ ಆಫ್ ದ ಜಾಬ್. ಸೊ ಜನರಲ್ ಸರ್ವಿಸ್ ಆಗ್ಲಿ, ಆಕ್ಸಿಡೆಂಟ್ ಗಾಡಿಗಳಾಗ್ಲಿ, ಅಥವಾ ಮಿಕ್ಕಿರೋ ಟಿಪಿಕಲ್ ಪ್ರಾಬ್ಲಮ್ಸ್ ಆಗ್ಲಿ, ಒಂದು ರಿಸ್ಟೋರೇಷನ್ ಒಂದು ಪಾರ್ಟ್ ಆಫ್ ಇದು. ರಿಸ್ಟೋರೇಷನ್ಸ್ ಅಂದ್ರೆ ಏನ್ ಮಾಡ್ತೀರಾ ಸರ್? ಯಾಕೆ ರಿಸ್ಟೋರೇಷನ್ ಅಂತ ಏನ್ ಕರಿತೀವಿ? ಆಮೇಲೆ ಅದ್ರಲ್ಲಿ ಏನೇನ್ ಮಾಡ್ತೀವಿ? ಸೊ ರಿಸ್ಟೋರೇಷನ್ ಅಂದ್ರೆ ಬೇಸಿಕಲಿ ನೀವು ನೋಡಿರ್ತೀರಾ, ತುಂಬಾ ಜನ ಗಾಡಿಗಳನ್ನ ನಿಲ್ಸ್ಬಿಟ್ಟಿರ್ತಾರೆ. ಒಂದು ನಿಲ್ಸ್ಬಿಟ್ಟಿರ್ತಾರೆ, ಅದು ಒಂದು ತಾತನ ಕಾಲಿಂದ ಬಂದಿರೋ ಗಾಡಿಗಳು, ಅಥವಾ ಯಾವ್ದೋ ಕಾಲೇಜ್ ಟೈಮಲ್ಲಿ ಎಮೋಷನ್ ಗೆ ಅಂತ ತಗೊಂಡಿರೋ ಗಾಡಿಗಳು ಇರುತ್ತೆ. ಅಥವಾ ಅಪ್ಪ ಕೊಟ್ಟಿರೋ ಗಾಡಿ, ಅಮ್ಮ ಕೊಡ್ಸಿರೋ ಗಾಡಿ, ಅಣ್ಣ ಕೊಡ್ಸಿರೋ ಗಾಡಿ ಅಂತ ಎಷ್ಟೊಂದು ಎಮೋಷನ್ ಫ್ಯಾಕ್ಟರ್ಸ್ ಇರುತ್ತೆ ಅದಕ್ಕೆ ಒಂದು ರಿಸ್ಟೋರೇಷನ್ ಮಾಡಕ್ ಮುಂಚೆ. ಸೊ ಒಂದ್ ಏನಾಗುತ್ತೆ ಅಂತಂದ್ರೆ ಫೈನಾನ್ಷಿಯಲ್ ಆಸ್ಪೆಕ್ಟ್ ನೋಡ್ಕೊಳ್ಬೇಕು ರಿಸ್ಟೋರೇಷನ್ ಮಾಡ್ಬೇಕಂದಾಗ. ಸೊ ಅವರು ಕಾಯ್ತಾ ಇರ್ತಾರೆ ರಿಸ್ಟೋರೇಷನ್ ಮಾಡ್ಬೇಕು, ಇದನ್ನ ಯಾವಾಗ ಹೆಂಗೆ ಮಾಡೋದು ಅಂತ. ಸೊ ಫೈನಾನ್ಷಿಯಲ್ ಆಸ್ಪೆಕ್ಟ್ ಅವ್ರಿಗೆ ಅದು ಮ್ಯಾಚ್ ಆಗ್ಬೇಕು. ಪ್ಲಸ್ ಆ ಎಮೋಷನ್ ಇರಬೇಕು, ಪ್ಯಾಷನ್ ಇರಬೇಕು. ರಿಸ್ಟೋರೇಷನ್ ಅಂದಾಗ ಒಂದು ಎಮೋಷನ್ ಅದಕ್ಕೆ ಅಟ್ಯಾಚ್ ಆಗಿರ್ಬೇಕು. ಪ್ಯಾಷನ್, ನನ್ ಗಾಡಿ ತುಂಬಾ ಚೆನ್ನಾಗಿ ಕಾಣ್ಬೇಕು, ನನ್ ರೋಡ್ ಅಲ್ಲಿ ಹೋದ್ರೆ ನನ್ ಗಾಡಿನೇ ನೋಡ್ಬೇಕು. ಓಕೆ, ಯಾರು ರಿಸ್ಟೋರ್ ಮಾಡ್ಕೊಟ್ಟಿದ್ದು, ಇದು ಇಷ್ಟು ಚೆನ್ನಾಗಿ ರಿಸ್ಟೋರ್ ಮಾಡ್ಕೊಟ್ಟಿದ್ದು, ಅವೆಲ್ಲ ಒಂದು ಆಸ್ಪೆಕ್ಟ್ ಇರುತ್ತೆ. ತುಂಬಾ ಜನಕ್ಕೆ ಅದು ಕ್ರೇಜ್ ಇದೆ. ನೀವು ತುಂಬಾ ಹಳೆ ಕಾಲದಿಂದ ನೋಡ್ಕೊಂಡ್ ಬಂದ್ರೆ ನಿಮ್ಗೆ SD ರೋಡ್ ಕಿಂಗ್ ಆಗ್ಲಿ, ಜಾವಾ ಇಂದ ಆಗ್ಲಿ, ಅಥವಾ ಲ್ಯಾಂಬ್ರಾಟಾ ಆಗ್ಲಿ, ಕೆನೆಟಿಕ್ ಹೋಂಡಾ ಆಗ್ಲಿ, ಒಂದು ಚೇತಕ್ ಆಗ್ಲಿ, ಸೊ ಇದನ್ನೆಲ್ಲ ಒಂದು ಪ್ಯಾಷನ್ ಆಗ್ಲಿ, RX ತುಂಬಾ ಜನಕ್ಕೆ ಅದು ಹೆಂಗೆ ಅಂತಂದ್ರೆ ಕಾಲೇಜ್ ಟೈಮ್ ಅಲ್ಲಿ RX ಅಲ್ಲಿ ಹೋದ್ರೇನೆ ಅದು ಇದು RX ಆಗ್ಲಿ, RX RXZ, ಆಮೇಲೆ 130 100 ಬೆಸ್ಟ್ ಬೈಕ್. ಸೊ ಇದನ್ನ ತುಂಬಾ ಜನ ಏನ್ ಮಾಡಿರ್ತಾರೆ ಅಂತಂದ್ರೆ ನಿಲ್ಸಿರ್ತಾರೆ. ಆಮೇಲೆ ಒಂದು ಟೈಮ್ ಅಲ್ಲಿ ಓಕೆ, ಇವಾಗ ಯಾವ್ದೋ ಒಂದು ಬೋನಸ್ ಬಂತು, ಅಥವಾ ಬೇರೆ ಇನ್ಯಾವುದೋ ಫೈನಾನ್ಷಿಯಲ್ ಸ್ವಲ್ಪ ಚೆನ್ನಾಗಿದ್ದೀವಿ ಅನ್ಸ್ತು. ಇನ್ನೊಂದು ಆಕ್ಚುಲಿ ಏನಾಗುತ್ತೆ ಗೊತ್ತಾ ಸರ್, ಮಾಡಿಸ್ಬೇಕು ಅಂತ ಇರುತ್ತೆ, ಮಾಡೋರ್ ಸಿಕ್ಕಿರೋದಿಲ್ಲ ಸರ್. ಅದು ಕರೆಕ್ಟ್. ನೀವು ದುಡ್ಡು ಇರುತ್ತೆ, ಫೈನಾನ್ಸ್ ಇರುತ್ತೆ, ಅವರಿಗೆ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇರುತ್ತೆ, ಮಾಡೋರ್ ಸಿಕ್ಕಿರೋದಿಲ್ಲ. ಸೊ ನಿಮ್ಮಂತವ್ರು ಸಿಗ್ಬೇಕಲ್ಲಿ. ಇವಾಗ ನೀವು ಸಿಕ್ಕಾದ್ಮೇಲೆ ಏನ್ ಮಾಡ್ತೀರಾ? ಸೊ ನಾವು ಫಸ್ಟ್ ಒಂದು ಅನಾಲಿಸಿಸ್ ಮಾಡ್ತೀವಿ. ಸೊ ರಿಸ್ಟೋರೇಷನ್ ಅಲ್ಲಿ ಏನೇ ಆಗ್ಲಿ ಹೆಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಇಂಜಿನ್ ಹೆಲ್ತ್ ಇಂದ ಚೆಕ್ ಮಾಡೋದು. ಇಂಜಿನ್ ಹೆಲ್ತ್ ಚೆಕ್ ಮಾಡಿ, ಇಂಜಿನ್ ಅಲ್ಲಿ ಕೆಲಸ ಇದೆಯಾ ಇಲ್ವಾ, ಇಂಜಿನ್ ಕಂಪ್ಲೀಟ್ ಓವರ್ ಆಲ್ ಬೇಕಾ ಏನು, ಸೊ ಲೇತ್ ವರ್ಕ್ ಇದೆಯಾ ಏನು, ಅಥವಾ ಹೊಸ ಹೆಡ್ ತರಿಸ್ಬೇಕಾ, ಬೋರ್ ತರಿಸ್ಬೇಕಾ ಏನು, ಎಷ್ಟು ಇಂಪ್ಯಾಕ್ಟ್ ಆಗಿದೆ ಇಂಜಿನ್ ಒಳಗೆ. ಸೊ ಮಿಕ್ಕಿರೋ ಪಾರ್ಟ್ಸ್ನ ಆಮೇಲೆ ಅನಾಲಿಸಿಸ್ ಮಾಡ್ತೀವಿ. ಸೊ ಕ್ರೋಮಿಂಗ್ ಏನಿದೆ, ಪೈಂಟಿಂಗ್ ಏನೇನು ಹೋಗ್ಬೇಕು, ಸ್ಯಾಂಡ್ ಬ್ಲಾಸ್ಟ್ಗೆ ಏನು ಹೋಗ್ಬೇಕು, ಪೌಡರ್ ಕೋಟಿಂಗ್ಗೆ ಏನೇನು ಹೋಗ್ಬೇಕು. ಸೊ ಎಲ್ಲ ಒಂದು ಗಾಡಿ ಕಂಪ್ಲೀಟ್ ಸ್ಟ್ರಿಪ್ ಡೌನ್ ಮಾಡ್ತೀವಿ. ಸೊ ಒಂದು ಗಾಡಿ ತಗೊಂಡಾಗ ಕಂಪ್ಲೀಟ್ ಸ್ಟ್ರಿಪ್ ಡೌನ್ ಆಗಿ ಅದನ್ನ ರೆಸ್ಪೆಕ್ಟಿವ್ ವೆಂಡರ್ಸ್ಗೆ ಕಳಿಸ್ತೀವಿ. ಸೊ ಇದನ್ನ ಕಳ್ಸಕ್ಕೂ ಮುಂಚೆ ನಮ್ಗೆ ಇಂಪಾರ್ಟೆಂಟ್ ಫೈನಾನ್ಸ್, ಸೊ ಎಸ್ಟಿಮೇಷನ್. ಸೊ ಎಸ್ಟಿಮೇಷನ್ ನ ಬರೆದು ಕಳಿಸ್ತೀವಿ. ಓಕೆ, ಬೋರ್ ಕೆಲಸ ಏನಿದೆ, ವಾಲ್ ಕೆಲಸ ಏನಿದೆ, ಆಮೇಲೆ ಕ್ರ್ಯಾಂಕ್ ಶಾಫ್ಟು, ಕ್ಯಾಮ್ ಶಾಫ್ಟು, ಅಥವಾ ಟೈಮಿಂಗ್ ಚೈನ್ ರಿಲೇಟೆಡ್ ಏನೇ ಇದ್ರು ಅದನ್ನ ಆಮೇಲೆ ಮಾಡಿರೋದು. ಅದಕ್ಕಿಂತ ಮುಂಚೆ ಸ್ವಲ್ಪ ಫೈನಾನ್ಷಿಯಲ್ ಇಷ್ಟ ಆಗುತ್ತೆ ಅಂತ ಒಂದು ಬಜೆಟ್ ಕೊಡ್ತೀವಿ. ಆಮೇಲೆ ರಿಸ್ಟೋರೇಷನ್ ಅಲ್ಲಿ ಎಕ್ಸಾಕ್ಟ್ ಬಜೆಟ್ ಯಾವತ್ತೂ ಯಾರು ಹೇಳಕ್ ಆಗಲ್ಲ. ಕಮ್ಮಿನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಇವಾಗ ನಾವು ಪಾರ್ಟ್ಸ್ ಒಂದು 100 ಪಾರ್ಟ್ಸ್ ಲಿಸ್ಟ್ ಬರ್ದಿದ್ರೆ ನನಗೆ 110 ಬೇಕಾಗ್ಬೋದು, 120 ಬೇಕಾಗ್ಬೋದು. ಗಾಡಿಗೆ ಎಷ್ಟು ಬೇಕಾಗುತ್ತೆ ಅನ್ನೋದು ನಮ್ಗೊಂದು ಅಂದಾಜು ಗೊತ್ತಾಗುತ್ತೆ. ಒಂದು ರಫ್ ಫಿಗರ್ಸ್ ಇರುತ್ತೆ, ಆ ರಫ್ ಫಿಗರ್ ಪ್ರಕಾರ ಕೊಟ್ಟಿರ್ತೀವಿ. ಬಟ್ ನಾವು ಕಸ್ಟಮರ್ಗೆ ಹೇಳ್ತೀವಿ, ನಾವು ಈ ತರ ಹಿಂಗ್ ಆಗ್ಬೋದು. ಇವಾಗ ಒಂದೊಂದ್ಸತಿ ರೀಸ್ಟೋರ್ ಮಾಡ್ಬೇಕಂದಾಗ ಪಾರ್ಟ್ ಡ್ಯಾಮೇಜ್ ಆಗುತ್ತೆ, ರನ್ನಿಂಗ್ ಕಂಡೀಷನ್ಗೆ ತರಬೇಕಂದಾಗ ತಿರ್ಗಾ ನಾವು ಹೋಗಿ ತಿರ್ಗಾ ಅದನ್ನ ಎತ್ಕೊಂಡು ಬರ್ಬೇಕು. ವರ್ಕಿಂಗ್ ಇರೋದೇ ಪಾರ್ಟ್ ಡ್ಯಾಮೇಜ್ ಆಗಿರುತ್ತೆ, ಚಾನ್ಸಸ್ ಇದೆ. ಸೊ ಆ ತರ ಸಿಚುಯೇಷನ್ಸ್ ಇರುತ್ತೆ. ಆಮೇಲೆ ಎಸ್ಪೆಷಲಿ ಪೈಂಟಿಂಗ್ ಮಾಡ್ಬೇಕಂದಾಗ ನಾವು ಪೈಂಟಿಂಗ್ ಹೆಂಗೆ ಅಂತಂದ್ರೆ
ನಾವು ಇವಾಗ ರಿಸ್ಟೋರೇಷನ್ಗೆ ನಾವು ಅಮೌಂಟ್ ಇಷ್ಟು ಚಾರ್ಜ್ ಮಾಡಿರ್ತೀವಿ, ನಾಳೆ ದಿನ ಪೈಂಟು 6 ತಿಂಗಳಿಗಾಗ್ಲಿ 1 ವರ್ಷಕ್ಕಾಗ್ಲಿ ಪೈಂಟ್ ಇದಾಗಬಾರ್ದು. ಸೊ ನಾವು ಏನ್ ಪೈಂಟಿಂಗ್ ಮಾಡ್ಕೊಡ್ತೀವಿ ಅದು ಲಾಂಗರ್ ಡ್ಯೂರೇಷನ್ಗೆ ಸರ್ವೈವ್ ಆಗ್ಬೇಕು ಆ ಪೈಂಟಿಂಗ್. ಸೊ ನಾವು ಅದನ್ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತೀವಿ. ನಾವ್ ಯಾವ ಎಂಡರ್ಸ್ ಇಟ್ಕೊಂಡಿದೀವಿ ಅವರು ನಮ್ಗೆ ಅಷ್ಟೇ ಚೆನ್ನಾಗಿ ಮಾಡ್ಕೊಡ್ತಾ ಇದಾರೆ. ಇದ್ರ ತನಕ ಯಾವ್ದೇ ರೀತಿ ತೊಂದರೆಗಳು ಬಂದಿಲ್ಲ. ಆಲ್ಮೋಸ್ಟ್ 23 ಗಾಡಿಗಳು ರಿಸ್ಟೋರ್ ಆಗಿದೆ ನಂಗೆ 1 ವರ್ಷದಲ್ಲಿ. ಸೂಪರ್. ಸೊ ಪೈಂಟಿಂಗ್ ಯಾವತ್ತೂ ತೊಂದರೆ ತೊಂದರೆ ಆಗಿಲ್ಲ. ಅಶ್ವ ಗ್ಯಾರೇಜ್ ಅಂತ ಹೆಂಗೆ ಹೆಸರು ಇದರಿಂದ? ಇದು ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇದೆ, ಏನಕ್ಕೆ ಅಶ್ವ ಹೆಂಗೆ ಬಂತು ಅಂತ. ಸೊ ನಮ್ಗೆ ಕಾಲೇಜ್ ಡೇಸ್ ಅಲ್ಲಿ ಯಾವಾಗ ನನ್ನ ಫ್ರೆಂಡ್ ಸ್ಟೋರಿ ಹೇಳದ್ನಲ್ಲ, ಸೊ ಗಾಡಿ ಓಡಿಸ್ಬೇಕಂದಾಗ ನಮ್ಗೆಲ್ಲ ಏನ್ ಕ್ರೇಜ್ ಇತ್ತು ಅಂತಂದ್ರೆ ಕುದುರೆ ಓಡ್ದಂಗೆ ಓಡ್ಬೇಕು ಗಾಡಿ. ಇದು ಮುಂಚಿನಿಂದಾನು ತುಂಬಾ ನೀವು 90s ಅಥವಾ 80s ಇವ್ರನ್ನೆಲ್ಲ ನೋಡ್ತು ಅಂತಂದ್ರೆ ನನ್ ಗಾಡಿ ಕುದುರೆ ಓಡ್ದಂಗ್ ಓಡುತ್ತೆ ಮಗ. ಸೊ ಅದೇ ಕಾನ್ಸೆಪ್ಟ್. ಸೊ ತುಂಬಾ ಹೆಸರುಗಳು ನಾವು ಹುಡುಕ್ತಾ ಇದ್ವಿ. ರಿಸರ್ಚ್ ಮಾಡ್ಬೇಕಂದಾಗ ಐರನ್ ಮ್ಯಾವ್ರಿಕ್ ಅಂತ ಬಂತು, ಆಮೇಲೆ ಇನ್ನ ಎಷ್ಟೊಂದು ಗ್ಯಾರೇಜ್ ಹೆಸರುಗಳು ಬಂತು. ಸೊ ನನಗೆ ಅಶ್ವ ಅಂತ ಬಂದಾಗ ಗೆಲ್ಲೋ ಕುದುರೆ ಯಾವತ್ತಿದ್ರು. ಸೊ ಇದು ಒಂದು ಸಾಂಸ್ಕ್ರಿಟ್ ವರ್ಡು ಸಹ ಇದು ಆಕ್ಚುಲಿ. ಸೊ ಫೈನಲಿ ನನಗೆ ನನ್ನ ಗ್ಯಾರೇಜ್ ಹೆಸರು ಇಡಬೇಕು ಅಂದಾಗ ಅಶ್ವ ಅಂತಾನೆ ನನಗೆ ಸೂಟೇಬಲ್ ಅನಿಸ್ತು. ಸೊ ಇದ್ರ ಮೇಲೆ ಅಶ್ವ ಗ್ಯಾರೇಜ್ ಅಂತಾನೆ ನಾನು ಒಂದು ಫೈನಲೈಸ್ ಮಾಡಿ ಅದನ್ನೇ ಇಟ್ಟಿದ್ದೀನಿ. ಇನ್ನೊಂದೇನ್ ಗೊತ್ತಾ ಸರ್, ಅಟ್ಯಾಚ್ಮೆಂಟ್ ಇದೆ. ನಮ್ದು ಅನ್ಸುತ್ತೆ ಅಶ್ವ ಅಂತ, ಅದು ಒಳ್ಳೆ ಹೆಸರು ಇಟ್ಟಿದ್ದೀರಾ. ಅದ್ಯಾವ್ದೋ ಇನ್ನೊಂದು ಬೈಕ್ ಯಾವ್ದೋ ಇದು ಹೆಸರು ಗ್ಯಾರೇಜ್ ಹೆಸರು ಬಂತು ಅಂತ ಅಂದ್ರಲ್ಲ, ಐರನ್ ಮ್ಯಾವ್ರಿಕ್. ಐರನ್ ಮ್ಯಾವ್ರಿಕ್ ಬೈಕ್ ಬರಲ್ಲ, ನಮ್ದು ಅನ್ಸೋದಿಲ್ಲ. ಸೊ ಗ್ಯಾರೇಜ್ ಓಪನ್ ಮಾಡಿ ಫಸ್ಟ್ ಡೇ ಹೆಂಗಿತ್ತು ಸರ್? ನರ್ವಸ್ ಇತ್ತು ಸರ್. ನರ್ವಸ್ನೆಸ್, ಆಬ್ವಿಯಸ್ಲಿ ನರ್ವಸ್. ಒಂದೇನೊಂದೇ ಜವಾಬ್ದಾರಿ, ಎಂಪ್ಲಾಯೀಸ್ ಜವಾಬ್ದಾರಿ, ಟೈಮ್ ಟು ಟೈಮ್ ಸ್ಯಾಲ್ರಿ ಕೊಡ್ಬೇಕು. ಓಕೆ, ಸ್ಯಾಲ್ರಿ ಅನ್ನೋದಕ್ಕಿಂತ ಒಂದೊಂದ್ಸತಿ ಎಮರ್ಜೆನ್ಸೀಸ್ ಇರುತ್ತೆ, ಅಡ್ವಾನ್ಸ್ಗಳು ಕೊಡ್ಬೇಕು ನಾವು. ಸೊ ಇದೆಲ್ಲ ಇರುತ್ತೆ. ಪಾರ್ಟ್ಸ್ ಪರ್ಚೇಸ್ ಮಾಡೋರಿಗೆ ವೆಂಡರ್ ಪೇಮೆಂಟ್ಸ್ ಗಳು ಮಾಡ್ಬೇಕು ಟೈಮ್ ಟು ಟೈಮ್. ಸೊ ಇದೆಲ್ಲ ತುಂಬಾ ದೊಡ್ಡ ಜವಾಬ್ದಾರಿ. ಸೊ ಸ್ಯಾಲ್ರಿ ಇದ್ದಾಗ ಇವೆಲ್ಲ ಏನು ಇರ್ಲೇ ಇರ್ಲಿಲ್ಲ ನಮ್ಗೆ. ಸೊ ಇದು ಒಂದು ರೆಸ್ಪಾನ್ಸಿಬಿಲಿಟಿ. ಸೊ ಒಂದು ಬಾಸ್ ಅಂತ ಬಂದಾಗ ಏನಾಗುತ್ತೆ ಅಂತಂದ್ರೆ, ಓಕೆ ನಾನ್ ಬಾಸು, ನಾನು ಇವಾಗ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನಂಗ ಆಗಲ್ಲ. ಸೊ ಜವಾಬ್ದಾರಿ ಎಷ್ಟಾಗುತ್ತೆ ಅಂತಂದ್ರೆ ಅವರು ನಮ್ಮ ಮನೆ ಮಕ್ಳೇನೆ, ಏನೇ ಆದ್ರೂ ಅವ್ರು ನಮ್ಮ ಮನೆ ಮಕ್ಕಳೇ, ಫ್ಯಾಮಿಲಿ ಆಗ್ತಾರೆ. ಸೊ ಅವ್ರದ್ದು ಏನೇ ಇದ್ರು ನಾವು ನೋಡ್ಕೊಳ್ಳೇಬೇಕು. ಸೊ ಆ ಒಂದು ಜವಾಬ್ದಾರಿ ತಗೊಳಕ್ಕೆ ಫೈನಾನ್ಷಿಯಲಿ ನಂಗೆ ಸಪೋರ್ಟ್ ಬೇಕಾಗಿತ್ತು. ಸೊ ಅದನ್ನೆಲ್ಲ ನಾನು ಧೈರ್ಯ ತಗೊಂಡು ಮಾಡಿದೀನಿ. ಸೊ ಏನೇನ್ ಸೇವಿಂಗ್ಸ್ ಇತ್ತು ಎಲ್ಲಾನು ಹಾಕಿ, ಲೈಫ್ ಸೋಲ್ ಅಂಡ್ ಇನ್ವೆಸ್ಟ್ಮೆಂಟ್, ಇದು ಸೇವಿಂಗ್ಸ್ ಎಲ್ಲ ಹಾಕಿ ಇದನ್ನ ನಡೆಸ್ತಾ ಇದ್ದೀನಿ. ದೇವ್ರು ಯಾವತ್ತೂ ಕೈ ಬಿಟ್ಟಿಲ್ಲ ನನಗೆ. ಕಷ್ಟ ಕೊಟ್ಟಿದ್ದಾನೆ ಇಲ್ಲ ಅಂತಲ್ಲ, ಆದ್ರೆ ಮುಂದೆ ಎತ್ತಿದ್ದಾನೆ. ಸೊ ಪ್ರತಿಯೊಂದು ಕಷ್ಟದಿಂದಾನು ನಾನು ಮುಂದೆ ಬಂದಿದ್ದೀನಿ. ಅವ್ನ್ ಕಷ್ಟ ಕೊಡೋದು ಏನಕ್ಕೆ ಅಂತಂದ್ರೆ, ಮೋಸ್ಟ್ ಪ್ರಾಬಬ್ಲಿ ಹಿ ಟೆಸ್ಟ್ ಯು ಸರ್. ಈ ನಮ್ಮನ್ನ ಎಲ್ಲಾರ್ನೂ ವಿಲ್ ಟೆಸ್ಟ್ ಅಸ್. ಅಲ್ಲಿ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ, ಯಾವ ರೀತಿ ನಾವು ಯಾವ ದಾರಿನ ಹುಡುಕ್ತಿವಿ ಅನ್ನೋದ್ರ ಮೇಲೆ ಅವ್ನು ನಮ್ಮನ್ನ ಹಿಡಿಯೋದನ್ನ ಬೇಡವಾ, ಅದನ್ನ ಎತ್ತುತ್ತಾನ ಬಿಡ್ತಾನ ಅನ್ನೋದು ಆಮೇಲೆ ಅಲ್ವಾ? ನೀವು ಆ ಕಷ್ಟದ ಕಾಲದಲ್ಲಿ ಏನು ಒಳ್ಳೇದ್ ಮಾಡಿದೀರ ಅದಕ್ಕೆ ಎತ್ತಿದಾನೆ ಅಂತ ಹೇಳ್ಬೋದು ಸರ್. ಇವಾಗ ಅದೇ ಡಿಫ್ರೆನ್ಸ್ ನೀವು ಹೇಳಿದ್ರಿ. ಸ್ಯಾಲ್ರಿ ತಗೊಳ್ತಾ ಇರ್ಬೇಕಾದ್ರೆ ಏನು ಇರ್ಲಿಲ್ಲ, ಇವಾಗ ನೀವೇ ಸ್ಯಾಲ್ರಿ ಕೊಡ್ಬೇಕು, ಇವಾಗ ಬಿಸ್ನೆಸ್. ಸೊ ಸ್ಯಾಲ್ರಿಡ್ ಪರ್ಸನ್ ಆಗಿರ್ಬೇಕಾದ್ರೂ ಬಿಸ್ನೆಸ್ಗೂ ಏನ್ ಸರ್ ವ್ಯತ್ಯಾಸ? ಅದು ಸ್ಯಾಲ್ರಿಡ್ ಪರ್ಸನ್ಸ್ಗೂ ಟೆನ್ಷನ್ ಇದ್ದೇ ಇರುತ್ತೆ. ಏನಂದ್ರೆ ತಿಂಗಳ ಕೊನೆ ಅಕೌಂಟ್ಗೆ ಕಾಸು ಹೋಗುತ್ತೆ. ಸೊ ಐ ಟಿ ಕಂಪ್ನಿನಲ್ಲಿ ಇದ್ದಾಗ ಏನು 30ನೇ ತಾರೀಕು 31ನೇ ತಾರೀಕು ಇಲ್ಲ 1ನೇ ತಾರೀಕು ಆ ಕಂಪ್ನಿ ಪಾಲಿಸಿ ಪ್ರಕಾರ ನಿಮ್ಗೆ ದುಡ್ಡು ಬಿದ್ದು ಹೋಗುತ್ತೆ. ಅಡಿಷನಲ್ ಸ್ಟ್ರೆಸ್ ಇದ್ದೇ ಇತ್ತು, ಆ ಕೆಲ್ಸದ್ದು ಪ್ರಾಜೆಕ್ಟ್ ಡೆಲಿವರಿ ಆಯ್ತಾ ಇಲ್ವಾ, ಆ ಸ್ಟ್ರೆಸ್ಗಳು ಇದ್ದೇ ಇತ್ತು. ಬಟ್ ಏನೇ ಆದ್ರೂ ನಮ್ಗೆ ಒಂದು ಫ್ರೀ ಟೈಮ್ ಸಿಗೋದು. ಓಕೆ, ಸೊ ಇವಾಗ ಬೇಜಾರಾಯ್ತು ಅಂತಂದ್ರೆ 3 ದಿನ 1 ವಾರ ರಜಾ ಹಾಕ್ಬಿಟ್ಟು ಹೋಗ್ಬಿಡ್ಬೋದು ಎಲ್ ಬೇಕಾದ್ರೂ. ಸೊ ಇವಾಗ ಹಂಗಾಗಲ್ಲ, ಒಂದು ಜವಾಬ್ದಾರಿ. ಸೊ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಸೊ ಸ್ಯಾಲರೀಸ್ ನಮ್ದು ಪಾಲಿಸಿ ಪ್ರಕಾರ ನಾವು 8ನೇ ತಾರೀಕು ಸ್ಯಾಲರಿ ಕೊಡ್ಲೇಬೇಕು, ಅರೇಂಜ್ ಮಾಡ್ಬೇಕು. 1ನೇ ತಾರೀಕಿಂದಾನೇ ನಾನು ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೂತ್ಕೊಂಡಿರ್ಬೇಕು, ಇವ್ರಿಗೆ ಇಷ್ಟು ಕೊಡ್ಬೇಕು, ಇವ್ರಿಗೆ ಇಷ್ಟು ಕೊಡ್ಬೇಕು, ಇವ್ರಿಗೆ ಇಷ್ಟು ಕೊಡ್ಬೇಕು ಅಂತ. ಸೊ ಡಿಫ್ರೆನ್ಸ್ ಅಂತೂ ಇದ್ದೇ ಇದೆ. ಬಟ್ ಬಿಸ್ನೆಸ್ ಪರ್ಸನ್ ಆಗ್ಲೇಬೇಕು ಅಂತಂದ್ರೆ ಈ ರಿಸ್ಕ್ ತಗೊಳ್ಳೇಬೇಕು, ಆ ಮೋಟಿವೇಶನ್ ಇರ್ಬೇಕು, ಆ ಧೈರ್ಯ ಇರ್ಬೇಕು, ಆ ಪ್ಯಾಷನ್ ಇರ್ಬೇಕು. ಆ ಪ್ಯಾಷನ್ ಇಲ್ಲ ಅಂತಂದ್ರೆ ಮುಂದುವರಿಯಕ್ ಆಗಲ್ಲ. ಮುಂದೆ ನಾನು ತಗೊಂಡು ಹೋಗ್ತೀನಿ ಇದನ್ನ. ಸೊ ಅಷ್ಟು ಈಸಿಯಾಗಿ ನಾನು ಇದನ್ನ ಬಿಟ್ಕೊಡಕ್ಕೆ ನಾನು ಮಾಡ್ಲಿಲ್ಲ. ನಾನು ಹಿಂದೆ ತಿರುಗಿ ನೋಡಿದ್ರೆ ಇವಾಗ ಒಂದು ವರ್ಷ 5 ತಿಂಗಳು ಪ್ಲಸ್ ಆಯ್ತು ಅಂತ ಅಂದ್ರೆ ಡಿಸಿಷನ್ ಗುಡ್ ಅನ್ಸುತ್ತಾ, ಏನ್ ಅನ್ಸುತ್ತೆ?
ಡಿಸಿಷನ್ ಗುಡ್ ಇದೆ ಸರ್, ಇನ್ನ ಇಂಪ್ರೂವ್ ಆಗ್ಬೇಕು. ಆಗ್ಲೇಬೇಕು ಎಸ್, ಕಂಪೇರ್ ಟು ಐ ಟಿ ಸೆಗ್ಮೆಂಟ್ ಇವಾಗ ಏನು ಹೋಗ್ತಾ ಇದೆ, ಏನು ಚೇಂಜಸ್ ಚಾಲೆಂಜಸ್ ಹೋಗ್ತಾ ಇದೆ ಅಲ್ಲ ಇವಾಗ ರೀಸೆಂಟ್ ಆಗಿ ಲೇ ಆಫ್ಸ್ ಆಗಿರ್ಬೋದು, ಟರ್ಮಿನೇಷನ್ಸ್ ಆಗಿರ್ಬೋದು. ಎಸ್, ಆ ಪರ್ಟಿಕ್ಯುಲರ್ ಸ್ಟ್ರೆಸ್ ಇಂದ ಇದನ್ನ ಓಪನ್ ಮಾಡಿ ನನಗೆ ಒಂದು ಖುಷಿ ಇದೆ. ಎಸ್, ಬಟ್ ಇದ್ರಲ್ಲೂ ಚಾಲೆಂಜಸ್ ಇದೆ. Yes. ಆ ಚಾಲೆಂಜಸ್ ನ ಬ್ರೇಕ್ ಮಾಡಿ ಬಂದ್ರೇನೆ ಇನ್ನ ಮುಂದಕ್ಕೆ ಬೆಳಿಬಹುದು. ನಾಳೆ ದಿನ ಇನ್ನ 3-4 ಅಶ್ವ ಗ್ಯಾರೇಜ್ ಓಪನ್ ಮಾಡ್ಬೇಕು ಅಂತಂದ್ರೆ ಇದು ನನಗೆ ಇವಾಗ ರೈಟ್ ಟೈಮ್. ಆ ಒಂದು ದೃಢತೆ ಏನ್ ಬೇಕು, ಧೈರ್ಯ, ಆ ಧೈರ್ಯ ಬರ್ತಾ ಇದೆ ನನಗೆ. ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದೆ ಇದ್ರಲ್ಲೂ 1 ವರ್ಷದಲ್ಲಿ. ಕಷ್ಟ ಕಾಲಕ್ಕೆ ನನಗೆ ಕೆಲವೊಂದ್ಸತಿ ಆಗ್ಲೇ ಇಲ್ಲ, ಎಲ್ಲಾ ಡಿಸಿಷನ್ಸ್ ನಾನೇ ತಗೊಳ್ಬೇಕಾಗಿತ್ತು. ದುಡ್ಡು ಹೊಂದ್ಸೋದೇ ಒಂದು ದೊಡ್ಡ ಕಷ್ಟ ಇದ್ರಲ್ಲಿ. ಓಕೆ, ಬಿಸ್ನೆಸ್ ಆಗದೆ ಇರುವಾಗ ನಾನು ಚಾಲೆಂಜಸ್ ತಗೊಂಡು ನಾನು ಮಾಡಿದ್ದೀನಿ. ನಮ್ಮ ಅಪ್ಪ ಅಮ್ಮ ಸಪೋರ್ಟ್ಗಿದ್ರು, ನಡೀತಾ ಇದೆ. ಆ ದುಡ್ಡು ಅರೇಂಜ್ ಮಾಡೋದೇನಿದೆಯಲ್ಲ, ಬಿಸ್ನೆಸ್ ಪರ್ಸನ್ ಇವಾಗ ಕೋಟಿ ದುಡ್ಡಿದ್ರೆ ಏನ್ ಬೇಕಾದ್ರೂ ಅರೇಂಜ್ ಮಾಡ್ಕೊಂಡ್ಬಿಡ್ಬೋದು. ಎಲ್ಲಾ ಇನ್ವೆಸ್ಟ್ಮೆಂಟ್ ಮಾಡಿ ಝೀರೋ ಆಗಿದ್ದಾಗ ಝೀರೋ ಇಂದ ಎದ್ದು ಬರೋದು ತುಂಬಾ ಕಷ್ಟ ಇದೆ. ನಾನು ಝೀರೋನ ನೋಡಿ ನಾನು ಅಲ್ಲಿಂದ ಎದ್ದು ಬರ್ತಾ ಇರೋದು ನಾನು ಇವಾಗ. ಸೊ ಆ ಏನ್ ಬಿದ್ದಿದೆಯಲ್ಲ ಅದು ತುಂಬಾ ಕಷ್ಟ ಕೊಟ್ಟಿದೆ, ಇಲ್ಲ ಅಂತಲ್ಲ, ಬಟ್ ನಾನು ಎದ್ದು ಬರ್ತೀನಿ. ನಾನು ಅದ್ ನಮ್ಗೆ ಕಾನ್ಫಿಡೆನ್ಸ್ ಇದೆ, ಬಂದೇ ಬರ್ತೀವಿ. ಯಾಕಂದ್ರೆ ನಿಮ್ ಕೆಲಸ ಹಂಗಿದೆ, ನನಗೆ ಫುಲ್ ಕಾನ್ಫಿಡೆಂಟ್ ಇದೆ. ಇವಾಗ ಜಂಪ್ ಆದ್ಮೇಲೆ ನಿಮ್ದು ಮೆಕ್ಯಾನಿಕ್ ಫೀಲ್ಡಿಗೆ ಬಂದಾದ್ಮೇಲೆ ಇದು ಥ್ರೆಟ್ ಇದೆಯಾ ಅಥವಾ ಇಂದ ಹೆಲ್ಪ್ ಇದೆಯಾ, ಹೇಗಿದೆ? ಸರ್, ನಮ್ದು ಇನ್ನ ಮ್ಯಾನ್ಯಲ್ ಅಲ್ಲೇ ಇದೆ. ಸಿ, ನಿಮಗೆ ದೊಡ್ಡ ಇಂಡಸ್ಟ್ರೀಸ್ ಅಲ್ಲೆಲ್ಲ ನೋಡಕ್ ಹೋಯ್ತು ಅಂತಂದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಅಲ್ಲಿ ನೋಡಕ್ ಹೋಗ್ಬೇಕು ಅಂದ್ರೆ ರೋಬೋಟಿಕ್ಸ್ ಇದ್ದೇ ಇರುತ್ತೆ. ನಮ್ ಗ್ಯಾರೇಜ್ ಅಥವಾ ವರ್ಕ್ಶಾಪ್ ಅಂತ ಬಂದಾಗ, ಸರ್ವಿಸ್ ಸೆಂಟರ್ ಅಂತ ಬಂದಾಗ EI ಇನ್ನ ಯಾರು ಅಷ್ಟು ಇಂಪ್ಲಿಮೆಂಟ್ ಮಾಡಕ್ ಹೋಗಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಅಲ್ಲಿ ಇದ್ದೇ ಇರುತ್ತೆ. ಎಲ್ಲಾನು ನಿಮ್ಗೆ ಥ್ರೆಡ್ಡಿಂಗ್ ಮಾಡೋದ್ರಿಂದ ಆಗ್ಲಿ, ಒಂದು ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಲ್ಲಿ ನಿಮ್ಗೆ ರೋಬೋಟಿಕ್ಸ್ ಇನ್ಸ್ಟಾಲ್ ಮಾಡ್ಬಿಟ್ಟಿರ್ತಾರೆ. ಸೊ ನಮ್ದಲ್ಲೆಲ್ಲ ಇನ್ನ ಮ್ಯಾನ್ಯುಯಲ್ ಇದೆ. ಸೊ ನಿಮ್ ನೋಡ್ಬೇಕು ಅಂತಂದ್ರೆ ರೋಬೋಟಿಕ್ಸ್ ಗನ್ಸ್ ಯೂಸ್ ಮಾಡ್ತೀವಿ ನಾವು. ಓಕೆ, ರೋಬೋಟಿಕ್ ಗನ್ಸ್ ಇಂದ ನಿಮ್ಗೆ ಮುಂಚೆ ಸ್ಪ್ಯಾನರ್ ಹಾಕಿ ಎಲ್ಲ ಎಫರ್ಟ್ಸ್ ಇರಬೇಕು. ಇವಾಗೆಲ್ಲ ನ್ಯೂಮ್ಯಾಟಿಕ್ಸ್ ಗನ್ ಬಂದಿರುತ್ತೆ. ಸೊ ನ್ಯೂಮ್ಯಾಟಿಕ್ ಯೂಸ್ ಮಾಡಿ ನಾವು ರೋಬೋಟಿಕ್ಸ್ ಯಾವ್ದೇ ರಿಲೇಟೆಡ್ ಯೂಸ್ ಮಾಡ್ತೀವಿ ಅಂತಂದ್ರೆ 10 ನಿಮಿಷದಲ್ಲಿ ಆಗೋ ಕೆಲಸ ನಿಮಗೆ 1-2 ನಿಮಿಷದಲ್ಲಿ ಆಗೋಗಿರುತ್ತೆ. ಸೊ ಟೈಮ್ ಕಮ್ಮಿ ಆಗುತ್ತೆ. ಬಟ್ ನಾವ್ ಇನ್ನ AI ಅಷ್ಟು ಕಾನ್ಸಂಟ್ರೇಟ್ ಮಾಡಕ್ ಹೋಗಿಲ್ಲ. ಆಸ್ ಆಫ್ ನೌ ಕೀಪಿಂಗ್ ಇಟ್ ಸಿಂಪಲ್, ಓಲ್ಡ್ ಸ್ಕೂಲ್. ಸೊ ಓಲ್ಡ್ ಸ್ಕೂಲ್ ಪ್ರಕಾರನೇ ಏನಿದೆ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದೀವಿ. ಫ್ಯೂಚರ್ ಗ್ಯಾರೇಜ್ ಇಂಪ್ರೂವ್ ಆಗ್ಲಿ, ನಮ್ಮ ಗ್ಯಾರೇಜ್ ಅಶ್ವ ಗ್ಯಾರೇಜ್ ಫೇಮಸ್ ಆದ್ಮೇಲೆ ಮಿಕ್ಕಿರೋ ಏನು ಆಸ್ಪೆಕ್ಟ್ ಬಂದಿದೆ ಅದನ್ನೆಲ್ಲ ಡೆವಲಪ್ ಮಾಡ್ಬೇಕು ಅಂತ ಇದೆ. ಸೊ ಇವಾಗ ವಾಟ್ಸಪ್ ಅಲ್ಲಿ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ಸರ್ವಿಸ್ ಸೆಂಟರ್ಸ್ ಇಂದ. ನನ್ ಮುಂದಿನ ಐಡಿಯಾ ಅದಿದೆ, ಕಸ್ಟಮರ್ ಡೇಟಾಬೇಸ್ ಬಿಲ್ಡ್ ಮಾಡಬೇಕು. ಎಸ್, ಸೋಷಿಯಲ್ ಮೀಡಿಯಾ ಬಿಲ್ಡ್ ಮಾಡಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ದು ವಿಡಿಯೋಸ್ ಎಲ್ಲ ಓಡ್ತಾ ಇದೆ. ಎಸ್, ಅದರಿಂದ ಹೆಲ್ಪ್ ಆಗ್ತಾ ಇದೆ. ಬಟ್ ಇನ್ನ ಇಂಪ್ರೆಸಿವ್ ಆಗಿ ಯಂಗ್ಸ್ಟರ್ಸ್ ನ ಅಟ್ರಾಕ್ಟ್ ಮಾಡ್ಬೇಕು. ನಮ್ಮ ಕೆಲಸ ಏನಿದೆ ಅಂತ ಅವ್ರಿಗೆ ಗೊತ್ತಾಗಬೇಕು, ನಾವ್ ಎಕ್ಸಾಕ್ಟ್ಲಿ ಹೆಂಗ್ ಮಾಡ್ತೀವಿ. ಇನ್ನೊಂದು, ಇದು OBD ಇಸ್ ನಥಿಂಗ್ ಬಟ್ ಒಂಥರ AI ಅಂತಾನು ಹೇಳ್ಬೋದಲ್ವಾ? AI ಅನ್ನೋದಕ್ಕಿಂತ ಏನಾಗುತ್ತೆ ಅಂತಂದ್ರೆ, ಪ್ರತಿಯೊಂದು ಗಾಡಿನಲ್ಲಿ ಯಾವ ಸೆನ್ಸರ್ಗೆ ಏನ್ ಇರುತ್ತೆ ಅಂತ ರೀಡ್ ಮಾಡುತ್ತೆ. ಎಲೆಕ್ಟ್ರಿಕ್ ಬೈಕ್ಸ್ ಬರ್ತಾ ಇದೆ ಇವಾಗ. ನೀವು ಎಲೆಕ್ಟ್ರಿಕ್ ಬೈಕ್ ಸರ್ವಿಸ್ ಮಾಡ್ತೀರಾ? ಇನ್ನ ಇಲ್ಲ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಫ್ಯೂಚರ್ ಪ್ಲಾನ್ಸ್ ಇದೆ. ಬಟ್ ಈವನ್ ನಮ್ಮ ಇಂಡಿಯನ್ ಗವರ್ಮೆಂಟ್ ಪುಷ್ ಮಾಡ್ತಾ ಇದೆ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ. ಸೊ ಎಸ್, ಫ್ಯೂಚರ್ ಪ್ರಾಬಬ್ಲಿ ಇಸ್ ಓನ್ಲಿ ವಿತ್ EV. ವೆರಿ ನಿಯರ್ ಫ್ಯೂಚರ್ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಆಲ್ ದೀಸ್ ಪೆಟ್ರೋಲ್ ಬೈಕ್ಸ್ ಮೈಟ್ ಸ್ಟಾಪ್ ಅಂಡ್ ಅದು ಇನ್ನ ಇವಾಗ್ಲೇ ಹೇಳಕ್ ಆಗಲ್ಲ. ಯಾಕೆಂತಂದ್ರೆ ಇಂಡಿಯಾ ಇಸ್ ಎ ಹ್ಯೂಜ್ ಪಾಪ್ಯುಲೇಷನ್. ನಮ್ದು ಪಾಪ್ಯುಲೇಷನ್ ಏನೇ ವಿ ಆರ್ ಬಿಯಾಂಡ್ ಇದು. ನಮ್ ವೆಹಿಕಲ್ಸ್ ಅಷ್ಟೇ ಇದೆ. ಕಂಪ್ಲೀಟ್ ವೈಪೌಟ್ ಅಂತೂ ಇವಾಗ್ಲೇ ಆಗಕ್ ಚಾನ್ಸ್ ಇಲ್ಲ. ಸೊ EVs ಆಲ್ರೆಡಿ ಬಂದಿದೆ, ತುಂಬಾ ಜನ EVಗೆ ಪ್ರಿಫರ್ ಮಾಡ್ತಾ ಇದ್ದಾರೆ. EV ನಲ್ಲಿ ನಿಮಗೆ ಮೇಜರ್ ಪ್ರಾಬ್ಲಮ್ ಬರೋದು ಒಂದೇ ಒಂದು, ಸೊ ದ ಡಿಸ್ಟೆನ್ಸ್ ಯು ಕಾಂಟ್ ಕವರ್ ಇಟ್. ಮ್ಯಾಕ್ಸಿಮಮ್ 80 ಕಿಲೋಮೀಟರ್ಸ್ ಕವರ್ ಮಾಡ್ಬೋದು. ಅಗೇನ್ ಯು ಹ್ಯಾವ್ ಟು ಲುಕ್ ಫಾರ್, ನಿಮಗೆ ಚಾರ್ಜಿಂಗ್ ಸ್ಟೇಷನ್ಸ್ ಇರಬೇಕು, ಆ ಚಾರ್ಜಿಂಗ್ ಪೀರಿಯಡ್ ಇರಬೇಕು. ಎಸ್, ಸೊ ಇವೆಲ್ಲ ಇಂಡಿಯಾನಲ್ಲಿ ಇನ್ನೂ ತುಂಬಾ ಚಾಲೆಂಜಸ್ ಇದೆ. ನಾಟ್ ಇನ್ ನಿಯರ್ ಫ್ಯೂಚರ್ ನನ್ನ ಪ್ರಕಾರ ವಿಲ್ ಬಿ 20 ಇಯರ್ಸ್ ಟೈಮ್ ತಗೊಳುತ್ತೆ. ಯಾಕಂದ್ರೆ ಲಾಂಗ್ ರೈಡ್ಸ್ಗೆಲ್ಲ ಹೋಗ್ಬೇಕು ಅಂತಾನೆ ನಿಮ್ಗೆ ಇರೋ ಅಟ್ ಪ್ರೆಸೆಂಟ್ EV ವೆಹಿಕಲ್ಸ್ ಆಗಲ್ಲ. ಎಸ್, ಸೊ ಹಿಮಾಲಯನ್ ಬರ್ತಾ ಇದೆ EV. ಸೊ ಪ್ರಾಬಬ್ಲಿ ಅದು ರಿಲೀಸ್ ಆದ್ಮೇಲೆ ಅದು ಎಷ್ಟು ಕಿಲೋಮೀಟರ್ ಹೋಗುತ್ತೆ ಏನು ಅಂತ ಎಲ್ಲ ನೋಡ್ಬೇಕು. ಅದು ಬಂದಾದ್ಮೇಲೆ ಹೆಂಗೆ ಗೇಮ್ ಚೇಂಜ್ ಆಗುತ್ತೆ ಅಂತ ನೋಡ್ಬೇಕು. ನೀವು ಸ್ಟಾರ್ಟ್ ಮಾಡ್ಬೇಕಂತ ಏನಾದ್ರು ಪ್ಲಾನ್ಸ್ ಇದೆಯಾ EV ಬೈಕ್ ಸರ್ವಿಸಿಂಗ್? ಎಸ್, ಫ್ಯೂಚರ್ ಅಲ್ಲಿ ಮಾಡ್ಲೇಬೇಕು. ಏನಾದ್ರು ಐಡಿಯಾ ಇದೆಯಾ EV ಬೈಕ್ಸ್ ಮೇಂಟೆನೆನ್ಸ್ ಬಗ್ಗೆ? ಸರ್, ಆಲ್ಮೋಸ್ಟ್ ಎಲ್ಲ ಸೇಮ್ ಏನಂದ್ರೆ ನಮಗೆ
ಅದ್ರಲ್ಲಿರೋ ಸಾಫ್ಟ್ವೇರ್ ನ ನಾವೇನು ಮಾಡಕ್ಕಾಗಲ್ಲ. ಸೊ ECU ಇರುತ್ತೆ ಅಥವಾ ಅದರಲ್ಲಿ ಏನು ಟೆಕ್ನಾಲಜೀಸ್ ಇರುತ್ತೆ ಅದ್ರದ್ದು ಫೈನ್ ಟ್ಯೂನಿಂಗ್ ಎಲ್ಲ ಏನು ಮಾಡಕ್ಕಾಗಲ್ಲ. ಮಿಕ್ಕಿರೋ ಬ್ಯಾಟ್ರೀಸು ಅಥವಾ ಎಲೆಕ್ಟ್ರಿಕಲ್ ಇಶ್ಯೂಸ್ ಚೆಕ್ ಮಾಡ್ಬೋದು. ಬಟ್ ಏನಂತಂದ್ರೆ ವ್ಯಾರಂಟಿ ಇದಾಗುತ್ತೆ ಅಂತ ಅಂದ್ಬಿಟ್ಟು ನಾವಿನ್ನ ಸದ್ಯಕ್ಕೆ ನಾವು ಮಾಡಕ್ ಹೋಗ್ತಾ ಇಲ್ಲ. ಆಮೇಲೆ ಟ್ರೈನಿಂಗು ಕೊಡಿಸ್ಬೇಕು ನಾನು ನನ್ನ ಎಂಪ್ಲಾಯೀಸ್ಗೆ. ನನ್ಗೆ ಗೊತ್ತಿರಂಗೆ ಬ್ಯಾಟ್ರಿ ಒಂದು ಚೆಕ್ ಮಾಡ್ಬೇಕು, ಬ್ರೇಕ್ ಪ್ಯಾಡ್ಸ್. ಸೊ ಅದ್ರಲ್ಲೇ ನೀವು ಆಯಿಲ್ ಚೇಂಜ್ ಇರಲ್ಲ, ಆಯಿಲ್ ಚೇಂಜ್ ಎಲ್ಲ ಏನಿರಲ್ಲ ಅದರಲ್ಲಿ. ಬ್ರೇಕ್ ಪ್ಯಾಡ್ಸ್ ಲೈಫ್ ನೋಡ್ಕೊಳ್ಬೇಕು, ಪ್ಲಸ್ ಬ್ಯಾಟ್ರಿ ಲೈಫ್, ಪ್ಲಸ್ ನಿಮ್ಮ ವಿಸಿಬಿಲಿಟಿಗೋಸ್ಕರ ನಿಮ್ಮ ಇಂಡಿಕೇಟರ್ಸ್, ಹೆಡ್ ಲೈಟ್. ಯಾವ್ದಾದ್ರು ಕಸ್ಟಮರ್ ಒಳ್ಳೆ ಫನ್ನಿಯಸ್ಟ್ ಇನ್ಸಿಡೆಂಟ್ ಬೈಕ್ ಸರ್ವಿಸಿಗೆ ಬಂದಾಗ? ಸರ್ ತುಂಬಾ ಆಗುತ್ತೆ, ಎವ್ರಿಡೇ ಇದ್ದೇ ಇದೆ ನಮ್ಗೆ. ಎವ್ರಿಡೇ ಇಸ್ ಎ ಫನಿ ಮೂಮೆಂಟ್. ಒಂದೊಂದ್ಸತಿ ಅವ್ರಿಗೆ ಏನ್ ಹೇಳ್ಬೇಕು ಅಂತಾನು ಗೊತ್ತಾಗಲ್ಲ. ಪಾಸಿಟಿವ್ ನನಗೊಂದು ಇನ್ಸಿಡೆಂಟ್ ಫನ್ನಿ ಅಂತಂದ್ರೆ ನೆನಪಾಗೋದು, ನಾನೊಂದ್ಸಲ ಬೈಕ್ ಸರ್ವಿಸ್ ಮಾಡಿಸ್ಬೇಕಾರೆ ಒಬ್ರು ಗ್ಯಾರೇಜ್ಗೆ ಸ್ಟಾರ್ಟ್ ಆಗ್ತಿಲ್ಲ ಅಂತ ತಗೊಂಡ್ಬಂದ್ರು. ಫುಲ್ ಎಲ್ಲ ಚೆಕ್ ಮಾಡಿ ಗ್ಯಾರೇಜ್ನವರೆಲ್ಲ ಪೆಟ್ರೋಲ್ ಆಗಿದೆ. ಇವತ್ತು ಬಂದಿರೋ ಗಾಡಿನಲ್ಲೂ ಪೆಟ್ರೋಲ್ ಇಲ್ಲ. ಇದು ಕಾಮನ್ ಆಗಿದ್ರೆ ಇದು ಕಾಮನ್. ಆಮೇಲೆ ಪೆಟ್ರೋಲ್ ಎತ್ತೀರಾ ಅನ್ನೋದು ಕಾಮನ್ ನಮ್ಗೆ. ಅದೊಂದು ಸೊ ಕೆಲವೊಂದ್ಸತಿ ಕ್ಲೀನಿಂಗ್ ಗೆ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಪೆಟ್ರೋಲ್ ಕ್ಲೀನ್ ಮಾಡ್ಬೇಕು, ಪೆಟ್ರೋಲ್ ಅಥವಾ ಡೀಸೆಲ್. ಸೊ ನಾವು ಡೀಸೆಲ್ ತರಿಸಿ ಸ್ಟಾಕ್ ಅಲ್ಲಿ ಇಟ್ಟಿರ್ತೀವಿ ನಾವು. ಕೆಲವನ್ನ ಡೀಸೆಲ್ ಅಲ್ಲಿ ಕ್ಲೀನ್ ಮಾಡ್ತೀವಿ, ಕೆಲವನ್ನ ಪೆಟ್ರೋಲ್ ಅಲ್ಲಿ ಕ್ಲೀನ್ ಮಾಡ್ತೀವಿ. ಕೇಳಿಸ್ಕೊಳ್ಳೇಬೇಕು. ಯು ಟೇಕ್ ಇಟ್ ಆಸ್ ಅ ಫನ್ನಿಯಸ್ಟ್ ಥಿಂಗ್. ಫನಿ ಅನ್ನೋದಕ್ಕಿಂತ ಪಾಸಿಟಿವ್ ಆಗಿ ತಗೊಳ್ಳೇಬೇಕು ಸರ್. ಪಾಸಿಟಿವ್ ಆಗಿ ತಗೊಳ್ಬೇಕು, ಯಾಕಂದ್ರೆ ನಮ್ಗೆ ನಾಳೆ ದಿನ ಅದು ಅವ್ರ ಒಪಿನಿಯನ್ ಚೇಂಜ್ ಮಾಡಕ್ ಆಗಲ್ಲ. ಚೈಲ್ಡ್ಹುಡ್ ಇಂದ ನಾನು ಬೈಕ್ ಕ್ರೇಜ್ ಇದೆಯಾ ಅಥವಾ ಯಾವಾಗಿಂದ ಸ್ಟಾರ್ಟ್ ಆಯ್ತು? ಚೈಲ್ಡ್ಹುಡ್ ಇದ್ದ ಅಂತಂದ್ರೆ ನಾನು ಸೈಕಲ್ ಎಲ್ಲ ಮುಂಚೆನೆ ಕಲ್ಸ್ಬಿಟ್ಟಿದ್ರು ನಂಗೆ ಮನೆಯಲ್ಲಿ. ನಮ್ಮ ಅಮ್ಮನೇ ಕರ್ಕೊಂಡೋಗಿ ಸೈಕಲ್ ಕಲಿಸ್ತಾ ಇದ್ರು. ನಾನು ಅಪ್ಪ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನಮ್ಮಮ್ಮ ಆನೆ ಪಾರ್ಕ್ಗೆ ಕರ್ಕೊಂಡೋಗಿ ಸೈಕಲ್ ಕಲಿಸ್ತಾ ಇದ್ರು. ಆಮೇಲೆ ನಾನೇ ಓಡಾಡಕ್ಕೂ ಶುರು ಹಚ್ಕೊಂಡೆ. ಅದಾದ್ಮೇಲೆ ನಮ್ ಚಿಕ್ಕಪ್ಪ ಲೂನಾ ಇಟ್ಕೊಂಡಿದ್ರು. ಲೂನಾ ಅವಾಗ ಲೂನಾ ಕಲಿಯಕ್ ಸ್ಟಾರ್ಟ್ ಮಾಡಿದೆ. ನಮ್ಮ ಊರಲ್ಲಿ ನಮ್ಮ ಇನ್ನೊಬ್ರು ಚಿಕ್ಕಪ್ಪ TVS ಇಟ್ಕೊಂಡಿದ್ರು ಅವಾಗ. ಸೊ TVS ನ ಓಡ್ಸಕ್ ಶುರು ಹಚ್ಕೊಂಡೆ. ನಮ್ಮ ಊರಿಗೆ ಹೋದಾಗ ಕಾಲೇಜಲ್ಲಿ ಓದ್ಬೇಕಂದಾಗ ನನ್ನ ಫ್ರೆಂಡ್ ಜನಾರ್ದನ್ ಅಂತ, ಅವನು RX ಇಟ್ಕೊಂಡಿದ್ದ, ಶೋಲಿನ್ ಇಟ್ಕೊಂಡಿದ್ದ. ಎಸ್. ಸೊ ಆಮೇಲೆ ಅವಾಗ ನಮ್ಮ ಕಾಲೇಜ್ ಡ್ಯೂರೇಷನ್ ಅಲ್ಲಿ ಹೀರೋ ಬುಕ್ ತುಂಬಾ ಫೇಮಸ್ ಇತ್ತು. ಸೊ ನಾನ್ ಮನೆಯಲ್ಲಿ ತುಂಬಾ ಜಗಳ ಮಾಡಿದೆ, ಇವಾಗ ಏನೇ ಮಾಡು ನೀನ್ ಗಾಡಿ ಕೊಡ್ಸಕ್ ಆಗಲ್ಲ ಅಂತಾನೆ ಹೇಳಿದ್ರು ನನಗೆ. ಸೊ ಅವ್ರು ಹೇಳಿದ್ ಅಷ್ಟೇನೆ, ನೀನ್ ಸಂಪಾದನೆ ಮಾಡ್ಕೊಂಡು ನೀನ್ ಏನಾದ್ರು ಮಾಡ್ಕೊ. ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಇತ್ತು ಮನೆಯಲ್ಲಿ. ಸೊ ನಂದು ಜನಾರ್ದನ್ದು ಗಾಡಿ ನಾನೇನ್ ಮಾಡ್ತಾ ಇದ್ದೆ, ಅವನ್ ಗಾಡಿನ ಎತ್ಕೊಂಡು ಹೋಗೋದು, ಕಲಿಯೋದು, ತಿರ್ಗಾ ಕಾಲೇಜ್ಗೆ ಎತ್ಕೊಂಡ್ ಬಂದು RX 135 ಇತ್ತು, ಕೆನೆಟಿಕ್ ಹೊಂಡಾ ಇತ್ತು ಅವನ ಹತ್ರ, ಶೋಲಿನ್ ಇತ್ತು. ಸೊ ಇದನ್ನೆಲ್ಲ ನಾನು, ಅವನು ಮಂಜುನಾಥ್ ನಗರದಲ್ಲೇ ಇದ್ದಿದ್ದು ಅವಾಗ. ಸೊ ನಂದು ಒಂಥರ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಸೊ ಅವಾಗಿಂದ ಅವ್ನು ಯಾವತ್ತೂ ಗಾಡಿಗೆ ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ. ಸೊ ಅಲ್ಲಿಂದ ಕ್ರೇಜ್ ಸ್ಟಾರ್ಟ್ ಆಯ್ತು. ಆಮೇಲೆ ಪಲ್ಸರ್ ತಗೊಂಡು ನಾನು ಯಾವಾಗ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ದಲ್ಲ, ಸೊ ಟ್ರಾವೆಲಿಂಗ್ ಜಾಸ್ತಿ ಆದಾಗ ನಂಗೆ ಇನ್ನ ಪ್ಯಾಷನ್ ಜಾಸ್ತಿ ಆಗೋಯ್ತು. ಎಸ್. ಅದು 2006 ಅಲ್ಲಿ. ಇದು ಕಾಲೇಜ್ ಟೈಮ್ ಯಾವಾಗ ಸರ್? ಸರ್ 2001 to 2004 ಡಿಪ್ಲೊಮಾ ಆ ಟೈಮ್ ಅಲ್ಲಿ. ಕೆನೆಟಿಕ್ ಹೋಂಡಾ ಬಗ್ಗೆ ನಾವು ಮಾತಾಡ್ಲೇಬೇಕು. ಎಂತ ಗಾಡಿ ಅಲ್ಲ. ಸ್ವಲ್ಪ ರೋಡ್ ಇದು ಕ್ಲಿಯರೆನ್ಸ್ ಕಡಿಮೆ ಇತ್ತು, ಕೆಳಗಡೆ ತಾಕೋದು. ಬಟ್ ಎಂತ ಸೌಂಡ್ ಅದು ಏನ್, ಅದೊಂಚೂರು ಹೇಳಿ. ಅದು ಒಂದು ಟೈಮ್ ಅಲ್ಲಿ ತುಂಬಾ ಹ್ಯಾಪನಿಂಗ್ ಇತ್ತು. ಕೆನೆಟಿಕ್ ಹೋಂಡಾ ತುಂಬಾ ಹುಡುಗಿರಿಗೂ ತುಂಬಾ ಇಷ್ಟವಾದ ಗಾಡಿ ಅದು ಆಕ್ಚುಲಿ. ಕೆನೆಟಿಕ್ ಹೋಂಡಾ ನಮ್ ಗ್ಯಾರೇಜ್ ಅಲ್ಲೂ ಒಂದು ಸೆಮಿ ರಿಸ್ಟೋರೇಷನ್ ಮಾಡ್ಕೊಂಡಿದೀವಿ ರೀಸೆಂಟ್ ಆಗಿ. ಒಂದು 7 ತಿಂಗಳಾಯ್ತು ಅದು ರಿಸ್ಟೋರೇಷನ್ ಮಾಡ್ಕೊಟ್ಟಿದ್ವಿ. ಅಂಕಲ್ಗೆ ತುಂಬಾ ಖುಷಿ ಆಗಿತ್ತು ಅದು. ಸೊ ನಂಗೆ ಗೊತ್ತಿರಂಗೆ 88 ಮಾಡಲ್ ಅನ್ಸುತ್ತೆ. ಎಸ್. ರಿಸ್ಟೋರೇಷನ್ ಮಾಡ್ಕೊಟ್ಟು ಅಂಕಲ್ ಇನ್ನ ಅದನ್ನ ಖುಷಿಯಾಗಿ ಓಡಿಸ್ತಾ ಇದಾರೆ. ನಿಮ್ದು ಮಾಡ್ಲಿ ಯಾವ್ದು ಸರ್? ನಮ್ದೆಲ್ಲ ನಮ್ ಕಾಲೇಜ್ ಫ್ರೆಂಡ್ಸ್ ಲೇಟೆಸ್ಟ್. ನಿಮ್ ಮಾಡ್ಲಿ? ನಂದು 85 ಹುಟ್ಟಿದ್ದ. ಎಸ್, ನಾನು 85 ಮಾಡಲ್. ಟಿಪಿಕಲ್ ಸ್ಕಾರ್ಪಿಯೋ. ನಾವು ಹುಟ್ಟಿ ಆಲ್ಮೋಸ್ಟ್ 3 years ಆದ್ಮೇಲೆ ಬಂದಿರೋ ಗಾಡಿನ ರಿಸ್ಟೋರ್ ಮಾಡಿದೀರಾ. ಓಹ್ ಮಸ್ತ್. ಇದು ನೀವು ಓಡಿಸ್ತಾ ಇದ್ ಕೆನೆಟಿಕ್? ಅದು ನಮ್ ಕಾಲೇಜ್ ಮೆಟ್ದು ಕೆನೆಟಿಕ್. ಸೊ ಬ್ಲಾಕ್ ಕಲರ್. ಸೊ ಅವಾಗ ನಾವು ಅದ್ರಲ್ಲೇ ಕಾಲೇಜಿಗೆ ಬಂಕ್ ಹೊಡಿಯೋದು, ಸಾವಂದುರ್ಗಕ್ಕೆ ಹೋಗೋದು, ಶಿವಗಂಗೆಗೆ ಹೋಗೋದು, ಎಲ್ಲ ಮಾಡಿದೀವಿ. 60 kilometers ಹೋಗೋದಾ? ಎಸ್, ಆರಾಮಾಗಿ ಹೋಗುತ್ತೆ. ಸೂಪರ್. ನಮ್ ಕಾಲೇಜ್ ಮೇಟ್ಸ್ ಜೊತೆ ಸ್ವಲ್ಪ ರೈಡ್ ಹೋಗಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇನಿಷಿಯಲಿ ಬೈಕ್ ರೈಡಿಂಗ್ ಪ್ಯಾಷನ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಇಲ್ಲೇ ನಿಯರ್ ಬೈ ಪ್ಲೇಸಸ್ ಹೋಗ್ತೀವಿ ಎಲ್ಲರೂ. ಸೊ ನಿಯರ್ ಬೈ ಸರೌಂಡಿಂಗ್ ಬೆಟ್ಟಗಳೇನಿದೆ ಅಲ್ಲಿಗೆ ಹೋಗೋದು. ಅಥವಾ ಅವಾಗೆಲ್ಲ ನಮ್ಗೆಲ್ಲ ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂತ ಏನು ಇವಾಗ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ ತುಂಬಾ ಜನ ಗೊತ್ತಾಗುತ್ತೆ. ಅವಾಗೆಲ್ಲ ನಾವು ಹುಡ್ಕೊಂಡು ಹೋಗ್ತಾ ಇದ್ವಿ, ಎಲ್ಲಿ ಹೋಗಿ ಎಲ್ಲಿ ಏನ್ ತಿನ್ನೋದು ಅಂತ. ಸೊ ಶಿವಗಂಗೆ, ಸಾವಂದುರ್ಗ, ಕೋಲಾರ ಸೈಡ್ ಹೋಗ್ತಾ ಇದ್ವಿ ನಾವು.
ಕಾಫಿ ಡೇ ಕಾಫಿ ಡೇ ಮೈಸೂರು ರೋಡ್ ತುಂಬಾ ಫೇಮಸ್ ಇತ್ತು. ಕೋಲಾರ ರೋಡ್ ಅಲ್ಲಿ ಅವಾಗಿಂದ ಇರ್ಲಿಲ್ಲ. ನರಸಾಪುರ ಅನ್ಸುತ್ತೆ, ನರಸಾಪುರದಲ್ಲಿ ಆಮೇಲೆ ಬಂದಿದ್ದು ಕಾಫಿ ಡೇ. ಸೊ ಮದ್ದೂರ್ ಕಾಫಿ ಡೇ ತುಂಬಾ ಫೇಮಸ್ ಇತ್ತು. ತುಂಬಾ ಹಳೇದದು, ತುಂಬಾ ಹಳೇದು. ನಂದಿ ಹಿಲ್ಸ್, ನಂದಿ ಹಿಲ್ಸ್. ಸೊ ನಂದಿ ಹಿಲ್ಸ್ ಹೋಗೋದು, ಇಲ್ಲ ಇನ್ನ ಮುಂದಕ್ಕೆ ಹೋಗೋದು, ಲೇಪಾಕ್ಷಿ ತನಕ ಹೋಗ್ಬಿಟ್ಟು ಬರೋದು. ಸೊ ಇವೆಲ್ಲ ಅವಾಗ ಕಾಲೇಜ್ ಡೇಸ್, ಕಾಲೇಜ್ ಮೇಟ್ಸ್ ಜೊತೆಗೆ ಸ್ಟಾರ್ಟ್ ಆಗಿದ್ದು ಪ್ಯಾಷನ್. ಆಮೇಲೆ ನಮ್ಮ ಕಂಪ್ನಿ ಕೊಲೀಗ್ಸ್ ಜೊತೆಗೂ ಹೋಗಕ್ ಸ್ಟಾರ್ಟ್ ಮಾಡಿದೆ. ಒಂದ್ ಪಾಯಿಂಟ್ ಅಲ್ಲಿ ಸೋಲೋ ರೈಡ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಬಿಟ್ಟು ಸೋಲೋ ರೈಡ್ ಸ್ಟಾರ್ಟ್ ಮಾಡಿದೆ. ಸೊ ಹಂಪಿ ವಾಸ್ ಮೈ ಫೇವರೇಟ್ ಪ್ಲೇಸ್. ಸ್ಪಾಟ್. ಎಸ್, ಗಡ್ಡಿಗೆ ನಾನು ಆಲ್ಮೋಸ್ಟ್ ಒಂದು 18 ವರ್ಷದಿಂದ ಹೋಗ್ತಾ ಇದೀನಿ, ವಿರ್ಪಾಪುರ ಗಡ್ಡಿಗೆ. ಸೊ ಇವಾಗ ಇಲ್ಲ, ವಿರ್ಪಾಪುರ ಗಡ್ಡಿ ಇಲ್ಲ, ಇವಾಗ ಏನೇ ಇದ್ರು ಸಾನಾಪುರ ಅಥವಾ ಬಸಾಪುರ್ಗೆ ಹೋಗ್ಬೇಕಾಗುತ್ತೆ. ಬಟ್ ಗಡ್ಡಿ ಅವಾಗಿದ್ದಾಗ್ಲಿಂದಾನು ನಾನು ಅಲ್ಲಿಗೆ ಹೋಗ್ತಾ. ಏನ್ ಸರ್ ಇದು ಗಡ್ಡಿ ಅಂದ್ರೆ? ಸೊ ಅದು ಟ್ರೈಬಲ್ಸ್ ಇರೋ ಜಾಗ, ಅದು ಹಳೆಯ ಕಾಲದಲ್ಲಿ. ಸೊ ಅದು ಒಂದ್ ಬಂದು ಐಲ್ಯಾಂಡ್ ಆಕ್ಚುಲಿ. ಸೊ ನಿಮ್ಗೆ ಹಂಪಿ ದೇವಸ್ಥಾನ, ವಿರೂಪಾಕ್ಷ ದೇವಸ್ಥಾನ ಈ ಕಡೆ ಇದೆ. ಸೊ ನೀವು ಗಂಗಾವತಿ ಸೈಡ್ ಇಂದ ಬಂದಾಗ ಸಾಣಾಪುರ ಅಂತ ಒಂದ್ ಜಾಗ ಸಿಗುತ್ತೆ. ಸಾಣಾಪುರಿಂದ ನಿಮ್ಗೆ ಐಲ್ಯಾಂಡ್ ಹೋಗ್ಬೇಕು. ಸೊ ಬೇಸಿಕಲಿ ಏನಾಗುತ್ತೆ ಅಂತಂದ್ರೆ ತುಂಗಭದ್ರಾ ಡ್ಯಾಮ್ ಇಂದ ನಿಮ್ಗೆ ವಾಟರ್ ರಿಲೀಸ್ ಆದಾಗ ಅದೊಂದು ಐಲ್ಯಾಂಡ್ ಆಗೋಗುತ್ತೆ ಆಕ್ಚುಲಿ. ಸೊ ಎಲ್ಲಾ ಕಡೆ ನೀರು ಇರುತ್ತೆ. ಸೊ ಆ ಐಲ್ಯಾಂಡ್ ಹೋಗ್ಬೇಕು, ವಾಟರ್ ಕ್ರಾಸಿಂಗ್ ಮಾಡ್ಬಿಟ್ಟೆ ಹೋಗ್ಬೇಕು. ನಿಮ್ಗೆ ವಿರೂಪಾಕ್ಷ ದೇವಸ್ಥಾನದಿಂದ ನೋಡಿದ್ರೆ ನಿಮ್ಗೆ ಈ ಕಡೆ ಕಾಣುತ್ತೆ ಗಡ್ಡಿ. ಎಸ್, ಟೂ ವೀಲರ್ ನ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ಇದ್ರಲ್ಲಿ ಹೋಗ್ಬೇಕಾ ಅಥವಾ ಒಂದು ನೀವು ಗಂಗಾವತಿ ಜಾಗದಿಂದ ಹೋಗೋಂಗಿದ್ರೆ, ಸಾಣಾಪುರ ಕಡೆಯಿಂದ ಹೋಗೋಂಗಿದ್ರೆ ಬೈಕ್ಸ್ ಹೋಗುತ್ತೆ. ಬಟ್ ದೇವಸ್ಥಾನಕ್ಕೆ ನೀವು ಹೋಗ್ಬೇಕು ಅಂದ್ರೆ, ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ತೆಪ್ಪ ತಗೊಂಡು ಹೋಗ್ಬೇಕಾಗುತ್ತೆ. ಎಸ್, ಸೊ ನೀರ್ ಇಲ್ದೇ ಇರುವಾಗ ನಿಮ್ಗೆ ಹಂಗೆ ಹೋಗ್ಬೋದು. ಬಟ್ ಬೈಕ್ ಅಲ್ಲಿ ಹೋಗಕ್ಕಾಗಲ್ಲ. ಬೈಕ್ ನ ನೀವ್ ಏನೇ ಆದ್ರೂ ನೀವು ಇದಕ್ಕೆ ಹಾಕ್ಬೇಕಾಗುತ್ತೆ, ಬೋಟ್ ಇರುತ್ತೆ ಅಲ್ಲಿ, ಆ ಬೋಟ್ ಗೆ ಹಾಕ್ಬಿಟ್ಟು ಬೋಟ್ ಹಾಕೊಂಡು ಹೋಗ್ಬೋದು. ಎರಡೆರಡು ಗಾಡಿ ಹಾಕೊಂಡು ಹೋಗ್ಬೋದು. ನಿಮ್ಗೆ ಸಿಗಂದೂರಲ್ಲಿ ಇರೋ ತರ ನಿಮ್ಗೆ ಫೆರಿ ಅಷ್ಟು ದೊಡ್ಡದೇನಿಲ್ಲ ಅಲ್ಲಿ. ಚಿಕ್ಕ ಬೋಟ್ಸ್ ಇರುತ್ತೆ, ಅದ್ರಲ್ಲಿ ಒಂದ್ 2 ಗಾಡಿ ಹಾಕೊಂಡು ಹೋಗ್ಬೋದು. ನಮ್ಮ ಕೃಷ್ಣದೇವರಾಯ ಟೈಮ್ ಇಂದ ಅದು ತುಂಬಾ ಫೇಮಸ್. ರಾಮಾಯಣ ರಿಲೇಟೆಡ್ ತುಂಬಾ ಸ್ಟೋರೀಸ್ ಇದೆ ಅಲ್ಲಿ. ಅಂಜನಾದ್ರಿ ಬೆಟ್ಟ ಅಲ್ಲೇ ಇರೋದು. ಸೊ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾನು ತುಂಬಾ ಹೋಗ್ತಾ ಇದ್ದೆ ಹಂಪಿಗೆ. ಸೊ ಅಲ್ಲಿಂದ ನನಗೆ ಜಾಸ್ತಿ ಕ್ರೇಜ್ ಆಯ್ತು. ಆಮೇಲೆ ಎಲ್ಲ ಜಾಸ್ತಿ ಫಸ್ಟ್ 200 ಕಿಲೋಮೀಟರ್ ಹೋಗಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಆಮೇಲೆ 500, ಆಮೇಲೆ 1000, 2000, 3000 ಕಿಲೋಮೀಟರ್ಸ್ ಎಲ್ಲ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಸೋಲೋ ರೈಡ್ಸ್ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ರೆ ಯಾವಾಗ ಸ್ಟಾರ್ಟ್ ಮಾಡಿದ್ದು ಸೋಲೋ ರೈಡ್ಸ್? ನಾನು ಆಲ್ಮೋಸ್ಟ್ 2006-7 ಅಲ್ಲೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ. ತುಂಬಾ ಜಾಗಗಳಿಗೆ ಹೋಗಿ ಬಂದೆ. ಸೊ ಪಲ್ಸರ್ ಅಲ್ಲೇ ಓಡ್ ಬಂದಿದ್ದೀನಿ. ಪಲ್ಸರ್ ಆಲ್ಮೋಸ್ಟ್ ನಾನು ಒಂದು 60,000 ಓಡಿಸಿದ್ದೆ ಪಲ್ಸರ್ ನಾನು ಕೊಡೋಕ್ ಮುಂಚೆ, ಬುಲೆಟ್ ತಗೊಳಕ್ ಮುಂಚೆ. ಬುಲೆಟ್ ಅಲ್ಲಿ ಆಲ್ಮೋಸ್ಟ್ ಒಂದು 2 ಲಕ್ಷ ಮೇಲೆ ಟ್ರಾವೆಲ್ ಮಾಡಿದೀನಿ ನಾನು. ಸೊ ನಾನು ವಿಸ್ಟಾಮ್ ಆಲ್ಮೋಸ್ಟ್ ಒಂದು 60,000 ಟಚ್ ಆಗ್ತಾ ಇದೆ ಇವಾಗ. ಸೊ ವಿಸ್ಟಾಮ್ ತಗೊಂಡು 4 ವರ್ಷ ಆಯ್ತು. 4 ವರ್ಷ ಆಯ್ತು. ಸೊ ಬುಲೆಟ್ ಅಲ್ಲಿ ನನಗೆ ರೈಡು ಅಂತಂದ್ರೆ ನನಗೆ ಬಾಂಬೆಗೆ ಹೋಗ್ಬಿಟ್ಟು ಬಂದಿರೋದೆಲ್ಲ ನನಗೆ ತುಂಬಾ ಜ್ಞಾಪಕ ಇದೆ. ನೀವು ಇದುವರೆಗೂ ಹೋಗಿ ಬಂದಿರೋದ್ರಲ್ಲಿ ಯಾವ್ದು ನಿಮ್ ಫೇವ್ರೇಟ್ ರೈಡ್? ಸರ್ 2 ಜಾಗ ನನಗೆ ತುಂಬಾ ಇಷ್ಟವಾದದ್ದು. ಒಂದು ರನ್ ಆಫ್ ಕಚ್. ಓಕೆ, ರನ್ ಆಫ್ ಕಚ್ ನಾನು ವಿಸ್ಟಾಮ್ ಅಲ್ಲೇ ಮಾಡಿದ್ದು. ಸೊ 10 ದಿನ ಟ್ರಾವೆಲ್ ಮಾಡಿದ್ದೆ ನಾನು ಅವಾಗ. ಬೆಂಗಳೂರಿಂದಾನೇ ಹೋಗಿ ಬೆಂಗಳೂರಿಂದಾನೇ ಅಂದ್ರೆ ಬೆಂಗಳೂರಿಗೆ ವಾಪಸ್ ಬಂದಿರೋದು, ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್. ಸೊ ರನ್ ಆಫ್ ಕಚ್ ವಾಸ್ ಮೈ ಅಲ್ಟಿಮೇಟ್ ಜರ್ನಿ. ಅದು ನನ್ನ ದೊಡ್ಡ ಲಾಂಗ್ ಜರ್ನಿ. ಆವಾಗ ಆಲ್ಮೋಸ್ಟ್ 5,000 ಕಿಲೋಮೀಟರ್ ಮಾಡಿದ್ದೆ ನಾನು. ಸೊ ಗುಜರಾತ್ ಅಂದ್ರೆ ಇಲ್ಲಿಂದ ಹೋಗ್ಬೇಕಂದಾಗ ಪ್ಲಾನ್ ಮಾಡ್ಕೊಂಡೇ ಹೋಗಿದ್ದೆ. ಇಲ್ಲಿಂದ ಹುಬ್ಳಿನಲ್ಲಿ ಸ್ಟೇ ಮಾಡಿ, ನೆಕ್ಸ್ಟ್ ಕೊಲ್ಲಾಪುರಲ್ಲಿ ಸ್ಟೇ ಮಾಡಿ, ಕೊಲ್ಲಾಪುರ ಲಕ್ಷ್ಮಿ ನೋಡ್ಕೊಂಡು, ಬಾಂಬೆನಲ್ಲಿ 2 ದಿನ ಸ್ಟೇ ಮಾಡಿ, ಹೋಗ್ತಾ ಪುಣೆನಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರನ್ನ ಮೀಟ್ ಮಾಡ್ಬೇಕಾಗಿತ್ತು. ಅವ್ರನ್ನ ಮೀಟ್ ಮಾಡಿ ಬಾಂಬೆಗೆ ಹೋಗಿ, ಬಾಂಬೆಯಿಂದ ಆಮೇಲೆ ಗುಜರಾತ್ಗೆ ಹೋಗಿದ್ದು, ಅಹಮದಾಬಾದ್ಗೆ ಹೋಗಿ, ವಡೋದ್ರಾಗ ಹೋಗಿ, ವಡೋದ್ರಾಯಿಂದ ರನ್ ಆಫ್ ಕಚ್ ಹೋಗಿದ್ದು. ಸೊ ರನ್ ಆಫ್ ಕಚ್ಚಲ್ಲೂ ನಾನು ಜಾಗ ಚೂಸ್ ಮಾಡಿತ್ತು. ನನ್ಗೊಬ್ಬನಿಗೆ ಸೋಲೋ ಟೆಂಟ್ ಬೇಕು ಅಂತ ಅನ್ಬಿಟ್ಟು ಇಂಡಿಯನ್ ಗವರ್ಮೆಂಟ್ ಏನ್ ಆರ್ಗನೈಸ್ ಮಾಡ್ತಾರೋ ಆ ಟೆಂಟ್ ಅಲ್ಲೇ ನಾನು ಇದ್ದಿದ್ದು. ಸೊ 34% ಎಕ್ಸ್ಟ್ರಾ ಪೇ ಮಾಡ್ಬೇಕಾಯ್ತು ನಾನು ಸೋಲೋ ಇರ್ಬೇಕಾಗಿದ್ದಕ್ಕೆ. ಸೊ ನಿಮ್ಗೆ ಅಲ್ಲಿ ಫೆಸ್ಟಿವಲ್ ಆಗುತ್ತೆ, ಪ್ರತಿ ವರ್ಷ ರನ್ ಆಫ್ ಕಚ್ ಫೆಸ್ಟಿವಲ್ಸ್ ಆಗುತ್ತೆ. ಸೊ ನಾನು ಆ ಫೆಸ್ಟಿವಲ್ ಟೈಮ್ಗೆ ಹೋಗಿದ್ದು. ನವೆಂಬರ್ ಟು ಫೆಬ್ರವರಿ ನಡೆಯುತ್ತೆ. ಸೊ ಫುಲ್ ಮೂನ್, ನಾನ್ ಫುಲ್ ಮೂನ್ 2 ಸೀಸನ್ ಅದರಲ್ಲಿ. ಸೊ ಫುಲ್ ಮೂನ್ ಅಂದ್ರೆ ಪ್ಯಾಕೇಜ್ ಜಾಸ್ತಿ ಆಗೋಗುತ್ತೆ. ಸೊ ನಾನ್ ಫುಲ್ ಮೂನ್ ಅಂದ್ರೆ ಪ್ಯಾಕೇಜ್ ಕಮ್ಮಿ ಆಗುತ್ತೆ. ನಾನ್ ಫುಲ್ ಮೂನ್ ಟೈಮ್ ಅಲ್ಲಿ ಹೋಗಿದ್ದು, ನನಗೆ ರೀಸನಬಲ್ ಆಗಿ ವರ್ಕೌಟ್ ಆಯ್ತು. ಸೊ ಇದು ನನ್ನ ಫೇವ್ರೇಟ್ ಜಾಗ. ಸೊ ಅಲ್ಲಿ ನೀವು ನೋಡ್ಬೇಕಾಗಿರೋದು ಇಂಪಾರ್ಟೆಂಟ್, ಸಾಲ್ಟ್ ಲೇಕ್ ಅನ್ನೋದು ಒಂದು, ಮ್ಯಾಗ್ನೆಟಿಕ್ ಹಿಲ್ ಅಲ್ಲೂ ಇದೆ. ಸೊ ಮ್ಯಾಗ್ನೆಟಿಕ್ ಹಿಲ್ ಒಂದು, ರೋಡ್ ಟು ಹೆವೆನ್ ಅಂತ ಒಂದಿದೆ. ಸೊ ನಿಮ್ಗೆ ಕಚ್ಚಿಂದ ನಿಮ್ಗೆ ಮುಂದಕ್ಕೆ ಹೋದಾಗ 34 ಅಥವಾ 35 ಕಿಲೋಮೀಟರ್ಸ್ ಒಂದೇ ಸ್ಟ್ರೈಟ್ ರೋಡ್ ಇದೆ. ಎಸ್, ಅದು ಧೋಲಾವೀರ ಕನೆಕ್ಟ್ ಆಗುತ್ತೆ. ಸೊ ನಿಮ್ಗೆ ಲೆಫ್ಟ್ ಅಲ್ಲಿ ನೋಡಿದ್ರು ಪಾಕಿಸ್ತಾನ್ ಬಾರ್ಡರ್, ರೈಟ್ ಫುಲ್ ಇಂಡಿಯಾ. ಸೊ ನೀವು ಆ ಮಧ್ಯದ ರೋಡ್ ಅಲ್ಲಿ ಹೋಗ್ತೀರಾ. ಸೊ ನಾನು ಹೋದಾಗ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು, ನಾನು ಒಬ್ನೇ ಇದ್ದೆ ಆ ರೋಡ್ ಅಲ್ಲಿ.
ಸೊ ಅದು ವಂಡರ್ಫುಲ್ ಜರ್ನಿ. ಅದನ್ನ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಆ 34-35 ಕಿಲೋಮೀಟರ್ಸ್ ಏನು ಜರ್ನಿ ಮಾಡಿದೆ, ಅದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ತುಂಬಾ ಟಿಪಿಕಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ನಾನು ಒಂದು ಟ್ರೈಬಲ್ ಜಾಗಕ್ಕೆ ಹೋಗಿದ್ದೆ ಕೊಡನಾಡಲ್ಲಿ. ಅಲ್ಲಿ ಆಲ್ಮೋಸ್ಟ್ ಒಂದು 10 ಟ್ರೈಬಲ್ಸ್ ಇದಾರೆ. ಅದರಲ್ಲಿ ಒಂದು ಟ್ರೈಬಲ್ಸ್ ಹತ್ರ ಹೋಗಿ ನಾನು 3 ದಿನ ಇದ್ದೆ, ತೋಡಾ ಟ್ರೈಬಲ್ಸ್ ಅಂತ. ಸೊ ಅದು ಅವ್ರ ಪ್ರಾಪರ್ ಟಿಪಿಕಲ್ ಹಟ್ ಇರುತ್ತೆ ಅವ್ರದ್ದು, ಅವ್ರ ಇದ್ರ ಪ್ರಕಾರನೇ ಆ ಹಟ್ಟಲ್ಲಿ ಹೋಗಿ ಒಬ್ನೇ ಕಾಡಲ್ಲಿ ಇದ್ದೆ ನಾನು. ವೆಲ್ಕಮಿಂಗ್ ಇರ್ತಾರ, ವೆಲ್ಕಮಿಂಗ್ ಗೆಸ್ಟ್ ಇರ್ತಾರೆ, ಫೋನ್ ಅಲ್ಲಿ ಕೋಆರ್ಡಿನೇಟ್ ಮಾಡ್ಬೇಕು. ಆಮೇಲೆ ಕಾಡಲ್ಲಿ ಹೋಗೋದ್ಮೇಲೆ ನೆಟ್ವರ್ಕ್ ಸಿಗಲ್ಲ, ಅವ್ರ ಲ್ಯಾಂಗ್ವೇಜ್ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗುತ್ತೆ. ಸೈನ್ ಲ್ಯಾಂಗ್ವೇಜ್ ಅಲ್ಲಿ 3 ದಿನ ಅವ್ರ ಜೊತೆ ಕಾಲ ಕಳೆದಿದ್ದೀನಿ. ಅವರ ಮನೆಯಲ್ಲೇ ಹೋಗಿ ಅವರ ಕಲ್ಚರ್ ಪ್ರಕಾರ ಇದ್ದು ಬಂದಿದ್ದೀನಿ. ಸೊ ಲ್ಯಾಂಗ್ವೇಜ್ ಸ್ವಲ್ಪ ಕಷ್ಟ ಆಗುತ್ತೆ. ತಮಿಳು, ಕನ್ನಡ, ತೆಲುಗು ಎಲ್ಲ ಮಿಕ್ಸೆಡ್ ಇರುತ್ತೆ ಅವ್ರದ್ದು, ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಬಟ್ ಬಾಡಿ ಲ್ಯಾಂಗ್ವೇಜ್ ಸೈನ್ಸ್ ಅಲ್ಲಿ ಅವ್ರಿಗೂ ಗೊತ್ತಾಗುತ್ತೆ. ಅವ್ರದೇ ಮನೆಯಲ್ಲಿ ಹೋಗಿ ಅವರ ಇದ್ರ ಪ್ರಕಾರನೇ ನೀವು ಬ್ರೇಕ್ಫಾಸ್ಟ್ ಮಾಡಬೇಕು, ಊಟನೂ ಅವ್ರ ಇದ್ರ ಪ್ರಕಾರನೇ ಮಾಡಬೇಕು, ಡಿನ್ನರ್ ಸಹ ಅವ್ರ ಮನೆಯಲ್ಲೇ ಹೋಗಿ ಮಾಡಬೇಕು. ಆಮೇಲೆ ಒಂದೊಂದು ಲಂಚ್ ಅಥವಾ ಡಿನ್ನರ್ ಆಗಲಿ ಅಥವಾ ಬ್ರೇಕ್ಫಾಸ್ಟ್ ಆಗಲಿ ಒಂದೊಂದು ಮನೆಗೆ ಹೋಗ್ಬೇಕು. ಈ ಸ್ಪೆಸಿಫಿಕ್ ಜಾಗ ನಾನು Airbnb ನಲ್ಲಿ ಹುಡುಕಿ ಹೋಗಿದ್ದು ನಾನು. ಯಾವಾಗ ಹೋಗಿದ್ರಿ ಸರ್? ಇದಾಯ್ತು ಒಂದು ಆಲ್ಮೋಸ್ಟ್ ಒಂದು 8 ವರ್ಷದ ಹಿಂದೆ ಹೋಗಿದ್ದು ನಾನು. ಯಾಕಂದ್ರೆ ಒಂದು ಮದ್ವೆಗೆ ಹೋಗಿದ್ದೆ ನಾನು. ಊಟಿ ಕಲ್ಚರ್ ಪ್ರಕಾರನೇ ಕೊಡನಾಡ ಇಂತ ಮುಂಚೆ ಕೋತಗಿರಿ ಸಿಗುತ್ತೆ ನಿಮ್ಗೆ. ಸೊ ಕೋತಗಿರಿನಲ್ಲಿ ಟಿಪಿಕಲ್ ಆ ಟ್ರೈಬಲ್ಸ್ ಇದ್ರ ಕಲ್ಚರ್ ಪ್ರಕಾರನೇ ಮದ್ವೆ ಆಗುತ್ತೆ. ನಿಶಾ ಅಂತ ನನ್ನ ಒಬ್ರು ಫ್ರೆಂಡ್ ಇದ್ರು IBM ಅಲ್ಲಿ. ಅವ್ರ ಮದ್ವೆಗೆ ಹೋದಾಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಈ ಕಲ್ಚರ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅನ್ಬಿಟ್ಟು ಆಮೇಲೆ ಫುಲ್ ಸ್ಟಡಿ ಮಾಡಿ ನಾನು ತಿರ್ಗಾ ಆಮೇಲೆ ಇನ್ನೊಂದ್ಸತಿ ಡೀಟೇಲಿಂಗ್ ಆಗಿ ಅವ್ರ ಕಲ್ಚರ್ ಹೆಂಗಿತ್ತು. ಇವಾಗ ನನಗೆ ಇನ್ನೊಂದು ಕ್ವೆಶನ್ ಅದ್ರಲ್ಲಿ ನನಗೆ ಬಂದಿದ್ದು ಅಂದ್ರೆ, ಇವಾಗ ಅಲ್ಲಿ 15 ಮನೆ ಇರುತ್ತೆ ಅಂತ ಅಂದ್ರೆ, ಆ 15 ಮನೆನವರುನು ಎಲ್ಲ ಆ ಮನೆಯವರು ಎಲ್ಲಾರು ಊಟಕ್ಕೆ ಅಲ್ಲಿ ಬರ್ತಾರೆ ಅಥವಾ ಇಲ್ಲ ಇಲ್ಲ ಅವ್ರವ್ರ ಮನೆಯಲ್ಲಿ ಅಡುಗೆ ಮಾಡ್ಕೊತಾರೆ, ತಿಂಡಿಗೆ ಇಲ್ಲಿ ಊಟಕ್ಕೆ ಇಲ್ಲಿ ಅಂತ ಒಂದೊಂದ್ ಮನೆಗೂ ಹೋಗ್ಬೇಕು. ಅದು ಒಂಥರ ಒಳ್ಳೇದಲ್ವಾ? ಯಾಕಂದ್ರೆ ಡಿವೈಡ್ ಆಗುತ್ತೆ. ಈವನ್ ಕೊಡೋದು ದುಡ್ಡುನು. ಸೊ 3 ದಿನಕ್ಕೆ ನಾನು ಆಲ್ಮೋಸ್ಟ್ 15 ಮನೆಗೂ ನಾನು ಹೋಗಿ ಊಟ ಮಾಡಿದ್ದೆ. ಆಮೇಲೆ ಆಬ್ವಿಯಸ್ಲಿ ಕಾಡಿರೋದ್ರಿಂದ ಪ್ರಾಣಿಗಳದ್ದು ಸೈಟಿಂಗ್ಸ್ ಆಗುತ್ತೆ. ಸೊ ನಾನು ಹೋದಾಗ ಎಕ್ಸ್ಪೀರಿಯನ್ಸ್ ಏನಾಗಿತ್ತು ಅಂತಂದ್ರೆ, ಅದು ಟೈಗರ್ ಇರೋ ಡೆನ್ಸಿಟಿ ಅದನ್ನು. ಸೊ ಟೈಗರ್ ಇರೋ ಡೆನ್ಸಿಟಿಯಿಂದ ಒಂದು ರೀಸೆಂಟ್ ಆಗಿ ಹಂಟ್ ಆಗಿತ್ತು ಆಕ್ಚುಲಿ ಡಿಯರ್. ಸೊ ಆ ಡಿಯರ್ ಹಂಟ್ ನಾವು ಆಕ್ಚುಲಿ ನನಗೆ ಅವ್ರು ಕರ್ಕೊಂಡೋಗಿ ತೋರಿಸಿದ್ರು. ನನಗೆ ಸ್ಮೆಲ್ ಮೂಲಕ ಅವರು ಕಂಡುಹಿಡಿತಾರೆ. ಆ ಸ್ಮೆಲ್ ಬರುತ್ತೆ ಆಕ್ಚುಲಿ ಅವ್ರಿಗೆ. ಆ ಸ್ಮೆಲ್ ಅಲ್ಲಿ ನನಗೆ ಕರ್ಕೊಂಡೋಗಿ ಕಾಡೊಳಗೆ ಕರ್ಕೊಂಡೋಗಿ ತೋರಿಸಿ, ಎಸ್ ಇಲ್ಲಿ ಹಂಟಿಂಗ್ ಆಗಿದೆ ನೋಡಿ ಅಂತ ಅಂದ್ಬಿಟ್ಟು ಆ ಹಂಟ್ ನಾನು ನೋಡ್ಕೊಂಡು ಬಂದಿದ್ದೆ ನಾನು ಡಿಯರ್. ಅವ್ರ ಫುಡ್ ಹ್ಯಾಬಿಟ್ಸ್ ಹೆಂಗಿತ್ತು ಸರ್ ಟ್ರೈಬಲ್ ಪೀಪಲ್? ಸರ್ ಅವ್ರದ್ದು ಪ್ಯೂರ್ ವೆಜಿಟೇರಿಯನ್ ಅವರು. ಸೊ ಅವ್ರಿಗೆ ಅವರ ಕಲ್ಚರ್ ಪ್ರಕಾರ ಅವರು ನಾನ್ ವೆಜ್ ತಿನ್ನೋಂಗಿಲ್ಲ. ಅವ್ರ ದೇವ್ರು ಆಕ್ಚುಲಿ ಎಮ್ಮೆ. ಆಮೇಲೆ ಅಲ್ಲಿ ನಿಮ್ಗೆ ಕೋತಗಿರಿ ಅಥವಾ ಕೊಡನಾಡಲ್ಲೆಲ್ಲ ಹೋದ್ರೆ ನಿಮ್ಗೆ ಬೈಸನ್ಸ್ ಎಲ್ಲ ಜಾಸ್ತಿನೇ ಇದೆ. ಓಕೆ, ಇಂಡಿಯನ್ ಗಾರ್ ಅಥವಾ ಬೈಸನ್ಸ್ ಅಂತ ಏನ್ ಕರಿತೀವಿ ಅದೆಲ್ಲ ನಿಮ್ಗೆ ರೋಡ್ ಅಲ್ಲೇ ಸಿಗುತ್ತೆ ಆಕ್ಚುಲಿ. ಸೊ ಅವ್ರ ಕಾಡ್ ಎಮ್ಮೆ ಆಕ್ಚುಲಿ ಅವ್ರಿಗೆ ಅದು ದೇವರು. ಸೊ ತೋಡಾ ಟ್ರೈಬಲ್ಸ್ ಅಂತ ಹುಡುಕಿದ್ರೆ ಅದು ಅವ್ರದ್ದು ಕಲ್ಚರ್ದು ಫುಲ್ ಹಿಸ್ಟ್ರಿನೇ ಸಿಗುತ್ತೆ ನಿಮ್ಗೆ. ಅವ್ರ ಹಾಕೋ ಬಟ್ಟೆ, ಅವ್ರ ಹಾಕೋ ಆರ್ನಮೆಂಟ್ಸ್ ಇಂದ ಹಿಡಿದು ಎಲ್ಲ ಚೇಂಜಸ್ ಇರುತ್ತೆ. ಸೊ ಇದು ಅಲ್ಲಿ ಯಾರಾದ್ರೂ ಒಬ್ರು ಟ್ರಾನ್ಸ್ಲೇಟರ್ ಸಿಗ್ತಾರ? ಯೂಶಲಿ Airbnb ಅವ್ರು ಇರ್ತಾರೆ. ಬಟ್ ನಾನು ಹೋಗಿ ಜಾಗದಲ್ಲಿ ನೆಟ್ವರ್ಕ್ ಇರ್ಲಿಲ್ಲ, ಟ್ರಾನ್ಸ್ಲೇಟರ್ ಇರಲಿಲ್ಲ. ಸೊ ಸೈನ್ ಲ್ಯಾಂಗ್ವೇಜ್ ಅಲ್ಲೇ ತರಕಾರಿ ಏನ್ ಬೇಕು ಅಂತ ಹೇಳಿದ್ರೆ ಅವ್ರು ಅದ್ರ ಪ್ರಕಾರ ಮಾಡೋರು. ಎಲ್ಲಿಗಾದ್ರು ಹೋಗ್ಬೇಕು ಅಂತಂದ್ರೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ತೋರಿಸ್ತಾ ಇದ್ದೆ. ವಾಟರ್ ಫಾಲ್ಸ್ ಗೆ ಎಲ್ಲ ಕರ್ಕೊಂಡು ಹೋಗ್ತಾರೆ ಅವರೇನೆ. ಫುಡ್ ಹ್ಯಾಬಿಟ್ಸ್ ವೆಜಿಟೇರಿಯನ್ ಅಂತಂದ್ರೆ ಅದ್ರಲ್ಲಿ ಅವ್ರು ಹೆಂಗೆ ಅಡ್ಗೆ ಎಲ್ಲ ಹೆಂಗ್ ಮಾಡೋದು, ಆಮೇಲೆ ಏನ್ ತರಕಾರಿಗಳನ್ನ ಯೂಸ್ ಮಾಡ್ತಾ ಇದ್ದಾರೆ? ಸೊ ಕಾಡಲ್ಲಿ ಏನ್ ಸಿಗುತ್ತೋ ಅವ್ರಿಗೆ ಅದೇ ತರಕಾರಿ, ಅಂತ ಡಿಫ್ರೆನ್ಸ್ ಏನು ಇರ್ಲಿಲ್ಲ. ಬಟ್ ಫುಡ್ ಟೇಸ್ಟ್ ಸ್ವಲ್ಪ ಡಿಫರ್ ಇರುತ್ತೆ. ರೈಸ್ ಇರುತ್ತೆ, ಚಪಾತಿನೂ ಇರುತ್ತೆ, ದೋಸೆನೂ ಇರುತ್ತೆ. ದೋಸೆ ನಾರ್ಮಲ್ ಫುಡ್, ನಾರ್ಮಲ್ ಫುಡ್ ಅವ್ರು ಪ್ರಿಪೇರ್ ಮಾಡೋ ರೀತಿ ಚೇಂಜ್ ಇರುತ್ತೆ. ನಮ್ ಕರ್ನಾಟಕದಲ್ಲಿ ನಮ್ದು ಒಂದು ಕಲ್ಚರ್ ಡಿಫ್ರೆಂಟ್ ಇರುತ್ತೆ, ಇಲ್ಲಿ ಅಲ್ಲಿಂದ ಒಂಥರ ಡಿಫ್ರೆಂಟ್ ಇರುತ್ತೆ. ಯಾವ್ದ್ರಲ್ಲಿ ಪ್ರಿಪೇರ್ ಮಾಡ್ತಾ ಇದ್ರು? ಓಲೆನಲ್ಲಿ ಸರ್. ಒಲೆ ಅಲ್ಲ, ಇದು ಸೌದೆ ಒಲೆನಾ? ಸೌದೆ ಒಲೆ. ಸೊ ಅಲ್ಲಿಂದ ನಾನು ಹೋಗಿದ್ದ ಟೈಮಲ್ಲಿ ಅವ್ರಿಗಿನ್ನ ಗ್ಯಾಸ್ ಸ್ಟವ್ ಅದೆಲ್ಲ ಅಷ್ಟು ಆಪ್ಷನ್ಸ್ ಇರ್ಲಿಲ್ಲ. ಇನ್ನ ಸೌದೆ ಒಲೆನಲ್ಲಿ ಅವ್ರು ಅಡಿಗೆ ಮಾಡೋರು. ಸೊ ಇದರಿಂದ ಏನಾಗುತ್ತೆ, ಟೇಸ್ಟ್ ಇನ್ನ ಚೆನ್ನಾಗಿ ಸಿಗುತ್ತೆ ಆಕ್ಚುಲಿ. ಹೌದು, ಸೌದೆ ಒಲೆ ಒಳ್ಳೆ ಟೇಸ್ಟ್. ಎಲೆಕ್ಟ್ರಿಸಿಟಿ ಇತ್ತು ಸರ್ ಅಲ್ಲಿ? ಎಲೆಕ್ಟ್ರಿಸಿಟಿ ಇತ್ತು, ಪವರ್ ಕಟ್ಸ್ ಜಾಸ್ತಿ ಇರುತ್ತೆ. ಬಟ್ ಎಲೆಕ್ಟ್ರಿಸಿಟಿ ಬಂದಿತ್ತು 2-3 ಕಡೆ
ಕಂಬಗಳೆಲ್ಲ ಬಲ್ಪ್ಗಳಿತ್ತು ಅಷ್ಟೇ, ಅದು ಬಿಟ್ರೆ ಜಾಸ್ತಿ ಇಲ್ಲ. ರಾತ್ರಿ ಹೊತ್ತೆಲ್ಲ ನಾವು ಗ್ಯಾಸ್ ಲೈಟ್ ಯೂಸ್ ಮಾಡ್ತಾ ಇದ್ವಿ, ಇಲ್ಲ ಮಾಮೂಲಿ ಕ್ಯಾಂಪ್ ಫೈರ್ ಹಾಕೋದು. ಕ್ಯಾಂಪ್ ಫೈರ್ ಹಾಕಿ ನಾವು ಮಲ್ಕೊಂತಾ ಇದ್ದಿದ್ದು. ಮಲ್ಗೋದು ಎಲ್ಲಿ ಮಲಗ್ತಾ ಇದ್ರಿ? ಇವಾಗ ಹೆಂಗಿರ್ತಾ ಇತ್ತು ಸರ್? ಅವ್ರದೇ ಒಂದು ಟಿಪಿಕಲ್ ಹಟ್ ಇರುತ್ತೆ. ಎ ಬೇಸ್ಡ್ ಫ್ರೇಮ್ಸ್ ಇವಾಗ ಎಲ್ಲಾ ಕಡೆ ಕಾಮನ್ ಆಗಿದೆ, ಬಟ್ ಅವ್ರದ್ದು ಯು ಬೇಸ್ಡ್ ಹಟ್ ಇರುತ್ತೆ. ಅದು ಅವ್ರ ಟಿಪಿಕಲ್ ಕಲ್ಚರ್. ಅದು ಅವ್ರ ಟೆಂಪಲ್ ಇರೋದು ಅದೇ ಪ್ರಕಾರನೇ, ಅದೇ ಶೇಪ್ ಅಲ್ಲಿ ಇರೋದು ಅದರಲ್ಲೇ. ಸೊ ಹಟ್ಟುನು ಅವ್ರು ಅದೇ ಟೈಪ್ ಡಿಸೈನ್ ಮಾಡಿದ್ರು. ಒಂದು ನಮ್ಮ ಹಳೆ ಕಾಲದ್ದು ಫೋಲ್ಡೇಬಲ್ ಬೆಡ್ ಬರ್ತಾ ಇತ್ತು ನಿಮಗೆ. ಸೊ ಫೋಲ್ಡೇಬಲ್ ಬೆಡ್. ಸೊ ಅದಾದ್ಮೇಲೆ ಒಂದು ನಾರ್ಮಲ್ ಹಾಸಿಗೆ ಇತ್ತು, ಒಂದು ದಿಂಬು ಅಷ್ಟೇ. ಹಿಂದ್ಗಡೆ ಒಂದು ಬಾತ್ರೂಮ್. ಇದು ಟಾಯ್ಲೆಟ್ಸ್ ಎಲ್ಲ ಹೆಂಗೆ? ಅದೇ ನೇಚರ್ ಇದ್ರ ಪ್ರಕಾರನೇ ಬಿಲ್ಡ್ ಮಾಡಿದ್ರು. ಹೊಸ ಬಾತ್ರೂಮ್ ಅವಾಗ ಕನ್ಸ್ಟ್ರಕ್ಷನ್ ಇನ್ನ ನಡೀತಾ ಇತ್ತು, ಇವಾಗ ಮೋಸ್ಟ್ಲಿ ಇನ್ನ ಡೆವಲಪ್ ಆಗಿರುತ್ತೆ. ಇಂಡಿಯನ್ ಸ್ಟೈಲ್, ವೆಸ್ಟರ್ನ್ ಸ್ಟೈಲ್ ಅದೇ ಅವಾಗ ಮಾಡ್ತಾ ಇದ್ರು, ಅದನ್ನೆಲ್ಲ ಮಾಡ್ಬೇಕು ಅಂತ. ಯಾಕಂದ್ರೆ ಕೆಲವರಿಗೆಲ್ಲ ವೆಸ್ಟರ್ನ್ ಸ್ಟೈಲ್ ಬೇಕಾಗುತ್ತೆ, ಹೆಲ್ತ್ ಇಶ್ಯೂಸ್ ಇತ್ತು ಅಂತಂದ್ರೆ ಎಲ್ಲ ಮಾಡ್ತಾ ಇದ್ರು ಅವಾಗ. ನಾನು ಬಾಂಬೆಗೆ ಹೋಗಿ ಪಂಚಗಿಣಿಗೆ ಹೋಗಿದ್ದೆ. ಸೊ ಪಂಚಗಿಣಿ ಸ್ಟಾರ್ ಗ್ರೇಸಿಂಗ್ ವಾಸ್ ವೆರಿ ಮಚ್ ಫೇಮಸ್ ಪಂಚಗಿಣಿನಲ್ಲಿ. ಸೊ ಅದು ನನಗೆ ತುಂಬಾ ಇದು ಗುಜರಾತ್ ಇಂದ ಬರ್ತಾ ಮಾಡಿದ್ದು ಪಂಚಗಿಣಿ. ಕಚ್ಚಿಗೆ ಹೋಗಿ ವಾಪಸ್ ಬರ್ತಾ ಮಾಡಿದ್ದು. ಇನ್ನ ಮೋಸ್ಟ್ ಮೆಮೊರೇಬಲ್ ಅಂತಂದ್ರೆ ನಾನು ಎಸ್ಪೆಷಲಿ ಫಾರೆಸ್ಟ್ ಹೋದಾಗ ಅನ್ಎಕ್ಸ್ಪೆಕ್ಟೆಡ್ ಸ್ಪಾಟಿಂಗ್ಸ್, ಆಮೇಲೆ ಅನಿಮಲ್ ಸ್ಪಾಟಿಂಗ್ಸ್. ಸೊ ಇದು ಮೋಸ್ಟ್ ಮೆಮೊರೇಬಲ್. ಸೊ ಯಾವತ್ತು ಆಬ್ವಿಯಸ್ಲಿ ಟೈಗರ್ ಅಂತೂ ಸ್ಪಾಟ್ ಆಗಿಲ್ಲ ಬೈಕಲ್ಲಿ ಹೋಗ್ಬೇಕಂದಾಗ. ಲೆಪರ್ಡ್ ತುಂಬಾ ದೂರದಿಂದ ಸ್ಪಾಟ್ ಆಗಿದೆ ನನಗೆ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋದಾಗ. ಸೊ ಇದೆಲ್ಲ ಮೋಸ್ಟ್ ಮೆಮೊರೇಬಲ್. ಸೋಲೋ ರೈಡ್ಗೆ ಹೋಗ್ಬೇಕು ಅಂದ್ರೆ ನೀವು ಅದನ್ನ ಒಂಚೂರು ಹೇಳಿದ್ರಿ, ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಆ ಪ್ರಿಪರೇಷನ್ ಅಲ್ಲಿ ಏನೇನ್ ಇರುತ್ತೆ ನಿಮ್ ಪ್ರಿಪರೇಷನ್ಸ್? ಸರ್ ನಂದು ಪ್ರಿಪರೇಷನ್ಸ್ ಅಲ್ಲಿ ಫಸ್ಟ್ ಗಾಡಿಗೆ ಇಂಪಾರ್ಟೆಂಟ್ ಸರ್ವಿಸ್. ಸೊ ಲಾಂಗ್ ಜರ್ನಿಗೆ ನಿಮ್ಗೆ ಗಾಡಿ ಫುಲ್ ಚೆಕ್ಅಪ್ ಆಗಿರ್ಲೇಬೇಕು. ಗಾಡಿ ಫುಲ್ ಕಂಡೀಷನ್ ನೋಡ್ಕೊಂಡು ಹೋಗ್ಬೇಕು. ಲಗೇಜ್ ಪ್ಯಾಕಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆಲ್ ವೆದರ್ ಕಂಡೀಷನ್ಸ್ಗೆ ನಿಮ್ಮ ಹತ್ರ ರೈಡಿಂಗ್ ಗೇರ್ಸ್ ಇರ್ಲೇಬೇಕು. ಸೊ ಮಳೆ ಆಗ್ಲಿ ಬಿಸಿಲಾಗ್ಲಿ ಎರಡಕ್ಕೂ ರೆಡಿ ಇರಬೇಕು. ನಿಮ್ಮ ಹೆಲ್ತ್ ಹ್ಯಾಬಿಟ್ಸ್ ಎಷ್ಟು ಕಂಟ್ರೋಲ್ ಅಲ್ಲಿ ಇಟ್ಕೊಂತೀರಾ ಅಷ್ಟು ಒಳ್ಳೇದು. ಸೊ ನಂದು ರೈಡಿಂಗ್ಸ್ ಯಾವಾಗ್ಲೂ ಲಾಂಗ್ ಸ್ಟ್ರೆಚ್ ಅಂತಂದ್ರೆ ನಾನು 500 ಕಿಲೋಮೀಟರ್ಸ್ ನಾನು ಒಂದು ಡೆಸ್ಟಿನೇಷನ್ ರೀಚ್ ಆಗ್ಲೇಬೇಕು. ಸೊ ನಾನು ಅದ್ರ ಪ್ರಕಾರ ಸ್ಟೇಸ್ ಬುಕ್ ಮಾಡ್ಕೊಂತೀನಿ. ನಾನ್ ಬಂದು ಸ್ವಲ್ಪ ಹಾಸ್ಟೆಲ್ಸ್ ಅಲ್ಲಿ ಇರೋದು ಜಾಸ್ತಿ ನಾನು. ಸೊ ಹಾಸ್ಟೆಲ್ಸ್ ಹೋದಾಗ ಜಾಸ್ತಿ ಜನನು ಮೀಟ್ ಆಗ್ತಾ ಇದ್ದೆ. ಸೊ ಡಿಫ್ರೆಂಟ್ ಕಂಟ್ರೀಸ್ ಇಂದ ಬರೋರು. ಸೊ ನಾನು ಅವ್ರನ್ನೆಲ್ಲ ಮೀಟ್ ಆಗ್ತಾ ಇದ್ದೆ ಜರ್ನಿಗೆ ಹೋದಾಗ. ಸೊ ಹಾಸ್ಟೆಲ್ಸ್ ನ ಬುಕ್ ಮಾಡ್ಕೊಂತ ಇದ್ದೆ ಅದ್ರ ತಕ್ಕನಾಗಿ. ಸೊ ಇವಾಗ ಹಾಸ್ಟೆಲ್ಸ್ ಬುಕಿಂಗ್ ನಿಮ್ಗೆ ಏನು ತುಂಬಾ ಕಷ್ಟ ಇಲ್ಲ, ಹಾಸ್ಟೆಲ್ಸ್ ಸಿಕ್ಬಿಡುತ್ತೆ ಎಲ್ಲಾ ಕಡೆನು. ಸೊ ಅದ್ರ ಪ್ರಕಾರ ಜರ್ನಿ ಇಂಪಾರ್ಟೆಂಟ್. ಸೊ ಪ್ರಾಪರ್ ರೆಸ್ಟ್, 7 to 8 hours ನಿಮ್ ಬಾಡಿ ರೆಸ್ಟ್ ಕೇಳುತ್ತೆ. ಹಂಗಂತ ಅಂದ್ಬಿಟ್ಟು ನೀವು 1000 ಕಿಲೋಮೀಟರ್ಸ್ 2000 ಕಿಲೋಮೀಟರ್ಸ್ ಮಾಡಕ್ಕೂ ಆಗಲ್ಲ. ತುಂಬಾ ಜನ ಮಾಡ್ತಾರೆ. ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಲಾಂಗರ್ ಜರ್ನಿನಲ್ಲಿ ಹೋದಾಗ 10 ದಿನ 1 ತಿಂಗಳು ಜರ್ನಿಗೆ ಹೋದಾಗೆಲ್ಲ ನಿಮ್ ಬಾಡಿ ತಗೊಳಲ್ಲ. ಸೊ ನಿಮ್ ಬಾಡಿ ಪ್ರಾಪರ್ ರೆಸ್ಟ್ ಅಲ್ಲಿ ಇರ್ಬೇಕು. ಸೊ ಇದೇ ಜರ್ನಿಗೆ ಬಂದಾಗ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಲ್ಲಿ ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಮಾಡಿದೀನಿ. ಸೊ 9000 ಕಿಲೋಮೀಟರ್ಸ್ ಮಾಡ್ಬಿಟ್ಟು ಬಂದೆ. ಸೊ ಲಡಾಖ್ ಮಾಡ್ಲೇಬೇಕು ಅಂತ ನನ್ನ ಅಲ್ಟಿಮೇಟ್ ಡ್ರೀಮ್ ಇತ್ತು. ಸೊ ಇದು IT ಕಂಪ್ನೀಸ್ ಅಲ್ಲಿ ತುಂಬಾ ಸತಿ ಪ್ರಯತ್ನ ಪಟ್ಟೆ, ರಜಾ ಕೊಡ್ಲಿಲ್ಲ ನನಗೆ. ಸೊ ಗ್ಯಾರೇಜ್ ಓಪನ್ ಮಾಡಾದ್ಮೇಲೆ ನಂಗೆ ಅದೊಂದು ಖುಷಿ, ಅದನ್ನ ಅಚೀವ್ ಮಾಡ್ಬಿಟ್ಟು ಬಂದೆ ಅಂತ. ಸೊ ಇಲ್ಲಿಂದ 30 days ಪ್ಲಾನ್ ಮಾಡ್ಕೊಂಡು ಪ್ರಾಪರ್ ಎಕ್ಸಿಕ್ಯೂಷನ್ ಮಾಡಿ ಸೋಲೋ ಮಾಡಿದೆ. ಒಂದು 13 ದಿನದ ಪ್ಯಾಕೇಜ್ ತಗೊಂಡಿದ್ದೆ ನಾನಲ್ಲಿ. ಅದನ್ನ ನಾನು ಚಂಡೀಗಢ್ ಮಾತ್ರ ಅದು ರೈಡಿಂಗ್ ಗ್ರೂಪ್ ಅಲ್ಲಿ ಇದ್ದೆ. ರೈಡಿಂಗ್ ಗ್ರೂಪ್ ಅಲ್ಲಿ ಇದ್ದೆ. ಮಿಕ್ಕಿದ್ದೆಲ್ಲ ನಾನು ಸೋಲೋನೇ ಟ್ರಾವೆಲ್ ಮಾಡಿದ್ದು. ಸೊ ಇಲ್ಲಿಂದ ಬ್ಯಾಂಗ್ಳೂರಿಂದ ಜರ್ನಿ ಸ್ಟಾರ್ಟ್ ಮಾಡಿ ತಿರ್ಗಾ ಚಂಡೀಗಢ್ ಆದ್ಮೇಲೆ ಚಂಡೀಗಢ್ ಅಂದ್ರೆ ಹಿಮಾಚಲ್ ಫುಲ್ ಕವರ್ ಮಾಡಿ ಚೈನಾ ಬಾರ್ಡರ್ ತನಕ ಹೋಗಿ ನಾನು ದಿಕ್ಚುಮ್ ಆಗ್ಲಿ ಶಿಪ್ಕಿಲಾ ಆಗ್ಲಿ ಅದನ್ನೆಲ್ಲ ನೋಡ್ಕೊಂಡು ತಿರ್ಗಾ ನಾವು ಎಷ್ಟು ಪಾಸ್ಗಳಿದೆ ಅದನ್ನೆಲ್ಲ ಪಾಸ್ಗಳನ್ನೆಲ್ಲ ಮಾಡಿ ಗಾತಾ ಲೂಪ್ಸ್ ಆಗಿರ್ಬೋದು, ಪೊತಿಲಾ ಪಾಸ್ ಆಗಿರ್ಬೋದು, ಕಾರ್ದುಂಗ್ಲಾ ಆಗಿರ್ಬೋದು, ಉಮಿಂಗ್ಲಾ ಆಗಿರ್ಬೋದು, ಇದನ್ನೆಲ್ಲ ಅಚೀವ್ ಮಾಡಿ ಜನ್ಸ್ಕಾರ್ ವಾಸ್ ಮೈ ಫೇವ್ರೆಟ್ ಪ್ಲೇಸ್. ಸೊ ಜನ್ಸ್ಕಾರ್ನು ನಾವು ಅಚೀವ್ ಮಾಡಿ ಬಂದಿರೋದು. ಸೊ ಅದಾದ್ಮೇಲೆ ನಿಮ್ಗೆ ನಾನು ಚಂಡೀಗಢ್ ಬಂದಾದ್ಮೇಲೆ ಅಮೃತ್ಸರ್ಗೆ ಹೋದೆ. ನೀವು ಮತ್ತೆ ಸೋಲೋ? ನಾನು ತಿರ್ಗಾ ಸೋಲೋ ಕಂಟಿನ್ಯೂ ಮಾಡಿದೆ. ಅಮೃತ್ಸರ್ಗೆ ಹೋಗಿ ಅಮೃತ್ಸರ್ ಟೆಂಪಲ್, ಗೋಲ್ಡನ್ ಟೆಂಪಲ್, ಗೋಲ್ಡನ್ ಟೆಂಪಲ್ ಮಾಡಿ ಅಲ್ಲಿಂದ ನಾನು ಅಮೃತ್ಸರಿಂದ ಕೊನೆಗೆ ಅತಾರಿ ಬಾರ್ಡರ್ಗೂ ಹೊರಟು ಬಂದೆ. ಸೊ ಅತಾರಿ ಬಾರ್ಡರ್ಗೆ ಹೋಗಿ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ಗೆ ಹೋಗಿ ಅಲ್ಲಿಂದ ರಿಟ್ರೀಟ್ ಏನ್ ನಡೀತೆ ಅದನ್ನ ನೋಡಿ ಬಂದು ತಿರ್ಗಾ ಕೆಳಗೆ ಜೈಪುರಿಂದ ಕೆಳಗೆ ಇಳ್ಕೊಂಡು ಸೊ 3-4 ಟೆಂಪಲ್ ಕವರ್ ಮಾಡ್ಬೇಕಾಗಿತ್ತು. ಮಹಾಕಾಲ್ ಟೆಂಪಲ್ ವಾಸ್ ಮೈ ಬಿಗ್ಗೆಸ್ಟ್ ಡ್ರೀಮ್. ಓಕೆ, ಮಹಾಕಾಲ್ ಟೆಂಪಲ್ ನೋಡ್ಕೊಂಡ್ ಬಂದೆ. ಶಿರ್ಡಿನೂ ಕವರ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಈ 3-4 ಟೆಂಪಲ್ ಎಲ್ಲ ಕವರ್ ಆಯ್ತು. ಸೊ ಜೈಪುರ್ ಒಂದ್ ಸ್ವಲ್ಪ ಜಾಗಗಳು ಕವರ್ ಮಾಡ್ಕೊಂಡ್ ಬಂದೆ. ಸೊ ಹಿಂಗೆ ಹೋಗ್ತಾ ಹೈದರಾಬಾದ್, ನಾಗ್ಪುರ್, ಪೆಂಚ್ ಫಾರೆಸ್ಟ್ ಮೇಲೆ ಹೋಗಿ ನೀವು ಮುಂದಕ್ಕೆ
ನಾಗ್ಪುರ್ ಕನೆಕ್ಟ್ ಆಗ್ತೀರಾ. ನಾಗ್ಪುರಿಂದ ಮೇಲೆ ನೀವು ಮಥುರಾಗ್ ಹೋಗ್ತೀರಾ, ಮಥುರಾ ಸಹ ನೋಡ್ಕೊಂಡ್ ಬಂದಾಯ್ತು. ಸೊ ಮಥುರಾ ನೋಡಿ ಆಗ್ರಾಗ್ ಹೋಗಿ, ಆಗ್ರಾ ತಾಜ್ ಮಹಲ್ ನೋಡಿ ಬಂದಾಯ್ತು. ಸೊ ತಾಜ್ ಮಹಲ್ ಇಂದ ನೆಕ್ಸ್ಟ್ ಡೆಲ್ಲಿ, ಡೆಲ್ಲಿಯಿಂದ ಚಂಡೀಗಢ್, ಚಂಡೀಗಢದಿಂದ ನಾವು ಮತ್ತೆ ಮನಾಲಿ ಅದನ್ನೆಲ್ಲ. ಗ್ರೂಪ್ ಜೊತೆ ಎಸ್. ಸ್ಪೇರ್ ಪಾರ್ಟ್ಸ್ಗಳನ್ನ ಏನಾದ್ರು ನೀವು ಜೊತೆಲಿ ತಗೊಂಡ್ ಹೋಗ್ತೀರಾ? ಸರ್ ಯೂಶಲಿ ನನ್ನ ವಿಸ್ಟಮ್ ನಾನು ಏನ್ ಮಾಡಿದ್ದೆ ಅಂತಂದ್ರೆ ಅಡಿಷನಲ್ ಕ್ಲಚ್ ಕೇಬಲ್, ಅಡಿಷನಲ್ ಥ್ರಾಟ್ಲ್ ಕೇಬಲ್ ಎರಡು ಫಿಕ್ಸ್ ಮಾಡ್ಸ್ಕೊಂಡ್ಬಿಟ್ಟಿದ್ದೆ. ಪ್ಲಸ್ ಹೋಗಕ್ ಮುಂಚೆ ಇಂಜಿನ್ ಆಯಿಲ್ ಇಲ್ಲಿನೇ ಚೇಂಜ್ ಮಾಡಿದ್ದೆ, ಥ್ರಾಟ್ಲ್ ಬಾಡಿ ಕ್ಲೀನಿಂಗು, ಸ್ಪಾರ್ಕ್ ಪ್ಲಗ್ಸ್ ಎಲ್ಲ ಚೇಂಜ್ ಮಾಡಿದ್ದೆ. ತಿರ್ಗಾ ಚಂಡೀಗಢ್ಗೆ ಹೋಗಿ ರೀಚ್ ಆದ್ಮೇಲೆ ಒಂದು ಜನರಲ್ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಬೇಕಾಗಿತ್ತು. ಯೂಶಲಿ ಇಂಜಿನ್ ಆಯಿಲ್ ಎಷ್ಟು ಕಿಲೋಮೀಟರ್ಸ್ ಒಂದ್ಸಲ ಚೇಂಜ್ ಮಾಡ್ತೀರಾ? ಸರ್ ನಾವು 300V ಆಗ್ತು ಅಂತಂದ್ರೆ 4000 ಕಿಲೋಮೀಟರ್ಸ್ ತನಕ ಬರುತ್ತೆ ಮೋಟೋಲ್ದು. ಸೊ ಮೋಟೋಲ್ದೆ ಇನ್ನೊಂದು 15W50 ಬರುತ್ತೆ, ಅದು 3000 to 3500 ಕಿಲೋಮೀಟರ್ಸ್. ಸೊ ಒಂದು 4000 ಕಿಲೋಮೀಟರ್ಸ್ ಹೋಗಾದ್ಮೇಲೆ ನೀವು ಒಂದು ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಕೊಳ್ಬೇಕು. ಒಂದು ವಾಶ್ ಆಯ್ತು ಅಂತಂದ್ರೆ ನಿಮ್ ಬ್ರೇಕ್ ಪ್ಯಾಡ್ಸ್ ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆಯಲ್ಲ ಗೊತ್ತಾಗೋಗುತ್ತೆ. ಸೊ ಕ್ಲಚ್ ಕೇಬಲ್, ನಿಮ್ಗೆ ಥ್ರಾಟ್ಲ್ ಕೇಬಲ್ ಲೈಫ್ ಏನಾದ್ರು ಆಗಿದ್ಯಾ ಅಂತಂದ್ರೆ ನಾನು ಅಡಿಷನಲ್ ಆಲ್ರೆಡಿ ನಾನು ಗಾಡಿಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಅದನ್ನ ರೆಗ್ಯುಲರ್ ಆಗಿ ನೋಡ್ಕೊಂತಾ ಇದ್ದೆ. ಅದಾದ್ಮೇಲೆ ನಿಮ್ಗೆ ಕೂಲೆಂಟ್ ನೋಡ್ಕೊಳ್ಬೇಕಾಗುತ್ತೆ. ಸೊ ಒಂದೊಂದ್ ಗಾಡಿನಲ್ಲಿ ಒಂದೊಂದ್ ತರ ಇರುತ್ತೆ. ನನ್ನ ಗಾಡಿಗೆ ಅಷ್ಟೆಲ್ಲ ಏನು ಬೇಕಾಗಿರ್ಲಿಲ್ಲ, ಏನು ತೊಂದರೆ ಕೊಟ್ಟಿಲ್ಲ ನನ್ನ ಗಾಡಿ ಇದುವರ ತನಕ. ಲಾಂಗರ್ ಜರ್ನೀಸ್ ನಾನು ಹೋದಾಗ ಪಲ್ಸರ್ ಅಲ್ಲಾಗ್ಲಿ, ಬುಲೆಟ್ ಅಲ್ಲಾಗ್ಲಿ, ವಿಸ್ಟಮ್ ಅಲ್ಲಾಗ್ಲಿ ಯಾವತ್ತೂ ಏನು ಜಾಸ್ತಿ ತೊಂದರೆ ಕೊಟ್ಟಿಲ್ಲ. ಗಾಡ್ ಗ್ರೇಸ್, ಯಾವತ್ತೂ ನನ್ನ ದೇವ್ರು ಕಾಪಾಡಿದ್ದಾನೆ. ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಪಂಚರ್ ಒಂದು ಪಾಸಿಬಲ್ ಆಗೋ ಚಾನ್ಸಸ್ ಇರುತ್ತೆ. ಪಂಚರ್ ಅಂತ ಅಂದಾಗ ಒಂದು ನನಗೆ ಆಕ್ಚುಲಿ ಏನ್ ಬಂತು ಅಂದ್ರೆ, ಇವಾಗ ಟ್ಯೂಬ್ಲೆಸ್ ಟೈರ್ಸ್ ಬಂದಿದೆ, ಟ್ಯೂಬ್ ಇಲ್ದೇ ಇರೋದು. ಅದಕ್ಕೂ ಟ್ಯೂಬ್ ಇರೋದಕ್ಕೂ ನೀವು ಯೂಸ್ ಮಾಡ್ತಿರೋದು ಮೂರನ್ನೂ ಟ್ಯೂಬ್ ಇರೋದ? ನಂದು ಬುಲೆಟ್ ಇನ್ನ ಟ್ಯೂಬ್ ಏನೆ, ವಿಸ್ಟಮ್ ಬಂದು ಟ್ಯೂಬ್ಲೆಸ್. ಅದನ್ನು ಪಂಚರ್ ಆದಾಗ, ಸೊ ಪಂಚರ್ ಆದಾಗ ಪಂಚರ್ ಕಿಟ್ ಇರುತ್ತೆ, ಒಂದು ನಾವೇ ಮಾಡ್ಕೊಳ್ಬಹುದು. ಅದಕ್ಕೆ ಬೇಕಾಗಿದ್ದ ಎಕ್ವಿಪ್ಮೆಂಟ್ ಇದೆ. ಎಸ್, ಆ ಎಕ್ವಿಪ್ಮೆಂಟ್ ನೋಡಿ ಹಾಕೊಳ್ಬಹುದು. ತಿರ್ಗಾ ನಿಯರ್ ಬೈ ಪೆಟ್ರೋಲ್ ಬಂಕ್ ಹೋಗಿ ನೀವು ಏರ್ ರಿಫಿಲ್ ಮಾಡ್ಕೊಳ್ಬಹುದು. ಸೊ ಅದೊಂದು ಆಪ್ಷನ್ ಇದೆ. ಇಲ್ಲ ಅಂತಂದ್ರೆ ಪಂಚರ್ ಅಂಗಡಿ ಸಿಗುತ್ತೆ, ಅವರೇ ನೀಟಾಗಿ ಮಾಡ್ಕೊಟ್ಬಿಡ್ತಾರೆ. ಯಾಕೆಂತಂದ್ರೆ ನೀವು ಪಂಚರ್ ಹಾಕ್ಬೇಕು ಅಂದಾಗ ನಿಮ್ಗೆ ಆ ಸೋಪ್ ವಾಟರ್ ಎಲ್ಲ ಇರ್ಲೇಬೇಕು. ಎಲ್ಲಿ ಪಂಚರ್ ಆಗಿದೆ, ಎಲ್ಲಿಂದ ಬಬಲ್ಸ್ ಬರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ಬೇಕು. ರಿಮ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದ್ಯಾ, ಅಲಾಯ್ ವೀಲ್ಸ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದೆ, ಅದೆಲ್ಲ ತುಂಬಾ ಆಸ್ಪೆಕ್ಟ್ಸ್ ಇರುತ್ತೆ. ಸೊ ಅದ್ರ ಪ್ರಕಾರ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ನೀವು ಗ್ರೂಪ್ ಅಲ್ಲಿ ಹೋದಾಗ ಯಾರು ಸ್ಪೆಸಿಫಿಕ್ ಆರ್ಗನೈಸರ್ ಇತ್ತು ಅಂತಂದ್ರೆ ನಿಮ್ಮ ಹತ್ರ, ಅವ್ರ ಹತ್ರ ಎಲ್ಲ ಟೂಲ್ಸ್ ಇರುತ್ತೆ. ಸೊ ಅದರಿಂದ ಅವರು ಬ್ಯಾಕ್ ಎಂಡ್ ಅಲ್ಲಿ ಅವ್ರ ವೆಹಿಕಲ್ ಇರುತ್ತೆ, ಅದರಿಂದ ಮಾಡ್ಕೊಳ್ಬಹುದು. ಫ್ಯೂಚರ್ ಪ್ಲಾನ್ ಅಲ್ಲಿ ಅದು ಇದೆ, ನೆಕ್ಸ್ಟ್ ಟ್ರಿಪ್ಸ್ ಆರ್ಗನೈಸ್ ಮಾಡೋದಕ್ಕೆ. ಅಷ್ಟು ದೊಡ್ಡದಾಗಿ ಬೆಳೆಯೋಣ. ಸೊ ರೈಡಿಂಗ್ ಗ್ರೂಪ್ಸ್ ನ ಆರ್ಗನೈಸ್ ಮಾಡಿ, ಒಂದು ಪ್ಯಾಷನೇಟ್ ರೈಡರ್ಸ್ ಇರ್ತಾರೆ, ತುಂಬಾ ಜನಕ್ಕೆ ಅಲ್ಲಿ ಇಲ್ಲಿ ಹೋಗ್ಬೇಕು ಅಂತ ಇರುತ್ತೆ. ಅವ್ರನ್ನ ಏನು ಅಂತಂದ್ರೆ ಕ್ಷೇಮವಾಗಿ ಹೋಗಿ ಕ್ಷೇಮ ಕರ್ಕೊಂಡು ಬರೋದು ನನ್ನ ಒಂದು ಇದು. ಸೊ ಅದು ಫ್ಯೂಚರ್ ಪ್ಲಾನ್ಸ್ ಇದೆ. ಸದ್ಯಕ್ಕಂತೂ ಇವಾಗ ಅಶ್ವ ಗ್ಯಾರೇಜ್ ನ ಇನ್ನ ಎತ್ತರಕ್ಕೆ ಬೆಳೆಸೋದೇ ನನ್ನ ಒಂದು ಮೈನ್ ಮೋಟಿವ್ ಆಕ್ಚುಲಿ. ಎರಡೂ ಆಗ್ಲಿ ಸರ್, ಅದು ಆಗ್ಲಿ. ರೈಡರ್ಸ್ ಗ್ರೂಪ್ ಜೊತೆ ಹೋಗ್ಬೇಕು ಅಂತ ಅಂದಾಗ ಫಸ್ಟ್ ಪ್ರಶ್ನೆ ಬರೋದು, ಈ ಗ್ರೂಪ್ಗೆ ಏನೇನ್ ನೋಡ್ಬೋದು ಸರ್? ಇವಾಗ ನೀವು ಹೆಂಗಿದ್ರು ಗ್ರೂಪ್ ಮಾಡ್ಬೇಕು ಅಂತ ಇದ್ದೀರಾ, ಏನ್ ನೋಡ್ಬೇಕು ನಾವು? ಸರ್ ಸಿ, ರೈಡಿಂಗ್ ಗ್ರೂಪ್ ಅಲ್ಲಿ ರೈಡರ್ಸ್ ಆರ್ ಆಲ್ವೇಸ್ ಡಿಫ್ರೆಂಟ್, ಆರ್ ಆಲ್ವೇಸ್ ಯುನಿಕ್. ತುಂಬಾ ಯುನಿಕ್ ಇರ್ತಾರೆ. ಒಬ್ಬರ ಮೈಂಡ್ ಸೆಟ್ ಇನ್ನೊಬ್ಬರ ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಒಂದ್ ಸತಿ ಗ್ರೂಪ್ ಅಂತ ಬಂದಾದ್ಮೇಲೆ, ರೈಡಿಂಗ್ ಗ್ರೂಪ್ ಅಂತ ಬಂದಾದ್ಮೇಲೆ, ಹೇ ಬ್ರೋ ಅಲ್ಲಿಗೆ ಆಯ್ತು, ಆಯ್ತು, ಅಲ್ಲಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಎಸ್, ಬೈಕಿಂಗ್ ಬ್ರದರ್ಸ್ ಆಗ್ತೀವಿ. ಒಂದು ರೈಡಿಂಗ್ ಗ್ರೂಪ್ ಅಲ್ಲಿ ಹೋಗ್ಬೇಕು ಅಂದಾಗ ಫಸ್ಟ್ ಒಂದು ಸೇಫ್ಟಿ. ಸೊ ಸೇಫ್ಟಿ ನೋಡ್ಕೊಳ್ಳೇಬೇಕು. ಸೊ ಎಲ್ಲರೂ ಕರೆಕ್ಟ್ ಲೈನ್ ಅಲ್ಲಿ ಹೋಗ್ತಾ ಇದಾರಾ ಇಲ್ವಾ? ಒಬ್ರು ಕೆಲವರು ತುಂಬಾ ಸ್ಪೀಡ್ ಆಗಿ ಹೋಗ್ತಾರೆ, ಇನ್ನೊಬ್ರು ಕೆಲವರು ತುಂಬಾ ಸ್ಲೋ ಇರ್ತಾರೆ. ಅದೆಲ್ಲ ಇರುತ್ತೆ, ಲಾಟ್ ಆಫ್ ಆಸ್ಪೆಕ್ಟ್ಸ್ ಇರುತ್ತೆ. ಅವ್ರದ್ದು ಸ್ಟೇ ಕರೆಕ್ಟ್ ಆಗಿ ನೋಡ್ಕೊಂಡು ಮ್ಯಾನೇಜ್ ಮಾಡ್ಬೇಕು. ಊಟ ತಿಂಡಿಗಳು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಬೇಕು. ಇವಾಗ ಕೆಲವರಿಗೆ ವೆಜಿಟೇರಿಯನ್, ಕೆಲವರಿಗೆ ನಾನ್ ವೆಜಿಟೇರಿಯನ್, ಸ್ಪೆಸಿಫಿಕ್ ಫುಡ್ಸ್ ಬೇಕಂದಾಗ ಅದನ್ನೆಲ್ಲ ಅರೇಂಜ್ ಮಾಡೋದಿರುತ್ತೆ. ಸೊ ಇದನ್ನೆಲ್ಲ ನೋಡ್ಬೇಕು. ಆಮೇಲೆ ಗಾಡಿ ಪ್ರಾಬ್ಲಮ್ ಆದಾಗ ಕಮ್ಯುನಿಕೇಶನ್. ಸೊ ಇವಾಗ ತುಂಬಾ ಜನ ಬೈಕ್ ರೈಡರ್ಸ್ ಏನ್ ಮಾಡ್ತಾರೆ, ನಿಮ್ಗೆ ಕಮ್ಯುನಿಕೇಶನ್ ಬ್ಲೂಟೂತ್ ಅಲ್ಲಿ ತುಂಬಾ ಕಮ್ಯುನಿಕೇಶನ್ ಆಗೋಗುತ್ತೆ. ಸೊ ಅದರಿಂದ ಏನು ತೊಂದರೆಗಳು ಬರಲ್ಲ. ಮುಂದೆ ಒಬ್ಬ ಲೀಡ್ ಇರ್ತಾನೆ, ಹಿಂದೆ ಒಬ್ಬ ಟೋ ಮಾಡಕ್ ಒಬ್ರು ಇದ್ದೇ ಇರ್ತಾರೆ. ಸೊ ಅದರಿಂದ ಗ್ರೂಪ್ ಅಲ್ಲಿ ಹೋಗ್ಬೇಕಂದಾಗ ಅದೆಲ್ಲ ಇದ್ದೇ ಇರುತ್ತೆ. ಇವಾಗ ನೀವು ಗ್ರೂಪ್ ನ ಹ್ಯಾಂಡಲ್ ಮಾಡೋದು, ನೀವು ಒಂದು ಇದನ್ನ ಬೈಕರ್ಸ್ ಗ್ರೂಪ್ ನ ಆರ್ಗನೈಸ್ ಮಾಡಿದ್ರೆ ಅದನ್ನ ಹೆಂಗ್ ಮ್ಯಾನೇಜ್ ಮಾಡೋದು ಅನ್ನೋದ್ರೆ ಹೇಳಿದ್ರೆ, ನಾನೊಬ್ಬ ರೈಡರ್ ಆಗಿ ಈಗ ಒಂದು ಗ್ರೂಪ್ ಜಾಯಿನ್ ಆಗ್ಬೇಕು ಅಂದ್ರೆ ನಾನು ಏನೇನ್ ನೋಡ್ಬೇಕು ಅದರಲ್ಲಿ? ಬೈಕಿಂಗ್ ಆರ್ಗನೈಸೇಷನ್ಸ್ ತುಂಬಾ ಇದೆ, ತುಂಬಾ ಜನ ಆರ್ಗನೈಸ್ ಮಾಡ್ತಾ ಇದಾರೆ ಬೈಕ್ ರೈಡ್ಸ್. ನೀವು ಏನ್ ಮಾಡ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ, ಅಥವಾ ಯಾರ್ದೋ ರೆಫರಲ್ ಇಂದ ಬರುತ್ತೆ. ಸೊ ನಿಮ್ದು ಒಂದು ಪ್ಲಾನ್ ಇರುತ್ತೆ. ಓಕೆ, ನೀವು ಒಂದು ಸ್ಪೆಸಿಫಿಕ್ ಜಾಗಕ್ಕೆ ಹೋಗ್ಬೇಕು, ಇನ್ ಅಂಡ್ ಅರೌಂಡ್ ಜಾಗನೆಲ್ಲ ನಾನು ಕವರ್ ಮಾಡ್ಬೇಕು ಅಂತ.
ನಿಮ್ಮ ಪ್ಲಾನು ಅವ್ರ ಪ್ಲಾನು ಮ್ಯಾಚ್ ಆಗ್ತಾ ಇದೆಯಾ. ಓಕೆ ಓಕೆ, ಸೊ ಇವಾಗ ಒಂದು ಸೌತ್ ಇಂಡಿಯಾ ಟ್ರಿಪ್ ಅಂದ್ಕೊಂಡಾಗ ಸೌತ್ ಇಂಡಿಯಾನಲ್ಲಿ ಏನೇನ್ ಕವರ್ ಮಾಡ್ತಾರೆ, ನೀವು ಅನ್ಕೊಂಡಿರೋ ಜಾಗಗಳೆಲ್ಲ ಅವ್ರು ಹೇಳೋ ಜಾಗದಲ್ಲಿ ಕವರ್ ಆಗ್ತಾ ಇದೆಯಾ. ಸೊ ತುಂಬಾ ಜನ ಮಾಡ್ತಾರೆ, ಅದನ್ನ ಕವರ್ ಮಾಡೇ ಮಾಡ್ತಾರೆ. ಇವಾಗ ನಾರ್ತ್ ಇಂಡಿಯಾ ಟ್ರಿಪ್ ಹೋಗ್ಬೇಕು ಅಂದಾಗ, ಸೊ ನಾರ್ತ್ ಇಂಡಿಯಾ ಟ್ರಿಪ್ ಅಲ್ಲಿ ಎಲ್ಲ ಕವರ್ ಮಾಡೇ ಮಾಡ್ತಾರೆ. ಹಿಮಾಚಲ್, ಚಂಡೀಗರ್ ಇಂದ ಹೋಗ್ಬೇಕಂದಾಗ ಚಂಡೀಗರ್ ಮೇಲ್ಗಡೆಯಿಂದ ಹೋಗಿ, ಎಸ್. ಸೊ ಅದ್ರಲ್ಲಿ ಡೇಸ್ ವೇರಿ ಆಗುತ್ತೆ. ಡೇಸ್ ವೇರಿ ಆದಾಗ ನಿಮಗೆ ಜಾಗಗಳು ವೇರಿ ಆಗುತ್ತೆ. ಸೊ ಅದ್ರ ಪ್ರಕಾರ ಪ್ಯಾಕೇಜ್ ಇರುತ್ತೆ. ನಿಮ್ಮ ಒಂದು ಬಜೆಟ್ ಅವ್ರು ಹೇಳೋ ಒಂದು ಬಜೆಟ್ ಮ್ಯಾಚಿಂಗ್ ಇದೆಯಾ ಇಲ್ವಾ, ಸೊ ಅದನ್ನ ನೋಡ್ಬೇಕು. ಆಮೇಲೆ ನಿಮ್ಮ ಸ್ಟೇ ಕಂಫರ್ಟೇಬಲ್ ಹೆಂಗಿರುತ್ತೆ. ಇವಾಗ ಸ್ಪಿನ್ ಶೇರಿಂಗ್ ಇರುತ್ತೆ ಒಂದೊಂದ್ಸತಿ. ಇವಾಗ ನಾನು ಹೋಗಿದ್ದೊಂದು ರೈಡಿಂಗ್ ಗ್ರೂಪ್ ಅಲ್ಲಿ ಹೆಂಗಿತ್ತು ಅಂತಂದ್ರೆ ಅವ್ರಿಗೆ ಸೋಲೋ ರೂಮ್ ಬೇಕಾಗಿತ್ತು. ಸೊ ಅಂಥವ್ರಿಗೆ ಏನಾಗುತ್ತೆ, ಪ್ಯಾಕೇಜ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ತರ ಎಲ್ಲ ಇರುತ್ತೆ. ಟ್ವಿನ್ ಶೇರಿಂಗ್ ಇದ್ದಾಗ ನಿಮಗೆ ಪ್ಯಾಕೇಜ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಬೇಕು. ಆಮೇಲೆ ನೀವು ಇಲ್ಲಿಂದ ರೈಡ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಸೇಫ್ಟಿ ಏನೇನಿರುತ್ತೆ, ನಿಮ್ಮನ್ನ ಎಷ್ಟು ಫ್ರೀಕ್ವೆಂಟ್ ಆಗಿ ನಿಮ್ಮನ್ನ ಮಾತಾಡ್ತಾ ಇರ್ತಾರೆ, ಎಷ್ಟು ಬ್ರೇಕ್ಸ್ ಕೊಡ್ತಾ ಇದ್ದಾರೆ. ಇವಾಗ ಕೆಲವರಿಗೆ 50 ಕಿಲೋಮೀಟರ್ ಅಷ್ಟೇ ಓಡ್ಸಕ್ಕಾಗೋದು, 100 ಕಿಲೋಮೀಟರ್ ಓಡ್ಸಕ್ಕಾಗಲ್ಲ ಕಂಟಿನ್ಯೂಸ್ ಆಗಿ. ಇನ್ ಕೆಲವರು 200 ಕಿಲೋಮೀಟರ್ ತನಕ ಓಡಿಸ್ಬಿಡ್ತಾರೆ. ಎಸ್. ಸೊ ಆ ತರ ಎಷ್ಟೊಂದು ಕಾನ್ಸೆಪ್ಟ್ಸ್ ಇರುತ್ತೆ. ಅದನ್ನ ನೀವು ಒಂದು ಆರ್ಗನೈಸರ್ ಯಾರು ಮಾಡ್ತಿರ್ತಾರೆ ಅವ್ರ ಹತ್ರ ಕೂತ್ ಮಾತಾಡ್ಬೇಕು. ಆರ್ಗನೈಸರ್ ಆದವರು ಅಷ್ಟೇನೆ, ಅವರು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾವ ತರ ಊಟ ಸಿಗುತ್ತೆ ನಮಗೆ, ಸೊ ಫುಡ್ ಅವೈಲಬಿಲಿಟಿ ಏನೇನಿರುತ್ತೆ, ನಮಗೆ ಎಷ್ಟು ಲೀಜರ್ ಪೀರಿಯಡ್ ಇರುತ್ತೆ. ಇವಾಗ ಲಾಂಗರ್ ಜರ್ನೀಸ್ಗೆ ಹೋಗ್ತೀರಾ ಅನ್ಕೊಳ್ಳಿ, ಸೊ 20 ಡೇಸ್ ಟ್ರಿಪ್ಪು, 25 ಡೇಸ್ ಟ್ರಿಪ್ಪು. ಆ ಟ್ರಿಪ್ಪಲ್ಲಿ ಹೋದಾಗ ನಿಮಗೆ ಎಷ್ಟು ದಿನ ರೆಸ್ಟ್ ಸಿಗುತ್ತೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಬೇಕು. ಇವಾಗ ಲಡಾಖ್ ಹೋದಾಗ ಹೆಂಗೆ ಆಕ್ಸಿಜನ್ ಲೆವೆಲ್ ಅಕ್ಲೇಮ್ ಮಾಡಬೇಕು ಅಂತಂದ್ರೆ ಹೆಂಗಿಂದ ನಾವು ಅಕ್ಲೇಮ್ ಆಗ್ತೀವಿ. ಸೊ ಆ ಆಕ್ಸಿಜನ್ ಅಲ್ಲಿನ ಇದಕ್ಕೆ ನಾವು ಟೆಂಪರೇಚರು ಅಥವಾ ಇದಕ್ಕೆ ಅಕ್ಯುಮುಲೇಟ್ ಆಗ್ಬೇಕು ಅಂತಂದ್ರೆ ಎಷ್ಟು ರೆಸ್ಟ್ ಬೇಕು, ಏನು ನಮ್ಮ ಬಾಡಿ ಹೆಂಗ್ ತಗೊಳುತ್ತೆ, ಇದನ್ನೆಲ್ಲ ಚೆಕ್ ಮಾಡ್ಬೇಕು. ಅದನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇದೆಲ್ಲ ಡೆಫಿನೆಟ್ಲಿ ಒಂದು ಬೈಕಿಂಗ್ ಆರ್ಗನೈಸರ್ ಲೀಡರ್ ಅಂತ ಯಾರು ಇರ್ತಾರಲ್ಲ ಅವ್ರಿಗೆ ಇದ್ರದ್ದೆಲ್ಲ ನಾಲೆಜ್ ಇರುತ್ತೆ. ಅವ್ರು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇನ್ನ ತಿಳ್ಕೊಳ್ಬೇಕು ಅಂದಾಗ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಬೈಕಿಂಗ್ ಈಸ್ ಆಲ್ವೇಸ್ ಅನ್ ಎಕ್ಸ್ಪೀರಿಯನ್ಸ್ ಜರ್ನಿ. ಸೊ ನಿಮ್ ಬೈಕಲ್ಲಿ ಹೋದಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ. ನಂಗೆ ಈ ತರ ತುಂಬಾ ಎಕ್ಸ್ಪೀರಿಯನ್ಸ್ ಗಳಾಗಿದೆ. ಸೊ ಅಲ್ಲಿ ಹೋದಾಗ ಆ ಇನ್ಸ್ಟೆಂಟ್ ಮೂವ್ಮೆಂಟ್ಗೆ ಪಾಠ ಕಲೀಲೇಬೇಕು. ಹೌದು, ಜಸ್ಟ್ ಒಂದು ಪ್ರಿಕಾಷನ್ಗೋಸ್ಕರ ಏನೇನ್ ನೋಡ್ಕೋಬೇಕು, ಸೇಫ್ಟಿ ಮೆಜರ್ಸ್, ಅದು ಜನರಲ್ ಆಗಿ ನೀವು ಹೇಳ್ದಂಗೆ ಬೈಕ್ ಸರ್ವಿಸ್, ಯುವರ್ ಬೈಕ್ ಹೆಲ್ತ್ ಕಂಡೀಷನ್, ಯುವರ್ ಹೆಲ್ತ್ ಕಂಡೀಷನ್, ಯುವರ್ ಮೆಂಟಲ್ ಅಂಡ್ ವಿಲ್ ಪವರ್. ಲಗೇಜ್ ಪ್ಯಾಕ್ ಮಾಡ್ಕೊಂತೀನಿ ಅಂತ ಅಂದ್ರೆ ಅಲ್ವಾ, ಏನೇನ್ ಪ್ಯಾಕ್ ಮಾಡ್ಕೊಂತೀರಾ, ಹೆಂಗಿರುತ್ತೆ ನಿಮ್ದು? ಇವಾಗ 10 ದಿನಕ್ಕೆ ಹೋಗ್ಬೇಕು ಅಂದಾಗ ಸಿ ಅಗೇನ್ ಇದರಲ್ಲಿ ವೇರಿಯಸ್ ಬೈಕರ್ಸ್ ವಿಲ್ ಡೂ ಇಟ್ ಇನ್ ವೇರಿಯಸ್ ವೇಸ್. ಸೊ ಕೆಲವರು ಏನ್ ಮಾಡ್ತಾರೆ, ಕಾಮನ್ ವೇ, ಎಸ್ ಮೋಸ್ಟ್ ಕಾಮನ್ ವೇ, 2 ಟೀ ಶರ್ಟ್ 2 ಜೀನ್ಸ್, ನಿಮ್ ಇನ್ನರ್ ಗಾರ್ಮೆಂಟ್ಸ್ ಏನ್ ಬೇಕೋ ಅದನ್ನ ಎತ್ಕೊಂಡು ಹೋಗ್ಬೇಕು. ಸೊ ಇದು ತುಂಬಾ ಜನ ಫಾಲೋ ಮಾಡೋದು, ಸೊ ದಟ್ ಲಗೇಜ್ ಕೆನ್ ಬಿ ಕಡಿಮೆ ಆಗ್ಲಿ ಅಂತ. ಸೊ ನನಗೆ ಏನಾಗುತ್ತೆ ಅಂತ, ನನಗೆ ರೈಡಿಂಗ್ ಪ್ಯಾಂಟ್ ಯೂಸ್ ಮಾಡ್ತೀನಿ ನಾನು. ಸೊ ಆ ರೈಡಿಂಗ್ ಪ್ಯಾಂಟು, ರೈಡಿಂಗ್ ಜಾಕೆಟ್ ಇರುತ್ತೆ, ಗ್ಲೌಸ್ ಇರುತ್ತೆ, ಹೆಲ್ಮೆಟ್ ಇರುತ್ತೆ. ಇದನ್ನೆಲ್ಲ ಇಡೋದಕ್ಕೆ ತಿರ್ಗಾ ಜಾಗ ನೋಡ್ಕೊಬೇಕು. ರೈಡಿಂಗ್ ಬೂಟ್ಸು ಇದನ್ನೆಲ್ಲ ನೋಡ್ಕೊಳ್ಲೇಬೇಕು. ಪ್ಲಸ್ ನಂದು ಯೂಶಲಿ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಎವ್ರಿ ಡೇ ಬಟ್ಟೆ ಚೇಂಜ್ ಮಾಡ್ಲೇಬೇಕು. ಓಕೆ, ನಾನು ನಿನ್ನೆ ಹಾಕಿದ ಬಟ್ಟೆ ಇವತ್ತು ಹಾಕೊಳ್ಳೋಕೆ ನನಗೆ ಇಷ್ಟಪಡಲ್ಲ. ಇನ್ ಕೆಲವರು ಏನ್ ಮಾಡ್ತಾರೆ, ಅದಕ್ಕೆ ರಿಲೇಟೆಡ್ ಕ್ಲಾತ್ಸ್ ತಗೊಂಡಿರ್ತಾರೆ, ಗೇರ್ಸ್ ಇರುತ್ತೆ, ಅದನ್ನ 3 ದಿನ ಹಾಕೊಬಹುದು. ತಿರ್ಗಾ ಎಲ್ಲರೂ ಲೀಜರ್ ಪೀರಿಯಡ್ ಸಿಕ್ಕಿದಾಗ ಅದನ್ನ ಅಲ್ಲೇ ಒಗೆದ್ಬಿಟ್ಟು ಅಲ್ಲೇ ತಿರ್ಗಾ ಡ್ರೈವ್ ಮಾಡ್ಕೊಬಹುದು. ನೀವು ಯಾವ್ದಾದ್ರು ಒಳ್ಳೆ 5 ಸ್ಟಾರ್ ಹೋಟೆಲ್ ಅಥವಾ 3 ಸ್ಟಾರ್ ಹೋಟೆಲ್ಸ್ ಎಲ್ಲ ಇರ್ತಾರೆ ಅಂತಂದ್ರೆ ಡ್ರೈ ಕ್ಲೀನಿಂಗ್ ಇರುತ್ತೆ. ಆ ಹೋಟೆಲ್ ಹೋದಾಗ ನಿಮ್ಗೆ ಆ ಸ್ಪೆಸಿಫಿಕ್ ಆಪ್ಷನ್ ಇರುತ್ತೆ, ನೀವು ಅವ್ರಿಗೆ ಕೊಟ್ರೆ ಅವರು ಇದನ್ನ ಮಾಡ್ಕೊಡ್ತಾರೆ. ಸರ್ ಅಲ್ಲೂ ಇರುತ್ತೆ. ಸೊ ಅಲ್ಲೂ ಡ್ರೈ ಕ್ಲೀನಿಂಗ್ ಫೆಸಿಲಿಟೀಸ್ ಇರುತ್ತೆ. ಇಲ್ಲ ನೀವೇ ವಾಶ್ ಮಾಡ್ಕೊಂಡು ನಿಮ್ಗೆ ಒಂದು ಸ್ಪೆಸಿಫಿಕ್ ಜಾಗ ಇರುತ್ತೆ, ಆ ಜಾಗದಲ್ಲಿ ಹೋಗಿ ನೀವು ಡ್ರೈವ್ ಮಾಡ್ಕೊಬಹುದು. ಸೊ ಅದು 2 ಆಪ್ಷನ್ ಇರುತ್ತೆ. ಇಲ್ಲ ಎಲ್ಲಿ ಹಾಸ್ಟೆಲ್ಸ್ ಇರುತ್ತೆ ಅಲ್ಲಿ ನಿಯರ್ ಬೈ ಯಾರಾದ್ರೂ ವಾಶ್ ಮಾಡೋರು ಇರ್ತಾರೆ. ಸೊ ನಾನು ಯೂಶಲಿ ಸ್ವಲ್ಪ ಬಟ್ಟೆ ಕಮ್ಮಿನೇ ಎತ್ಕೊಂಡು ಹೋಗೋದು. ಎಸ್, 4 ಟೀ ಶರ್ಟ್, 3 ಜೀನ್ಸ್. ರೈಡಿಂಗ್ ಪ್ಯಾಂಟ್ ಅಂತ ಅಂದ್ರೆ ಅದು ಹೆಂಗೆ, ನೀವು ಜೀನ್ಸ್ ಮೇಲೆ ಹಾಕೋದು? ಎಸ್. ಸೊ ನಿಮ್ಗೆ ಇವಾಗ ಚಳಿಗಾಲದಲ್ಲಿ ಹೋಗ್ಬೇಕು ಅಂದಾಗ ವಿತ್ ಥರ್ಮಲ್ ವೇರ್ ಬರುತ್ತೆ. ಇಲ್ಲ ಕೆಲವರು ಜೀನ್ಸ್ ಮೇಲೆ ಹಾಕೊಳ್ಳೋರು ಪ್ರಿಫರ್ ಮಾಡ್ತಾರೆ. ಸೊ ನಾನು ಸ್ವಲ್ಪ ಸಣ್ಣ ಇರೋದ್ರಿಂದ ನಾನೇನ್ ಮಾಡ್ತೀನಿ, ಜೀನ್ಸ್ ಹಾಕೊಂಡು ಜೀನ್ಸ್ ಮೇಲೆ ಹಾಕೊಂತೀನಿ. ಏನಾಗುತ್ತೆ ಅಂತಂದ್ರೆ ಸೆಕೆಗಾಲದಲ್ಲಿ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಚಳಿಗಾಲದಲ್ಲಿ ಅಂತ ನಿಮ್ಗೆ 100% ಸೇಫ್ಟಿ. ಫುಲ್ಲು ಚಳಿ ಏನು ನಿಮ್ಗೆ ಏನು ಗೊತ್ತಾಗಲ್ಲ. ಎಸ್, ಬೆಚ್ಚಗಿರುತ್ತೆ. ಎಸ್. ಸೊ ಲದಾಖ್ ರೈಡಿಗೆ ಹೋದಾಗ ಅಲ್ಲಿ ನಮ್ಗೆ ಕ್ಲೋತಿಂಗ್ ಹೆಂಗೆ ಡಿಫರ್ ಆಗುತ್ತೆ? ಆಕ್ಚುಲಿ ಚಳಿ ಇದ್ದೇ ಇರುತ್ತೆ, ಸೊ ಕ್ಲೋತಿಂಗ್ ಡಿಫರ್ ಆಗೇ ಆಗುತ್ತೆ 100%. ಏನ್ ಕ್ಲಾತಿಂಗ್ ನೀವು ಪ್ರಿಫರ್ ಮಾಡ್ತೀರಾ? ಸರ್ ಅಲ್ಲಿ ಬೇಸಿಕಲಿ ನಾವ್ ಹೆಂಗ್ ಪ್ಲಾನ್ ಮಾಡ್ಕೊಂಡಿದ್ವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಹೇಳಿದ್ರಿ ಥರ್ಮಲ್ ವೇರ್ ಬರುತ್ತೆ, ಅದು ಬಿಟ್ಟು ಇನ್ನೊಂದು. ಎಸ್. ಸೊ ನಾನೇನ್ ಮಾಡಿದ್ದೆ,
ಸ್ಕಲ್ ಕ್ಯಾಪ್ ತಗೊಂಡಿದ್ದೆ, ಹೌದು. ಗ್ಲೌಸ್, ಸೊ ಪ್ಲಸ್ ಎಸ್ಪೆಷಲಿ ಸ್ವೆಟರ್, ಪ್ಲಸ್ ನಿಮ್ಗೆ ಸ್ವೆಟರ್ಗೂ ನಿಮ್ಗೆ ಒಂದು ಕೆಲವರಿಗೆ ಚಳಿ ತಡಿಯಕ್ಕಾಗಲ್ಲ. ಜಾಕೆಟ್ ಒಳಗಡೆ, ರೈಡಿಂಗ್ ಜಾಕೆಟ್ ಒಳಗಡೆನೆ ಸ್ವೆಟರ್ ಹಾಕೊಂಡು ಇಲ್ಲ, ಅದು ಮಾಡ್ತಾರೆ ಕೆಲವರು, ಸ್ವೆಟರ್ ಹಾಕೊಂಡು ಓಡಿಸ್ತಾರೆ. ನಮ್ಗೆ ರೈಡಿಂಗ್ ಜಾಕೆಟ್ ಅಲ್ಲಿ ಒಳಗಡೆ ಒಂದು ಲೇಯರ್ ಇರುತ್ತೆ, ಥರ್ಮಲ್ ಲೇಯರ್ ಇರುತ್ತೆ. ಸೊ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ರೈಡಿಂಗ್ ಅಲ್ದಿರ ನಿಮ್ಗೆ ಬೇಕಂದಾಗ ನಿಮ್ಗೆ ರೈನ್ ಲೇಯರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೈನ್ ಲೇಯರ್ಸ್ ಇಟ್ಕೊಂಡಿರ್ಬೇಕು, ರೈನ್ ಲೇಯರ್ಸ್ ಹಾಕೊಳ್ಬೇಕು. ಅಲ್ಲಿ ಹೋಗಿ ಸ್ಟೇ ಮಾಡಿದಾಗ್ಲೂ ನಿಮ್ಗೆ ಕ್ಲೋತಿಂಗ್ಸ್ ಅಲ್ಲಿನ ಟೆಂಪರೇಚರ್ ಪ್ರಕಾರ ನಿಮ್ಗೆ ಕ್ಲೋತಿಂಗ್ ಸಿಗುತ್ತೆ. ಅದನ್ನು ಎಲ್ಲ ಪರ್ಚೇಸ್ ಮಾಡಿ ತಗೊಂಡು ಹೋಗ್ಬೋದು. ಕಮಿಂಗ್ ಟು ಫುಡ್ ಹ್ಯಾಬಿಟ್ಸ್ ಸರ್, ಹೆಲ್ತ್ ಹ್ಯಾಬಿಟ್ಸ್ ಅಂತ ಅಂದ್ರೆ ಅದು ನೆಕ್ಸ್ಟ್ ಬರೋಣ. ಫುಡ್ ಹ್ಯಾಬಿಟ್ಸ್ ಹೆಂಗ್ ಮೇಂಟೈನ್ ಇವಾಗ ಫಾರ್ ಎಕ್ಸಾಂಪಲ್ ಲಡಾಖ್ಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ನಾರ್ತ್ ಇಂಡಿಯಾಗೂ ನಮ್ಮ ಕರ್ನಾಟಕದ ಫುಡ್ಗೂ ತುಂಬಾ ವ್ಯತ್ಯಾಸ ಇದೆ. ಸೊ ಹೌ ಡು ಯು ಮೇಂಟೈನ್ ಯುವರ್ ಫುಡ್ ಹ್ಯಾಬಿಟ್? ಸರ್, ಅಲ್ಲಿ ಲಡಾಖ್ ಅಲ್ಲಿ ನಿಮ್ಗೆ ಎಲ್ಲಾ ತರ ಫುಡ್ ಸಿಗುತ್ತೆ. ಬೇಸಿಕಲಿ ನಿಮ್ಗೆ ಪಲಾವ್ ಆಗ್ಬೋದು, ಪಿಜ್ಜಾ ಆಗ್ಬೋದು, ಎಸ್ಪೆಷಲಿ ಎಲ್ಲೇ ಹೋದ್ರು ನೂಡಲ್ಸ್ ಅಂತೂ ಸಿಗುತ್ತೆ. ನೂಡಲ್ಸ್ ಈಸ್ ಮ್ಯಾಂಡೇಟ್ರಿ ಅಲ್ಲಿ. ಓಕೆ, ನೂಡಲ್ಸ್ ಸಿಗುತ್ತೆ ನಿಮ್ಗೆ, ಲೆಮನ್ ಟೀ ಎಲ್ಲಾ ಕಡೆನೂ ಸಿಗುತ್ತೆ. ಸೊ ಇದೆಲ್ಲ ಏನು ಪ್ರಾಬ್ಲಮೇ ಇಲ್ಲ. ಸೊ ಕೆಲವು ಜಾಗದಲ್ಲಿ ಸ್ಟೇ ಮಾಡಿದಾಗ ನಿಮ್ಗೆ ಅಲ್ಲಿನ ಹ್ಯಾಪ್ನಿಂಗ್ ಫುಡ್ ಏನಿರುತ್ತೆ ಅದೆಲ್ಲ ಸಿಗುತ್ತೆ. ಎಸ್, ಸೊ ಕೋಕ್ಸರ್ಗೆ ಹೋದಾಗ ಕೋಕ್ಸರಲ್ಲೇ ಡಿಫ್ರೆಂಟ್ ಆಗ್ತಾ ಇತ್ತು, ಅಥವಾ ಜನ್ಸ್ಕರ್ಗೆ ಹೋದಾಗ ಜನ್ಸ್ಕರ್ ಅಲ್ಲೇ ಡಿಫ್ರೆಂಟ್ ಫುಡ್ ಸಿಗ್ತಾ ಇತ್ತು. ಸೊ ಏನೇ ಆದ್ರೂ ನಾವು ಹೋಗಿ ಫುಡ್ ಏನೇ ಅಂತಂದ್ರು ನಾವು ಸ್ಟೇ ಮಾಡಿದ ಜಾಗದಲ್ಲೆಲ್ಲ ಹೋಟೆಲ್ಸೇ ಬುಕ್ ಮಾಡಿದೀವಲ್ಲ. ಸೊ ಅಲ್ಲಿಂದ ನಮ್ಗೆ ಅದು ಪ್ರಾಬ್ಲಮ್ ಅಂತೂ ಏನು ಆಗಿಲ್ಲ. ಅಂದ್ರೆ ಇವಾಗ ಟೈಮಿಂಗ್ ಸೆಗ್ಮೆಂಟ್ ಏನ್ ಮಾಡ್ತೀವಿ? ಬೈಕಿಂಗ್ ಜರ್ನಿ ಹೆಂಗ್ ಪ್ಲಾನ್ ಮಾಡ್ತಾ ಇದ್ದೀವಿ ಅಂದ್ರೆ ಬೆಳಿಗ್ಗೆ ಆ ಬ್ರೇಕ್ಫಾಸ್ಟ್ ಟೈಮ್ಗೆ ಬ್ರೇಕ್ಫಾಸ್ಟ್, ಓಕೆ, ಲಂಚ್ ಸ್ವಲ್ಪ ಡಿಫರ್ ಆಗ್ಬೋದು. ಯಾಕಂದ್ರೆ ಹಿಮಾಚಲ್ ಎಲ್ಲ ಘಾಟ್ ಸೆಕ್ಷನ್ಸ್ ಇರೋದು. ಆಮೇಲೆ ಮೋರ್ ಓವರ್ ಹಿಲ್ಲಿ ಏರಿಯಾಸ್, ಎಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಏನು ಗೊತ್ತಾಗಲ್ಲ, ಡಿಲೇಸ್ ಇದ್ದೇ ಇರುತ್ತೆ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತಾ ಇದ್ವಿ ನಾವು, ಆನ್ ದಿ ವೇ ಏನ್ ಸಿಗುತ್ತೋ ಅದನ್ನ ತಿನ್ನಕ್ ಟ್ರೈ ಮಾಡ್ತಾ ಇದ್ವಿ. ತಿರ್ಗಾ ಅದಾದ್ಮೇಲೆ ಆಕ್ಚುಯಲ್ ಡೆಸ್ಟಿನೇಷನ್ ಏನ್ ಪ್ಲಾನ್ ಮಾಡ್ತಿದ್ವಲ್ಲ ಅಲ್ಲಿಗೆ ರೀಚ್ ಆಗಿ ಊಟ ಮಾಡ್ತಾ ಇದ್ವಿ. ಏನಾದ್ರು ಕ್ಯಾರಿ ಮಾಡ್ತೀರಾ ಫುಡ್ಸ್? ಏನಾದ್ರು ಎಸ್, ಎನರ್ಜಿ ಬೈಟ್ಸ್ ಇದ್ದೇ ಇರ್ತಾ ಇತ್ತು, ಎನರ್ಜಿ ಬೈಟ್ಸ್ ಇರ್ತಾ ಇತ್ತು, ಬಿಸ್ಕೆಟ್ಸ್ ಇರ್ತಾ ಇತ್ತು. ಸೊ ಕೆಲವೊಂದು ಜಾಗದಲ್ಲೆಲ್ಲ ನಾವೇ ಬ್ರೆಡ್, ಜಾಮು ಇದನ್ನೆಲ್ಲ ತಗೊಂಡೋಗಿ ನಾವೇ ಪ್ರಿಪೇರ್ ಮಾಡಿ ನಾವು ಮಾಡ್ತಾ ಇದ್ವಿ. ಸೊ ಅಲ್ಲೇ ನಾವೇ ಮಾಡ್ಕೊಂಡು ರೋಡಲ್ಲಿ ನಿಲ್ಸ್ಕೊಂಡು ಅದನ್ನೇ ಮಾಡಿದೀವಿ. ಪ್ರಿಪೇರ್ ಮಾಡೋದಂದ್ರೆ ಅದಕ್ಕೆಲ್ಲ ಸ್ಟವ್ ಅದೆಲ್ಲ ಇರ್ತಾ ಇತ್ತು. ಹೌದಾ? ಸೊ ಈವನ್ ಕಾಫಿ, ಟೀ ಸಹ ಮಾಡ್ಕೊಂಡಿದೀವಿ ನಾವು. ಎಸ್, ಸೊ ನಮ್ಮ ಇವಾಗೆಲ್ಲ ನಿಮ್ಗೆ ರೆಡಿಮೇಡ್ ಪ್ರಾಡಕ್ಟ್ಸ್ ಸಿಕ್ಬಿಡುತ್ತೆ ನಿಮ್ಗೆ. ಓಕೆ, ಎಸ್, ಸೊ ನಿಮ್ಗೆ ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಹಾಟ್ ವಾಟರ್ ಹಾಕಿದ್ರೆ ಪ್ರಿಪೇರ್ ಆಗೋಗುತ್ತೆ. ಇನ್ನ ಕಮಿಂಗ್ ಟು ಹೆಲ್ತ್ ಹ್ಯಾಬಿಟ್ಸ್, ಏನೇನ್ ಮಾಡಬಾರ್ದು? ಆಕ್ಚುಲಿ ಯಾವ್ದನ್ನು ಟೊಬ್ಯಾಕೋ, ಆಲ್ಕೋಹಾಲ್ is preferably no. Yes, while riding, yes. And when comes to the biking rides, longer durations ಗೆಲ್ಲ, so usually preferably ಏನ್ ಮಾಡ್ತೀವಿ ನಾವು, ಆಲ್ಕೋಹಾಲ್ ಯೂಶಲಿ ಯಾವತ್ತು, ನಾನು ಅಷ್ಟೇನೆ, ಎಲ್ಲರೂ ಹೋದಾಗ ಐ ಡೋಂಟ್ ನೋ, ಸ್ಟ್ರಿಕ್ಟ್ ನೋ. ಫ್ರೆಂಡ್ಸ್ ಜೊತೆ ರೈಡ್ ಮಾಡಕ್ ಇಷ್ಟಪಡ್ತೀರಾ, ಸೋಲೋ ರೈಡಿಂಗ್ ಇಷ್ಟನಾ? ಸೊ ನಾನು ಎಲ್ಲಾ ಮಾಡಿದೀನಿ. ಫ್ರೆಂಡ್ಸ್ ಜೊತೆ ಮಾಡಿದೀನಿ, ಅನ್ನೋನ್ ಪೀಪಲ್ ಜೊತೆನೂ ಮಾಡಿದೀನಿ, ಗ್ರೂಪ್ ಜೊತೆನೂ ಮಾಡಿದೀನಿ, ಸೋಲೋ ರೈಡ್ ಅಂತಾನು ನಾನು ಹೋಗಿರೋದೆಲ್ಲ ಸೋಲೋ ರೈಡೇನೆ. ಬೈಕಿಂಗ್ ಅಂತ ಬಂದಾಗ ಹೆಂಗಾಗುತ್ತೆ ಅಂದ್ರೆ ನಿಮ್ಗೆ ಲೈಕ್ ಮೈಂಡೆಡ್ ಪೀಪಲ್ ತುಂಬಾ ಆಗುತ್ತೆ. ಇವಾಗ ನನಗೆ ಒಂದು ತರ ಕ್ಯಾರೆಕ್ಟರ್ ಇರುತ್ತೆ, ಇನ್ನೊಬ್ಬರಿಗೆ ಒಂದು ತರ ಕ್ಯಾರೆಕ್ಟರ್ ಇರುತ್ತೆ. ಆ ಕ್ಯಾರೆಕ್ಟರ್ ನ ಮ್ಯಾಚ್ ಮಾಡಿ ಕ್ಯಾರಿ ಮಾಡ್ಕೊಂಡು ಹೋಗೋದು ಒಂದು ಸಾಧನೆನೇ ಅದು. ಸೊ ನೀವು ಒಂದು ಬೈಕಿಂಗ್ ಹೋದಾಗ ಯು ವಿಲ್ ಲರ್ನ್ ಅ ಲಾಟ್. ಇನ್ನೊಬ್ಬ ಪರ್ಸನ್ ಏನು, ಇವಾಗ ಇಲ್ಲಿ ನೋಡಿದಾಗ ಒಬ್ಬ ಪರ್ಸನ್ ಹಿಂಗೆ ಇಷ್ಟೇ ಅಂತ ಗೊತ್ತಿರುತ್ತೆ, ಬಟ್ ನೀವು ಆಕ್ಚುಲಿ ಹೋಗಿ ಒಂದು ಬೈಕಿಂಗ್ ಗ್ರೂಪ್ ಹೋದ ಅವ್ರ ಜೊತೆ 4-5 ದಿನ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ನಿಮ್ಗೆ ಗೊತ್ತಾಗೋದು ಅವನ ಒರಿಜಿನಲ್ ಕ್ಯಾರೆಕ್ಟರ್ ಏನು, ಅವಳ ಒರಿಜಿನಲ್ ಕ್ಯಾರೆಕ್ಟರ್ ಏನು ಅಂತ. ಆ ಸ್ಪೆಂಡ್ ಮಾಡಿದಾಗ್ಲೇ ನಿಮ್ಮ ಒಂದು ಬಾಂಡಿಂಗ್ ಇನ್ನ ಜಾಸ್ತಿ ಆಗುತ್ತೆ. ಸೊ ನನ್ನ ಬೈಕಿಂಗ್ ಗ್ರೂಪ್ಸ್ ಅಂತಂದ್ರೆ ನನಗೆ ನನ್ನ ಕಸಿನ್ಸ್ದೇ ಒಂದು ಗ್ರೂಪ್ ಇದೆ. ಯೂಶಲಿ ನಾನು ಅವ್ರ ಜೊತೆ ಹೋಗ್ತೀನಿ. ನಂದು ಇನ್ನೊಂದು ಕಾಮನ್ ಫ್ರೆಂಡ್ಸ್ ಇದೆ, ಅವ್ರ ಜೊತೆನೂ ಹೋಗ್ತೀನಿ. ನನ್ನ ಇನ್ನ ಕೆಲವು ಕ್ಲೋಸ್ ಫ್ರೆಂಡ್ಸ್ ಇದಾರೆ, 15-16 ವರ್ಷದ ಫ್ರೆಂಡ್ಸ್, 20 ವರ್ಷದ ಫ್ರೆಂಡ್ಸ್, ಅವ್ರ ಜೊತೆನೂ ಹೋಗ್ತೀನಿ. ಸೊ ಹೆಂಗೆ ಅವೈಲಬಿಲಿಟಿ ಇರುತ್ತೆ ಎಲ್ಲಾರ್ದು ಟೈಮ್. ಸೊ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ಲಾನಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ್ದು ಇಷ್ಟ ನಿಮ್ಗೆ? ಸೋಲೋ ಆಲ್ವೇಸ್. ಓಕೆ, ಸೋಲೋ ಇಸ್ ಬೆಸ್ಟ್ ಅಂತೀರಾ? ಸರ್, ಯಾವ್ದು ಲಾಂಗೆಸ್ಟ್ ರೈಡ್ ಅಂದ್ರೆ? ಲಡಾಖ್ ಮಾಡಿದ್ದೆ, ಅದೇ 9300 ಕಿಲೋಮೀಟರ್ಸ್ ಬಂದಿದೆ ನನಗೆ. 30 days ಓಡ್ ಬಂದಿದ್ದು. ಸೊ ಅದೇ ನಂದು 9300, ಇನ್ನೊಂದು 700 ಆಡಿದ್ರೆ 10,000 ಆಗಿರೋದು. ನನಗೊಂದು ಆಸೆ ಇದೆ ಸರ್, ಆಕ್ಚುಲಿ ಕರಿಸ್ಮಾದಲ್ಲಿ ಮಾಡ್ಬೇಕು ಅಂತ ಆಸೆ ಇತ್ತು. ಕನ್ಯಾಕುಮಾರಿಗೆ ತಗೊಂಡೋಗಿ ಕನ್ಯಾಕುಮಾರಿ ಟು ಕಾಶ್ಮೀರ K2K ಮಾಡ್ಬೇಕು ಅಂತ. ನೀವು ಅದೇನಾದ್ರು ಡ್ರೀಮ್ ಇದೆಯಾ? ಕನ್ಯಾಕುಮಾರಿ ತನಕ ಹೋಗಿ ನಾನು ಮೇಲ್ಗಡೆ ಹೋಗಿಲ್ಲ, ಬೆಂಗಳೂರು ಟು ಮಾಡಿದ್ದೀನಿ. ಸೊ ನೆಕ್ಸ್ಟ್
ಫ್ರೀ ಪೀರಿಯಡ್ ಸಿಕ್ಕಿದಾಗ ಡೆಫಿನೆಟ್ಲಿ ಮಾಡ್ತೀನಿ. ಮಾಡಿ ಯಾಕಂದ್ರೆ ಇನ್ನ ನೇಪಾಳ್ ಮಾಡ್ಬೇಕು, ಭೂತಾನ್ ಮಾಡ್ಬೇಕು ನಾನು. ಅದಾದ್ಮೇಲೆ ಜರ್ಮನಿ ನಂದೊಂದು ಆಸೆ ಇದೆ, ಜರ್ಮನಿ ಇದೊಂದು ಮಾಡ್ಬೇಕು. ಸೊ ಜರ್ಮನಿ ಅಂದ್ರೆ ಇಲ್ಲಿಂದ ಇಲ್ಲ ಇಲ್ಲ ಇಲ್ಲ, ಜರ್ಮನಿಗೆ ಹೋಗಿ ಅಲ್ಲಿ ಬೈಕ್ ರೈಡ್ ಅಲ್ಲಿ ಬೈಕ್ ರೈಡ್ ಮಾಡ್ಬೋದು. ಓಕೆ. ಸೊ ಜರ್ಮನಿ ಒಂದು ಪ್ಲಾನ್ ಇದೆ, ನೋಡೋಣ. ಇಂಡಿಯಾದಲ್ಲಿ ಫೇವರೇಟ್ ರೈಡಿಂಗ್ ಸ್ಪಾಟ್ಸ್ ಅಂದ್ರೆ? ಸೊ ನನಗೆ ಒಂದು ಹಂಪಿ ಅಂದ್ರೆ ಕರ್ನಾಟಕ. ಹಂಪಿ ಇಸ್ ಆಲ್ವೇಸ್ ಮೈ ಸೆಕೆಂಡ್. ಸೊ ಇದು ನನ್ನ ಕ್ಲೋಸ್ ಫ್ರೆಂಡ್ಸ್ ಇಂದ ಹಿಡಿದು ಅರ್ಧ ಜನಕ್ಕೆ ಗೊತ್ತಿದೆ ಇದು. ಹಂಪಿ ಇಸ್ ಆಲ್ವೇಸ್ ಮೈ ಸೆಕೆಂಡ್. ನನ್ನ ಏನೇ ಒಂದು ಹಾರ್ಡ್ಶಿಪ್ ಇದ್ದೇ ಇರುತ್ತೆ, ನಾನು ಓವರ್ಕಮ್ ಮಾಡ್ಬೇಕು ಅಂದ್ರೆ ನಾನು ಹಂಪಿಗೆ ಹೋಗೋದು. ಸೊ ಹಂಪಿಗೆ ಹೋಗಿ 3 ದಿನ ಇಂಟ್ರಸ್ಪೆಕ್ಷನ್ ಮಾಡ್ಕೊಂಡು ನಾನು ಬರ್ತೀನಿ. ಆಫ್ಟರ್ ದಟ್ ಅಗೇನ್ ಐ ವಿಲ್ ಬಿ ಡಿಫ್ರೆಂಟ್ ಪರ್ಸನ್. ಸೊ ಅಲ್ಲಿ ಓಡ್ ಬರ್ತೀನಿ. ಸೊ ನನ್ನ ಒಂದು ಫೇವರೇಟ್ ಸ್ಪಾಟ್ ಅಂತಂದ್ರೆ ಜನ್ಸ್ಕಾರ್ ಇವಾಗ ಇಂಡಿಯಾದಲ್ಲಿ. ಜನ್ಸ್ಕಾರ್ ಇದೆ, ಕೊಡನಾಡ್, ಕೋತಗಿರಿ, ವೆರಿ ಬ್ಯೂಟಿಫುಲ್ ಪ್ಲೇಸ್, ವೆರಿ ಬ್ಯೂಟಿಫುಲ್ ಪ್ಲೇಸ್. ಒಂದ್ಸಲ ಹೋಗ್ಬೇಕು ಸರ್, ಹೇಳ್ತೀನಿ ಹೋಗೋಣ ಹಂಗಾರೆ. ಆದ್ರೆ ಒಟ್ಟಿಗೆ ಹೋಗೋಣ. ಎಸ್, ಒಟ್ಟಿಗೆ ಹೋಗೋಣ ಸರ್. ರೈಟ್ ಟೈಮ್ ಅಲ್ಲಿ ಯಾವ್ದಾದ್ರು ಒಳ್ಳೆ ಸಿಚುವೇಶನ್, ಡೇಂಜರಸ್ ಸಿಚುವೇಶನ್ ಅಥವಾ ಫನ್ನಿ ಸಿಚುವೇಶನ್? ಫನ್ನಿ ಸಿಚುಯೇಷನ್ಸ್ ಆಗಿದೆ, ಡೇಂಜರಸ್ ಸಿಚುಯೇಷನ್ಸ್ ನಾನು ಹೋಗಿದ್ದೀನಿ. ಡೇಂಜರಸ್ ಸಿಚುಯೇಷನ್ಸ್ ಅಂತಂದ್ರೆ ನಾನು ಯೂಶಲಿ ಕುಕ್ಕೆ, ಧರ್ಮಸ್ಥಳ, ಸೌತಡ್ಕ, ಟೆಂಪಲ್ ರನ್ಗೆ ಹೋಗ್ತಾನೆ ಇರ್ತೀನಿ ವರ್ಷಕ್ಕೊಂದ್ಸತಿ. ಸೊ ಒಂದು ಆಫ್ ರೋಡಿಂಗ್ ಮಾಡೋಣ ಅಂತ ಬಿಸ್ಲೆ ಘಾಟ್ಗೆ ಹೋಗೋಣ ಅಂತ ಹೋಗಿದ್ದೆ. ಕುಕ್ಕೆ ಟು ಬಿಸ್ಲೆ ಘಾಟು. ಸೊ ಬಿಸ್ಲೆ ಘಾಟ್ಗೆ ಹೋದಾಗ ರೋಡ್ ಬಿಸ್ಲೆ ವ್ಯೂ ಪಾಯಿಂಟ್ ಇಂದ ನೀವು ಮೇಲ್ಗಡೆ ಬರಬೇಕು. ಅದು ತಿರ್ಗಾ ನಿಮ್ಗೆ ಈ ಕಡೆ ಕನೆಕ್ಟ್ ಆಗೋಗುತ್ತೆ. ಆನೆಗಳ ಕಾಟ ಜಾಸ್ತಿ ಇತ್ತು. ಸೊ ಆನೆಗಳನ್ನ ನಾನು ತುಂಬಾ ಫೇಸ್ ಮಾಡಿದ್ದೀನಿ. ಎಸ್, ಈವನ್ ನಾನು ಕಬಿನಿಗೆ ಹೋದಾಗ್ಲಿ, ಬಂಡೀಪುರ್ಗೆ ಹೋದಾಗ್ಲಿ ನನ್ಗೆ ಕಾಡುಗಳಿಗೆ ಜಾಸ್ತಿ ರೈಡ್ಗೆ ಹೋಗ್ತಾ ಇರ್ತೀನಿ. ಎಲಿಫೆಂಟ್ ಇವಾಗ ಕಾಣಿಸ್ತು. ಇವಾಗ ನೀವು ಸೋಲೋ ರೈಡ್ ಅಲ್ಲಿ ಇರ್ಬೇಕಾದ್ರೆ ವಾಟ್ ಡು ಯು ಡು? ಆತರ ಸರಿ, ಪ್ರಾಣಿಗಳು ಯಾವತ್ತೇ ಆಗ್ಲಿ ನಮ್ಗೆ ಅದು ತೊಂದರೆ ಕೊಡಕ್ ಬರಲ್ಲ. ನಾವ್ ತೊಂದರೆ ಮಾಡಕ್ ಹೋದ್ರೇನೆ ಪ್ರಾಣಿಗಳು ನಮ್ಗೆ ತೊಂದರೆ ಮಾಡಕ್ ಬರೋದು. ಇವಾಗ ಎಲಿಫೆಂಟ್ಸ್, ನಾನು ಹೋಗಿರೋ ಜಾಗದಲ್ಲಿ ತುಂಬಾ ಎಲಿಫೆಂಟ್ಸ್ ನಾನು ನೋಡಿದ್ದೇನೆ. ಅಥವಾ ಆನ್ ದಿ ವೇ ಹೋಗ್ತಾ ಬೈಸನ್ ಆಗಿರ್ಬೋದು ಅಥವಾ ಬೇರೆ ಪ್ರಾಣಿಗಳನ್ನಾಗಿರ್ಬೋದು, ಎಷ್ಟೊಂದು ನಾನು ನೋಡಿದ್ದೀನಿ ಗಾಡಿನಲ್ಲಿ ಹೋಗ್ಬೇಕಂದಾಗ. ಅದ್ರ ಪಾಡಿಗೆ ಅದಿರುತ್ತೆ. ಒಂದು ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಸ್ಪಾಟ್ ಮಾಡ್ಬೇಕು. ಆ ಕಾಡಲ್ಲಿ ಯೂಶಲಿ ನಿಲ್ಸೋಂಗಿಲ್ಲ ಫಸ್ಟ್ ಆಫ್ ಆಲ್ ವೆಹಿಕಲ್ಸ್ನ. ಸ್ಪಾಟ್ ಮಾಡ್ಲೇಬೇಕು ಅನ್ನೋಂಗಿದ್ರು ಹಾರ್ನ್ ಮಾಡೋಂಗಿಲ್ಲ, ಓಕೆ, ನಾಯ್ಸ್ ಮಾಡೋಂಗಿಲ್ಲ, ಓಕೆ. ನಿಮ್ ಬಾಡಿ ಸ್ಟಿಲ್ ಆಗಿರ್ಬೇಕು. ಮೂವ್ಮೆಂಟ್ಸ್ಗಳು ಎಷ್ಟು ಮಾಡಕ್ ಹೋಗ್ತಿರೋ ನಿಮ್ಗೆ ಅದು ಡಿಸ್ಟ್ರಾಕ್ಷನ್ ಆಗುತ್ತೆ. ಅದು ನಿಮ್ಮನ್ನ ಅಟ್ಯಾಕ್ ಮಾಡಕ್ ಬರುತ್ತೆ. ಅದಕ್ಕೂ ಅದ್ರದ್ದು ಟೆರಿಟರಿ, ಅದು ನಾವು ಅದ್ರ ಟೆರಿಟರಿಗೆ ಹೋಗಿರೋದ್ರಿಂದ ನಾವು ಅದಕ್ಕೆ ಅದ್ರ ಫ್ರೀಡಮ್ ಕೊಡ್ಬೇಕು. ನಾವು ನಮ್ಮ ಎಂಜಾಯ್ಮೆಂಟ್ಗೆ ಅಂತ ಅನ್ಬಿಟ್ಟು ನಾವು ಅದನ್ನ ಡಿಸ್ಟರ್ಬ್ ಮಾಡಕ್ ಹೋದ್ರೆ ಅದು ಅಟ್ಯಾಕ್ ಮಾಡುತ್ತೆ. ಆಮೇಲೆ ಡಿಸ್ಟೆನ್ಸ್, ಸೇಫ್ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಬೇಕು. ಯಾವಾಗ್ಲೇ ಆಗ್ಲಿ ಪ್ರಾಣಿ ನೋಡ್ಬೇಕಾ, ದೂರದಿಂದ ನೋಡಿ ಎಂಜಾಯ್ ಮಾಡಿ. ನೀವು ಅದನ್ನ ಹತ್ತಿರದಿಂದ ಹೋಗಿ ನಾನು ಫೋಟೋ ತೆಗಿಬೇಕು, ಹತ್ತಿರದಿಂದ ಸೆಲ್ಫಿ ತಗೊಳ್ಬೇಕು, ಇದೆಲ್ಲ ಹೋದಾಗ್ಲೇನೆ ಅದಕ್ಕೆ ಏನಾಗುತ್ತೆ, ಅದು ಬಂದು ಅಟ್ಯಾಕ್ ಮಾಡುತ್ತೆ. ತುಂಬಾ ವಿಡಿಯೋಸ್ ನೋಡಿರ್ತೀರಾ, ಯಾರು ಇದನ್ನೆಲ್ಲ ಪ್ರಯತ್ನ ಪಡಕ್ ಹೋಗಿದಾರೋ ಅವ್ರಿಗೆಲ್ಲ ಎಲಿಫೆಂಟ್ಸ್ ಅಟ್ಯಾಕ್ ಆಗಿದೆ. ಸೊ ಇನ್ನೊಂದು ಡೇಂಜರಸ್ ಏನು ಅಂತಂದ್ರೆ, ನಾನು ಲೇಟ್ ನೈಟ್ ರೈಡ್ಸ್ ಹೋಗೋದು ಜಾಸ್ತಿ ಇತ್ತು. ಅದೇ ರಾತ್ರಿ 2 ಗಂಟೆ 3 ಗಂಟೆಗೆ ಹೋಗೋದು ಜಾಸ್ತಿ ಇತ್ತು. ಸೊ ಲೇಟ್ ನೈಟ್ ರೈಡ್ಸ್ ಹೋದಾಗ ನನಗೆ ಏನಾಗುತ್ತೆ, ಕೆಲವೊಂದ್ಸತಿ ಟೀಗೆ ಕಾಫಿಗೆ ನಿಲ್ಲಿಸ್ಬೇಕಂದಾಗ ಕೆಲವು ಇನ್ಸಿಡೆಂಟ್ಸ್ ಆಗಿದೆ. ಒಂದ್ ಇನ್ಸಿಡೆಂಟ್ ಏನು ಅಂದ್ರೆ, ಚಿತ್ರದುರ್ಗದಲ್ಲೇ ನನಗೆ ಅಟ್ಯಾಕ್ ಮಾಡಕ್ ಬಂದಿದ್ರು ಹ್ಯೂಮನ್ಸ್. ಸೊ ಅವ್ರಿಗೆ ಏನಾಗಿತ್ತೋ ಗೊತ್ತಿಲ್ಲ, ಅವ್ರ ಜಗಳದಲ್ಲಿದ್ರು. ಸೊ ನಾನು ಗಾಡಿ ನಿಲ್ಸ್ಬಿಟ್ಟು ನಾನು ಟೀ ಕುಡಿತಾ ಇದ್ದಾಗ ನನ್ನ ಅಟ್ಯಾಕ್ ಮಾಡಕ್ ಬಂದು ನಾನು ಹೇಳ್ದೆ, ನಾನು ನೋಡಪ್ಪ ನಾನು ಸೋಲೋ ರೈಡರು, ಸೊ ನಾನು ಟ್ರಾವೆಲ್ ಮಾಡಕ್ ಹೋಗ್ತಾ ಇದ್ದೀನಿ, ಸೊ ನಿನ್ ಪ್ರಾಬ್ಲಮ್ ಏನಿದೆ ಹೇಳಿ ಅಂತ. ಇಲ್ಲ ಹಿಂಗಾಗಿದೆ, ಸಾರಿ ಅಂತ ಹೇಳಿ ಇದು ಮಾಡಿದ್ರು. ರಾತ್ರಿ ಹೊತ್ತು ಯಾರು ಇರೋದು ಇಲ್ಲ ನಿಮಗೆ. ಸೊ ಹಂಗಿರೋವಾಗ ನಿಮ್ಗೆ ಏನು ಮಾಡಕ್ಕೂ ಆಗಲ್ಲ. ಸೊ ಆ ಟೈಮಲ್ಲಿ ನೀವು ಅವರು ಹೊರಡಿ ಅಂದಿದ ತಕ್ಷಣ ಹೊರಟು ಬಿಡ್ಬೇಕು ಅಷ್ಟೇ. ನೀವು ಜಾಸ್ತಿ ಆರ್ಗ್ಯುಮೆಂಟ್ಗೆ ಸಿಕ್ಕಾಕೊಂಡು ಹೋದಷ್ಟು ನಿಮ್ಗೆ ತೊಂದರೆ ಜಾಸ್ತಿ. ಇಮಿಡಿಯೇಟ್ ಹೆಲ್ಪ್ ಅಂತೂ ಯಾರು ಬರಲ್ಲ ಆ ಟೈಮಲ್ಲಿ. ಸೊ ನಿಮ್ ಸೇಫ್ಟಿ ನೀವು ನೋಡ್ಕೊಂಡು ಇರ್ಬೇಕು. ಇಲ್ಲ ನಿಮ್ಗೆ ಏನಾದ್ರು ಅಟ್ಯಾಕ್ಸ್ ಆಗ್ತಾ ಇದೆ, ಆತರ ಏನಾದ್ರು ಸಿಚುಯೇಷನ್ ಹಿಂದೆ ಫಾಲೋ ಮಾಡ್ತಾ ಇದಾರೆ ಅನ್ನಿಸಿದಾಗ, ಜನ ಎಲ್ಲಿರ್ತಾರೋ ಅಥವಾ ಲೈಟ್ಸ್ ಎಲ್ಲಿರುತ್ತೋ, ಪೆಟ್ರೋಲ್ ಬಂಕು, ಟೀ ಸ್ಟಾಲ್ಸ್, ಇಂತ ಕಡೆ ಹೋಗಿ ನಿಲ್ಸೋದು ಒಳ್ಳೇದು. ಎಲ್ಲೂ ಏನು ಇಲ್ದೇ ಇರೋ ಜಾಗದಲ್ಲಿ ನಿಲ್ಸಕ್ ಹೋಗ್ಬಾರ್ದು ಗಾಡಿಗಳನ್ನ. ಸೊ ಮೋಸ್ಟ್ ಡೇಂಜರಸ್ ಇನ್ನೊಂದೇನು ಅಂತಂದ್ರೆ, ಸಿಗಂದೂರ್ಗೆ ಓಡ್ ಬರ್ತಾ ಇರ್ತೀನಿ ನಾನು ಯಾವಾಗ್ಲೂ ಜಾಸ್ತಿ. ಸೊ ಸಿಗಂದೂರ್ ತಾಯಿ ದರ್ಶನ ಮಾಡ್ಕೊಂಡು ಬಂದಾಗ ಕಿಂಗ್ ಕೋಬ್ರಾ ನನಗೆ ಕ್ರಾಸ್ ಆಗಿದೆ. ಸೊ ಆಲ್ಮೋಸ್ಟ್ 14 ಫೀಟ್ ಕಿಂಗ್ ಕೋಬ್ರಾ. ಸೊ ಫೆರಿಯಿಂದ ಇಳಿದ್ಬಿಟ್ಟು ಕ್ರಾಸ್ ಆಗಿದ್ದೀನಿ. ಫೆರಿಯಿಂದ ಬರ್ಬೇಕಂದಾಗ ಕಿಂಗ್ ಕೋಬ್ರಾ ಜಸ್ಟ್ ಪಾಸ್. ಲಕ್ಕಿಲಿ ನಾನು ನೋಡಿದ್ದಕ್ಕೆ ನಾನು ಬ್ರೇಕ್ ಹಾಕಿ ನಾನು ಇಮಿಡಿಯೇಟ್ ನಿಲ್ಸಿದ್ದೀನಿ. ಆ ಕಡೆ ಟಿ ಬರ್ತಾ ಇತ್ತು, ಟಿ ಒಂದ್ ಸಹ ಪಾಸ್ ಆಗ್ದಿರಾ ಅದನ್ನು ಗಾಡಿ ನಿಲ್ಸಿದ್ರು. 12 ಫೀಟ್ ಹಿಂಗೆ ಪಾಸ್ ಆಗಿದೆ. 12 to 13 ಫೀಟ್ ಇತ್ತು. ಎಂಟೈರ್ ರೋಡ್ ಕವರ್ ಆಗಿತ್ತು ಕಿಂಗ್ ಕೋಬ್ರಾ.
Oh my God. ಎಸ್. ಸೊ ರೋಮಾಂಚನ ಅದಲ್ಲ. ಈಗಲೂ ಗೂಸ್ಬಂಪ್ಸ್ ಬರುತ್ತೆ. ಸೊ ಜಿಂಕೆಗಳು ಪಾಸ್ ಆಗೋದು ಕಾಮನ್. ಸೊ ಅಂತ ಟೈಮಲ್ಲಿ ನೀವು ಎಷ್ಟು ಸ್ಲೋ ಹೋಗ್ತೀರೋ ಅಷ್ಟು ಒಳ್ಳೇದು ಬೈಕಿಂಗ್ ಅಲ್ಲಿ. ನೈಟ್ ರೈಡ್ ಪ್ರಿಫರ್ ಮಾಡ್ತೀರಾ ಅಥವಾ ಡೇ ರೈಡ್ಸ್? ನೈಟ್ ರೈಡ್ಸ್ ಪ್ರಿಫರ್ ಮಾಡ್ತೀನಿ ಸರ್. ನೈಟ್ ಓಕೆ. ನಿಮ್ಗೆ ಎನ್ವಿರಾನ್ಮೆಂಟ್ ಕಂಡೀಷನ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ಆಕ್ಚುಲಿ. ಎಸ್, ಅದು ಒಂದು. ನಿಮ್ಮ ಡೆಸ್ಟಿನೇಷನ್ ಬೇಗನೆ ರೀಚ್ ಆಗ್ಬೇಕು ಅಂತಂದ್ರೆ ಕರೆಕ್ಟ್ ಆಗಿ ರೀಚ್ ಆಗ್ಬೋದು. ಸೊ ನಾನು ಯಾವಾಗ್ಲೂ ಡೆಸ್ಟಿನೇಷನ್ 7:30 8 ರೀಚ್ ಆಗೋಂಗ್ ಪ್ಲಾನ್ ಮಾಡ್ಕೊಂತೀನಿ. ಸೊ ನಿಮ್ಗೆ ಎಂಟೈರ್ ಡೇನು ಸಿಗುತ್ತೆ ಕವರ್ ಮಾಡೋದಕ್ಕೆ. ಪ್ಲಸ್ ನಿಮ್ಗೆ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ತಿರ್ಗಾ ನೀವು ಜರ್ನಿನೂ ಕಂಟಿನ್ಯೂ ಮಾಡ್ಬೋದು. ಇದು ತುಂಬಾ ಮಾಡಿದೀನಿ, ಬಟ್ ಈ ನಡುವೆ ಯಾವತ್ತೂ ನೈಟ್ ರೈಡ್ಸ್ ಹೋಗಿಲ್ಲ, ತುಂಬಾ ದಿನ ಆಯ್ತು. ಮೌಂಟೇನ್ಸ್ ಅಥವಾ ಕೋಸ್ಟಲ್ ರೈಡಿಂಗ್ಸ್? ಡಿಫಿಕಲ್ಟ್. ಎರಡು. ಸರ್, ನಮ್ ವ್ಯೂವರ್ಸಿಗೆ ನಿಮ್ಗೆ ಏನಾದ್ರೂ ಏನಾದ್ರು ಹೇಳಬೇಕು ಅನ್ಸಿದ್ರೆ ಯುವರ್ಸ್, ಮೈಕ್ ಇಸ್ ಯುವರ್ಸ್, ಕ್ಯಾಮ್ರಾ ಇಸ್ ಯುವರ್ಸ್. ಎಸ್. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಾದ್ಮೇಲೆ ನನಗೆ ಬಿಸ್ನೆಸ್ ನ ಹೆಂಗ್ ತರಬೇಕು ಅನ್ನೋದು ಒಂದು ಐಡಿಯಾ ಅಷ್ಟು ಕಮ್ಮಿ ಇಲ್ಲ. ಬಿಕಾಸ್ ಐ ಆಮ್ ಎ ಫಸ್ಟ್ ಜನ್ ಇನ್ ಟು ದ ಬಿಸ್ನೆಸ್. ನಾವು ಓದಿದ್ದು ಒಂದು, ಕೆಲಸ ಮಾಡಿದ್ದು IT ನಲ್ಲಿ. ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ತೆಗೆದ್ರೆ ಯಾರೂ ಬಿಸ್ನೆಸ್ಗೆ ಇರಲಿಲ್ಲ. ಸೊ ಈ ಬಿಸ್ನೆಸ್ ನ ಹೆಂಗ್ ತರಬೇಕು, ನನ್ನ ಅಶ್ವಾ ಗ್ಯಾರೇಜ್ ನ ನಾನು ಹೆಂಗೆ ತುಂಬಾ ಜನಕ್ಕೆ ಗೊತ್ತಾಗಬೇಕು, ರೀಚ್ ಮಾಡಬೇಕು, ವಿಸಿಬಿಲಿಟಿ ಕ್ರಿಯೇಟ್ ಮಾಡಬೇಕು ಅಂದಾಗ ನನ್ನ ಕ್ಲೋಸ್ ಫ್ರೆಂಡೇನೆ ನನಗೆ ಹೆಲ್ಪ್ ಮಾಡಿದ್ರು. ಸೊ ಅವರು ಹೆಲ್ಪ್ ಮಾಡಿ ನನಗೆ BBBಗೆ ಮೆಂಬರ್ಶಿಪ್ ಸ್ಪಾನ್ಸರ್ ಮಾಡಿ ನಾನು ಅಲ್ಲಿಗೆ ಮೆಂಬರ್ ಆಗಿದ್ದೀನಿ. ಸೊ ಅವರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ಶೀತಲ್ ದಂಬಲ್ ಅಂತ ಅವರು ಇವಾಗ ಪ್ರೆಸಿಡೆಂಟ್ ಆಗಿದ್ದಾರೆ ಅವರು BBBಗೆ. ಸೊ ಅವರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ಸೊ BBBಯಿಂದ ನನಗೆ ಬಿಸ್ನೆಸ್ ಬಂದಿದೆ. ಸೊ ಆಲ್ಮೋಸ್ಟ್ ಒಂದು 6 ಲಕ್ಷ ಬಿಸ್ನೆಸ್ ನನಗೆ BBBಯಿಂದ ಬಂದಿದೆ. ಅಲ್ಲಿರೋರು ಅಷ್ಟೇನೆ ನನಗೆ ನನ್ನ ಗ್ಯಾರೇಜ್ ಬೆಳೀಲಿ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ತುಂಬಾ ಜನಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅವೇರ್ನೆಸ್. ಸೊ ಈ ಅಶ್ವಾ ಗ್ಯಾರೇಜ್ಗೆ ಒಂದು ಬ್ಯಾಕ್ ಬೋನ್ ಆಗಿ BBB ನಿಂತಿದೆ ಇವಾಗ. ಯಾಕೆಂತಂದ್ರೆ ನನಗೆ ಒಂದು 6 ಮಂತ್ಸ್ ನನಗೆ ಗಾಡಿಗಳೇ ಬರ್ತಾ ಇರ್ಲಿಲ್ಲ ಇಲ್ಲಿ. ಆ ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ತುಂಬಾ ಸ್ಟ್ರೆಸ್ ಇತ್ತು, ಹೇಳ್ಕೊಳಕ್ ಆಗದಿರೋ ಅಂತ ಸ್ಟ್ರೆಸ್. ಅಂತ ಟೈಮಲ್ಲಿ BBBಯಿಂದ ಅಟ್ಲೀಸ್ಟ್ ನನಗೆ ಬಿಸ್ನೆಸ್ ಬಂದಿದೆ ನನಗೆ. ಸೊ ಅದು ಒಂದು ನನಗೆ ಲೈಫಲ್ಲಿ ತುಂಬಾ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗಿದೆ. ನಾನು ಎಷ್ಟಾಗುತ್ತೋ BBBಗೆ ಹೆಲ್ಪ್ ಮಾಡಬೇಕು. ಈ ಫೋರಮ್ ಇರೋದೇ ಅದಕ್ಕೆ, ಒಬ್ಬರಿಂದ ಒಬ್ಬರಿಗೋಸ್ಕರ ಅಂತ. ಸೊ ನನ್ನ ಕೈಯಲ್ಲಿ ಇವಾಗ ನಾನು ಫೈನಾನ್ಷಿಯಲಿ ನಾನು ಇನ್ನೂ ಸ್ಟೇಬಲ್ ಇಲ್ದಿರಾ ಇರ್ಬೋದು, ಬಟ್ ಫ್ಯೂಚರಲ್ಲಿ ಡೆಫಿನೆಟ್ಲಿ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಂದಾಗ BBB ಫೋರಮ್ಗೂ ಹೆಲ್ಪ್ ಮಾಡಬೇಕು. ನನಗೆ ಕ್ಲೋಸ್ ಫ್ರೆಂಡ್ಸ್ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ನನಗೆ ರಿಸ್ಟೋರೇಷನ್ಸ್ ಬಂದಿರೋದೇ ನನ್ನ ಕ್ಲೋಸ್ ಫ್ರೆಂಡ್ಸ್ ಇಂದ. ಎಸ್, ರೋಷಿ ಆಗಿರ್ಬೋದು, ನನಗೆ ಶಮಿಕ್ ಆಗಿರ್ಬೋದು, ಸುಶ್ರುತ್ ದೇವ್ ಆಗಿರ್ಬೋದು. ಸೊ ತುಂಬಾ ಜನ ನನಗೆ ಗಾಡಿಗಳು ಕೊಟ್ಟು ನನಗೆ ರಿಸ್ಟೋರೇಷನ್ಸ್ ಬಂದ್ ಒಂದು ವಿಸಿಬಿಲಿಟಿ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು. ಅಶ್ವಾ ಗ್ಯಾರೇಜ್ ಟ್ರಾನ್ಸ್ಪರೆನ್ಸಿಗೆ ತುಂಬಾ ಫೇಮಸ್ ಆಗ್ತಾ ಇದೀವಿ ನಾವು. ಎಸ್, ಅಂಡ್ ಆಮೇಲೆ ಏನೇ ಇದ್ರು ನಾವು ಹೇಳ್ತೀವಿ. ಇವಾಗ ಚಾಲೆಂಜಸ್ ಏನೇ ಇದ್ರು ನಾವು ವಿವರಿಸ್ಬಿಟ್ಟೆ ಹೇಳ್ತೀವಿ. ಅವ್ರನ್ನ ಕರಿತೀವಿ ಗ್ಯಾರೇಜ್ಗೆ, ಕರ್ದಿ ಕೂರಿಸಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಗಾಡಿ ಮುಂದೆನೆ ಪ್ರಾಬ್ಲಮ್ ನ ತೋರಿಸ್ತೀವಿ. ಒಂದು ಅಶ್ವಾ ಗ್ಯಾರೇಜ್ ನಾನು ಇನ್ನ ಎತ್ತರದ ಒಂದು ಸರ್ವಿಸ್ ಸೆಂಟರ್ ಹೆಂಗೆ ಆಗುತ್ತೆ, ಒಂದು ಆ ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೇಕು. ಅಶ್ವಾ ಗ್ಯಾರೇಜ್ ಇನ್ನ 2-3 ಜಾಗದಲ್ಲಿ ಓಪನ್ ಮಾಡ್ಬೇಕು ಅನ್ನೋ ಒಂದು ಮೋಟಿವೇಶನ್ ಇದೆ ನನಗೆ. ಆ ಮ್ಯಾನಿಫೆಸ್ಟಿಂಗ್ ನಾನು ಮಾಡ್ತಾ ಇದ್ದೀನಿ. ನಾನು ಎವ್ರಿಡೇ ಒಂದು ನನ್ನಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗ್ತಾ ಇದೆ. ಓಕೆ, ಇವತ್ತಿನ ದಿನ ನಾನು 3 ಜನಕ್ಕೆ ಅಥವಾ 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಅಂದ್ರೆ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ. ನಾನು ವೆಂಡರ್ಸ್ಗೆ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವ್ರಿಗೆ ಒಂದು ಹೆಲ್ಪ್ ಆಗ್ತಾ ಇದೆ. ಸೊ ಇದರಿಂದ ನಾನು ಇನ್ನ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಕ್ಕಾಗುತ್ತೆ ಅದನ್ನ ನಾನು ನೋಡ್ತಾ ಇದ್ದೀನಿ. ಯಾಕೆಂತಂದ್ರೆ ನಾನು ಎಂಟರ್ಪ್ರಿನರ್ಶಿಪ್ ಅಂತ ಬಂದಿದ ತಕ್ಷಣ ನಾನೊಬ್ನೇ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿಲ್ಲ ಯಾವತ್ತೂ. ನನ್ನಿಂದ ಬೇರೆಯವರು ಬೆಳಿಬೇಕು, ನಾನು ಬೆಳಿಬೇಕು. ಎಸ್, ನಾನು ಎಷ್ಟು ಎತ್ತರಕ್ಕೆ ಬೆಳಿತೀನೋ ಅದೇ ಇದಕ್ಕೆ ನಾನು ನಿಮ್ಮನ್ನು ಬೆಳೆಸ್ಬೋದು. ನಾನು ನನ್ನ ಎಂಪ್ಲಾಯ್ಸ್ಗೆ ಹೇಳಿರೋದು ಅದನ್ನೇ. ನೀವು ನನ್ನ ಎಷ್ಟು ಎತ್ತರಕ್ಕೆ ತಗೊಂಡ್ ಹೋಗ್ತೀರೋ ನಿಮ್ಗೂ ನಾನು ನಾಳೆ ದಿನ ಅಷ್ಟೇ ಹೆಲ್ಪ್ ಮಾಡೋ ಚಾನ್ಸಸ್ ಇರೋದು. ಇವಾಗ ಸ್ಯಾಲರಿ ಇನ್ಕ್ರಿಮೆಂಟ್ ಆಗಿರ್ಬೋದು, ಅಥವಾ ನಾಳೆ ದಿನ ಫ್ಯೂಚರ್ ನಾನು ಅವ್ರಿಗೆ ಇನ್ಸೂರೆನ್ಸ್ ಮಾಡಿಸ್ಬೇಕು, PF ಮಾಡಿಸ್ಬೇಕು, ಅವನ್ನೆಲ್ಲ ಮಾಡಿಸ್ಬೇಕು ಅಂತಂದ್ರೆ ಅದನ್ನೆಲ್ಲ ನಾನು ಇನ್ನ ಎತ್ತರಕ್ಕೆ ಬೆಳಿಬೇಕು. ಆ ಒಂದು ಪರ್ಟಿಕ್ಯುಲರ್ ಸ್ಟೇಜ್ಗೆ ನಾನು ಹೋಗ್ಬೇಕು. ಆಮೇಲೆ ಅಶ್ವಾ ಗ್ಯಾರೇಜ್ ಅಂದ್ರೆ ನಾವು ಒಂದು ಯಂಗ್ಸ್ಟರ್ಸ್ ಟಾರ್ಗೆಟ್ ಮಾಡ್ಬೇಕು, ಮಿಡ್ ಏಜ್ ಅವ್ರನ್ನು ನಾವು ಟಾರ್ಗೆಟ್ ಮಾಡ್ಬೇಕು, ಓಲ್ಡರ್ ಜನರೇಷನ್ ಅವ್ರನ್ನು ನಾವು ಟಾರ್ಗೆಟ್ ಮಾಡ್ಬೇಕು. ಸೊ ಅಶ್ವಾ ಗ್ಯಾರೇಜ್ ಬರೀ ರಿಸ್ಟೋರೇಷನ್ ಒಂದೇ ಅಲ್ಲ, ಅದು ಒನ್ ಆಫ್ ದ ಕೀ ಏರಿಯಾ ನಂದು. ಪ್ಲಸ್ ವಿ ಆರ್ ಡೀಲಿಂಗ್ ವಿತ್ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಆಲ್ಸೋ. ಓಕೆ, ಜನರಲ್ ಸರ್ವಿಸ್ ಆಗಿರ್ಬೋದು, ನಿಮ್ದು ಬೇರೆ ಏನೇ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್, ಎಲೆಕ್ಟ್ರಿಕಲ್ ಇಶ್ಯೂಸ್, ಗಾಡಿ ಸ್ಟಾರ್ಟ್ ಆಗದೆ ಇರೋದ್ರಿಂದ ಹಿಡಿದು ಏನೇ ಇದ್ರು ಅದನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಕುಮಾರಸ್ವಾಮಿ ಲೇಔಟ್ ಅಥವಾ
ನನ್ನ ಉತ್ರಳ್ಳಿ, ಬನಶಂಕರಿ, ಬನಶಂಕರಿ, JP ನಗರ್, ಜಯನಗರ್, ಇಸ್ರೋ ಲೇಔಟ್ ಈ ಕಡೆ ಎಲ್ಲ ಏನ್ ಇದೆ, ಸೊ ಎಷ್ಟು ಜನಕ್ಕೆ ತಲುಪುತ್ತೆ ಅಷ್ಟು ಜನ ನನ್ನ ಗ್ಯಾರೇಜಿಗೆ ಬನ್ನಿ, ಒಂದು ಸತಿ ನನ್ನ ಕೆಲಸ ನೋಡ್ಲಿ, ನಾವು ಹೆಂಗ್ ಡೆಲಿವರ್ ಮಾಡ್ತೀವಿ ವೆಹಿಕಲ್ಸ್ ಅನ್ನೋದು ನೋಡಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಇದು ಬರೀ ದುಡ್ಡು ಮಾಡೋ ಒಂದು ಸ್ಥಳ ಅಲ್ಲ. ಎಸ್, ಲೇಬರ್ ತಗೊಂತೀವಿ ಇಲ್ಲ ಅಂತಲ್ಲ, ಬಟ್ ನನ್ನಿಂದನೂ ಬೇರೆಯವ್ರಿಗೆ ಹೆಲ್ಪ್ ಆಗ್ತಾರೆ. ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಟ್ರಸ್ಟ್ ಇರ್ಬೇಕು, Yes. ಒಂದು ಎಮೋಷನ್ಸ್ ಇರ್ಬೇಕು, Yes. ಇನ್ನೊಂದು ಪ್ಯಾಷನ್ ಅಂಡ್ ಕಂಪ್ಯಾಷನ್, Yes. ಇವೆರಡು ಇರೋದ್ರಿಂದ 100% ಇದಾಗೆ ಆಗತ್ತೆ, ಒಳ್ಳೇದಾಗುತ್ತೆ. Yes, ನಮ್ಮ sir. ಕಡೆಯಿಂದ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ಬೆಸ್ಟ್. ಎಸ್ ಸರ್. ಥ್ಯಾಂಕ್ ಯು ಸರ್. ಎಸ್.